ಅವಕಾಶ ಇಲ್ಲ, ವಂದನಾರ್ಪಣೆ ಮೊದಲೇ ಮಾಡಿಬಿಡ್ಬೇಕು ಅಂದರು. ಅದಕ್ಕೆ ಬಂದು ನಿಂತಿದ್ದೀನಿ. ನಿನ್ನೆ ಇವತ್ತು ಬಂದ ಶ್ರೋತೃಗಳಿಗೆ ಧನ್ಯವಾದಗಳು. ಇದನ್ನು ಈಗ ನೆರವೇರಿಸೋಕ್ಕೆ ಅವಕಾಶ ಮಾಡಿಕೊಟ್ಟ ರಾಮುಗೂ ಅವರ ತಂಡದವ್ರಿಗೂ ಧನ್ಯವಾದಗಳು. ನಿನ್ನೆ ನಮ್ಮ ಪದ್ಯಪಾನದಲ್ಲಿ ವಾರಕ್ಕೊಂದು ಪದ್ಯ ಬರೀಬೇಕು ಅಂತ ಇರುತ್ತೆ. ನಿನ್ನೆ ಒಂದು ಬೌದ್ಧ ಭಿಕ್ಷುವಿನ ಸ್ವಲ್ಪ ಬಗ್ಗಿರೋ ಚಿತ್ರ ಕೊಟ್ಟು ಅವನ ತಲೆ ಮೇಲೆ ಒಂದು ಹುಲಿ ಅಭಯಸ್ಥಾನಿಟ್ಟಿರೋ ಚಿತ್ರ ಕೊಟ್ಟು ಇದ್ರ ಮೇಲೆ ಪದ್ಯ ಬರೀರಿ ಅಂದರು. ನನಗೆ ಅದು ಹುಲಿ ನೋಡಿದ ತಕ್ಷಣ ಗೋವಿನ ಹಾಡು ಜ್ಞಾಪಕ ಬಂತು. ಎನ್ನ ಒಡ ಹುಟ್ಟಕ್ಕ ನೀನು ಆ ಪದ್ಯನ ಸ್ವಲ್ಪ ತಿರ್ಚಿಬಿಟ್ಟು ಬರೆದು ಒಂದು ನಿವೇದನೆ ಮಾಡಿಕೊಂಡೆ. ಇದು ಲೆಕ್ಕಕ್ಕುಂಟು, ಅಂದರೆ ವಾರಕ್ಕೊಂದು ಅಟೆಂಡೆನ್ಸ್ ಥರ ಬರೆದಿರೋ ಪದ್ಯ, ಇದು ಆಟಕ್ಕಿಲ್ಲ, ಇದರಲ್ಲಿ ಏನು ಸತ್ವ ಇಲ್ಲ, ಓದಬೇಡಿ ಅಂತ ಬರೆದಿದ್ದೆ. ಆದರೂ ಓದಿ ಉಷಾ ಅವರು ನಿನ್ನೆ ಬಂದಿದ್ರು, ಇವತ್ತು ಬಂದಿಯಾರಾ? ಇಲ್ಲ. ಅವರು ಒಂದು ಒಳ್ಳೆ ಮಾತು ಬರೆದ್ರು, ದೇವರೇ ಗತಿ ಅನ್ನೋ ಥರ. ಪದ್ಯವೇ ಪರಮಾತ್ಮನೆಂಬ ಹಾದಿರಂಪರ ಕಥೆ ಇದು ಅಂತ. ಅದಕ್ಕಿಂತ ಚೆನ್ನಾದ ಪ್ರತಿಕ್ರಿಯೆ ಅಂದರೆ ಅನಂತಕೃಷ್ಣ ಅಂತ ನನ್ನ ಸಹ ಪದ್ಯಪಾನಿ ಬಂದಿಯಾರಾ? ನಿನ್ನೆ ಬಂದಿದ್ರು. ಇಲ್ಲ. ಅವರೇನು ಬರೆದ್ರು ಅಂದರೆ, ಓದಬೇಡಿ ಅಂತ ಬರೆದಿದ್ನಲ್ಲ, ಓದಿಯಾರೆ ನಿನ್ನೆ ಈ ಪ್ರವಚನಕ್ಕೆ ಕೇಳಿಕೊಂಡು ಈ ಪ್ರವಚನದ ಪ್ರಭಾವಿತನಾಗಿ ನಾನೊಂದು ಗಾದೆ ಮಾಡಿದ್ದೀನಿ ನಿಮ್ಮ ಪದ್ಯಕ್ಕೆ ಅನ್ವಯ ಆಗುವ ಹಾಗೆ ಅಂಥೇಳಿ. ಓದಬೇಡ ಅಂತ ಹೇಳಿದ್ರಿಂದ ನಾನು ಓದಿದ ಪಾಪ ಮೂದಲಿಸಿಯೇ ಪರಿಹಾರ ಅಂಥೇಳಿ ನನ್ನ ಪದ್ಯದಲ್ಲೊಂದು ತಪ್ಪು ಹುಡುಕ್ಬಿಟ್ಟು ಇದೊಂದು ಹರಿಸಮಾಸ ಇದೆ ಅಂತ ಹೇಳಿದ್ರು. ಹಾಗಾಗಿ ಅವ್ರದ್ದೊಂದು ಪದ್ಯ ಗಾದೆ ಬಂತು. ಇದರಿಂದ ನಾನು ತುಂಬ ಹಿಂದೆ ಆನುಷಂಗಿಕವಾಗಿ ಈ ನ್ಯಾಯಗಳ ಮೂಲದಲ್ಲಿರೋದು ಗಾದೆನೇ ಆದ್ದರಿಂದ ತುಂಬ ಹಿಂದೆ ನಾನೇ ಕಾಯಿನ್ ಮಾಡಿದ್ದು ಒಂದು ಗಾದೆನೂ ಹೇಳಿಬಿಡ್ತೀನಿ. ಗಾದೆಯ ಶೀರ್ಷಿಕೆ ಆಧುನಿಕ ಗೃಹಿಣಿ. ಗಾದೆ ಏನಂದರೆ, ಸೀಗೆಕಾಯಿ ಕಲಸಿದ ಪಾತ್ರೆ ತೊಳೆಯೋಕ್ಕೆ ಸಬೀನಾ ಕೇಳಿದ್ಲಂತೆ ಅಂತ. ಸೀಗೆಕಾಯಿ ಒಂದು ಕ್ಲೀನಿಂಗ್ ಮೀಡಿಯಮ್ ಅಲ್ವಾ, ಅದನ್ನ ತೊಳೆಯೋಕೆ ಇನ್ಯಾಕೆ ಬೇರೆ ಅನ್ನೋದು ಬರಲ್ಲ, ಅಭ್ಯಾಸ ಬಲ, ಸಬೀನಾ ಬೇಕು ಅಂತ. ಈ ಅಭ್ಯಾಸದ ಆತ್ಯಂತಿಕ ದೃಷ್ಟಾಂತವನ್ನು ನಾವು ಭೈರಪ್ಪನವರ ಅಂಚು ಕಾದಂಬರಿಯಲ್ಲಿ ನೋಡ್ಬೋದು. ಅವಳು ಅಮೃತ ಸೂಯಿಸೈಡ್ ಮಾಡ್ಕೊಳ್ಳೋಕ್ಕೆ ಅಂತ 1 of the 22 ಸೂಯಿಸೈಡ್ ಅಟೆಂಪ್ಟ್ಸ್ ಕನ್ನಂಬಾಡಿ ಕಟ್ಟೆಯಲ್ಲಿ ಬಿದ್ದು ಸಾಯಬೇಕು ಅಂತ ಹೋಗ್ತಾಳೆ. ದಾರಿಲಿ ಒಂದು ಫೋರ್ಕ್ ಬರುತ್ತೆ, ರೋಡ್ ಕವಲೊಡೆಯುತ್ತೆ. ಅಲ್ಲಿ ಅದನ್ನ ತಪ್ಪಿಸ್ಕೊಳ್ಳೋಕ್ಕೆ ಹೆಣಗಿ ಕಾರ್ನ ತಿರ್ಚಿ ಅದು ಬ್ರೇಕ್ ಹಾಕಿ ಎಲ್ಲ ಮಾಡ್ತಾಳೆ. ಅಯ್ಯೋ, ನಾನು ಇಷ್ಟ್ಯಾಕೆ ಕಷ್ಟಪಟ್ಟೆ, ಇಲ್ಲೇ ಮುಗ್ದಿದ್ರೆ ಆಗೋಗಿತ್ತಲ್ಲ, ಏನು ಕನ್ನಂಬಾಡಿ ಕಟ್ಟೆಯಲ್ಲಿ ಹೋಗಿ ಸಾಯಬೇಕು ಅನ್ನೋ ಉದಾತ್ತ ಉದ್ದೇಶ ನಂದೇನು ಇರಲಿಲ್ಲ. ಬದುಕೋದಕ್ಕೆ ಅಭ್ಯಾಸ ಒಂದೇ ಸಾಕೆ ಅನ್ನೋ ಮಾತು ಬರುತ್ತೆ. ಸೊ ಅಭ್ಯಾಸದ್ದು. ಇನ್ನೊಂದೇನೆಂದರೆ, ನಾವು ಕೆಲವು ಪೂರ್ವ ಪಕ್ಷಿಗಳನ್ನು ವಹಿಸ್ಕೊಂಡ್ಬಿಡ್ತೀವಿ. ಅರ್ಥವಾಗಿ ಕನ್ನಡದಲ್ಲಿ ಹೇಳಬೇಕು ಅಂದರೆ, ನಾವು ಕೆಲವು ಥಿಂಗ್ಸ್ನ ಪ್ರೆಸ್ಯೂಮ್ ಮಾಡ್ಕೊಂಡ್ಬಿಡ್ತೀವಿ. ಏನಂದರೆ, ದ್ರಷ್ಟಾರ ಅಂತಂದರೆ ಅವನು ಕಣ್ವನಂಥವನಾಗಿರಬೇಕು, ಸಪ್ತರ್ಷಿಗಳಲ್ಲಿ ಒಬ್ಬ ಆಗಿರಬೇಕು, ವ್ಯಾಸ ವಾಲ್ಮೀಕಿಗಳಂಥವನಾಗಿರಬೇಕು, ವಿಶ್ವಾಮಿತ್ರನಂಥವನಾಗಿರಬೇಕು, ವಿಶ್ವಾಮಿತ್ರನಿಗೆ ಲಕ್ಷ್ಯಪರಾಯನಾದ ವಸಿಷ್ಠನಂಥವನು, ಕಶ್ಯಪನಂಥವನು, ಹೀಗೆಲ್ಲ ಇರಬೇಕು. ಒಟ್ಟಿನಲ್ಲಿ ಅವನು ವೇದ ಕಾಲದವನಾಗಿರಬೇಕು ಅಂತ. ಯಾಕೆ ಅಲ್ಲಿಂದ ಈಚೆಗೆ ದ್ರಷ್ಟಾರ ಆಗಿಲ್ವೇ? ಅಂಥವ್ರೊಬ್ಬರನ್ನ ನಮ್ಮ ಜೀವಿತ ಕಾಲದಲ್ಲಿ ನೋಡೋ ಸೌಭಾಗ್ಯ ನಮ್ಮದು ಅಂತ ಅಷ್ಟೇ ಹೇಳಿಬಿಟ್ರೆ ಅದೊಂದು ವೀರಭಕ್ತಿ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಇದಕ್ಕೆ ಪುರಾವೆಯಾಗಿ ಇವರ ಪ್ರವಚನಗಳಿಂದ 3 ದೃಷ್ಟಾಂತಗಳನ್ನು ಹೇಳ್ತೀನಿ. ಈ 3 ಪ್ರತೀಕ ಅಂತಲೂ ಅಲ್ಲ, ಪ್ರಶಸ್ತ ಅಂತಲೂ ಅಲ್ಲ, ಅದ್ಯಾವುದೋ ಕಾರಣಕ್ಕಾಗಿ ನನ್ನ ನೆನಪಿನಲ್ಲಿ ಉಳಿದ, ನನಗೆ ಚೆನ್ನಾಗಿದೆ ಅನಿಸಿದ 3 ದೃಷ್ಟಾಂತಗಳು. ಮೊದಲನೇದು ಸ್ವಲ್ಪ ಹಾಸ್ಯವನ್ನು ಕೊಂಡದ್ದು. ಅದು ಯಾಕೆ ನಗಬಾರ್ದು ಅಂತ ನಾನು ಆಮೇಲೆ ಹೇಳಬೇಕು, ಹಾಗಾಗಿ ಮೊದಲೇ ನಗಬೇಡಿ ದಯವಿಟ್ಟು. ಗಂಡು ಹೆಣ್ಣುಗಳ ಬಾಹ್ಯ ಸೌಂದರ್ಯ ಅಂದರೆ ಏನು? ಮುಖದ ಸೌಂದರ್ಯ ಅಂದರೆ ಏನು? ಮುಖದ ಮೇಲೆ ಇರಬೇಕಾದವು ಕಿವಿ, ಕೆನ್ನೆ, ಬಾಯಿ, ಮೂಗು, ಕಣ್ಣು, ಹಣೆ, ಹೇರ್ಲೈನ್ ಎಲ್ಲ ಎಲ್ಲಿರಬೇಕೋ ಅಲ್ಲೇ ಇರ್ತವೆ. ಒಂದು ರೋಷ್ಟು ಪಲ್ಲಟವಾಗಿರ್ತವೆ. ಸರಿಯಾಗಿ ಕಲ್ಪಿಸ್ಕೊಂಡ್ರೆ ಅದೇ ಸೌಂದರ್ಯ ಅಂತ. ಇದು ಅನುಷ್ಠಾನ ಯೋಗ್ಯವಾದದ್ದಿದು. ಇದನ್ನು ಎಲ್ಲರೂ ಅಳವಡಿಸ್ಕೊಂಡ್ರೆ ಕುರೂಪ ಅನ್ನೋದೇ ಇರೋದಿಲ್ಲ. ನೀವು ನಗಲಿಲ್ಲ, ಒಳ್ಳೆಯದಾಯಿತು. ಎರಡನೇದು, ಮನುಷ್ಯ ಯಾವತ್ತೂ ಸತ್ಯವನ್ನೇ ಹೇಳಬೇಕು. ಆದರೆ ಏನು ಮಾಡೋಣ, ಅವನು ಬಾಯಿ ಬಿಟ್ಟರೆ ಹೊರಡೋದು ಪುಂಖಾನುಪುಂಖವಾಗಿ ಸುಳ್ಳಿನ ಛಾಯೆಗಳೇ. ಹಾಗಾಗಿ
ಮಾತನ್ನೇ ಕಮ್ಮಿ ಆಡ್ಬಿಡ್ಬೇಕು. ಆವಾಗ ಸುಳ್ಳಿನ ಪರಿಮಾಣ ಕಮ್ಮಿ ಆಗದಿದ್ರು ಪ್ರಮಾಣ ಕಮ್ಮಿ ಆಗುತ್ತೆ, ಎಷ್ಟೋ ಪ್ರಯೋಜನ ಅಂತ. ಮೂರನೇದು, ನಾಲ್ಗೆ ಮೇಲೆ ನುಲಿದದ್ದೆಲ್ಲ ಎಂಜಲೆ. ಅದು ವೇದಘೋಷ ಇರ್ಬೋದು, ಉಪನಿಷತ್ ಪಠಣ ಇರ್ಬೋದು, ಪುರಾಣ ಪಠಣ ಇರ್ಬೋದು, ಸಂಗೀತ ಗಾಯನ ಇರ್ಬೋದು, ತಮ್ಮ ಪ್ರವಚನಕ್ಕೂ ಅನ್ವಯಿಸ್ಕೊಂಡ್ಬಿಟ್ರು, ಎಲ್ಲ ಎಂಜಲೆ. ಆದರೆ ಪರತತ್ವ ಒಂದು ಎಂಜಲಲ್ಲ, ಯಾಕೆಂದರೆ ಅದನ್ನು ಮಾತಿನಲ್ಲಿ ಹೇಳೋಕ್ಕಾಗೋಲ್ಲ ಅಂತ. ಇಂಥ ದ್ರಷ್ಟಾರರಿಗೆ ಆಂಗಿರಸಾಯಸ್ಯ ಗೌತಮತ್ರ್ಯಾಶಯ ಪ್ರವರಾನ್ವಿತ ಗೌತಮ ಸಗೋತ್ರ ಆಶ್ವರಾಯನ ಸೂತ್ರ ಋಕ್ಷಾಖಾಧ್ಯಾಯಿ ರಂಗನಾಥ ಪ್ರಸಾದ ಶರ್ಮಾಹಂ ಅಭಿವಾದಯ. ಓಂ ತತ್ಸತ್. ಎಲ್ಲರಿಗೆ ವಂದನೆ. ನನ್ನ ಗೆಳೆಯರು ತುಂಬ ಸ್ನೇಹ ಪ್ರೀತಿಗಳ ಪಕ್ಷಪಾತದಿಂದ ದೊಡ್ಡ ಮಾತುಗಳನ್ನು ಆಡಿಬಿಟ್ಟಿದ್ದಾರೆ. ಅವರು ಆ ಬ್ರಹ್ಮವಸ್ತು ಒಂದು ಎಂಜಲಾಗಿಲ್ಲ ಅಂದ್ರಲ್ಲ, ಅದು ನನ್ನ ಸ್ವಂತ ಬುದ್ಧಿಯಲ್ಲ, ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರ್ತಕ್ಕಂಥದ್ದು. ಅವರಿಗೆ ನಾನು ಹೇಳಿದ್ದಲ್ಲಿ ನಾನು ಹೇಳಿದ್ದೀನಿ ಅಂತ ಅನ್ನುವ ಅಭಿಮಾನ ಉಳಿದಿದೆ. ಶ್ರೀರಾಮಕೃಷ್ಣರು ಹೇಳಿದ್ದು ಅನ್ನೋ ವಾಸ್ತವ ಮರೆಯಾಗಿಬಿಟ್ಟಿದೆ. ನಾನು ಎಷ್ಟೋ ಸರ್ತಿ ಈ ಥರದ ಮಧುಕರಿ ವೃತ್ತಿ ಮಾಡ್ತಾ ಇರ್ತೀನಿ, ಮಾಧುಕರಿ ವೃತ್ತಿಯನ್ನು ಎಲ್ಲೆಲ್ಲಿಂದಲೋ ಬಂದದ್ದು. ಆದರೆ ಕೂಡಿದ ಮಟ್ಟಿಗೂ ಪ್ರಾಮಾಣಿಕವಾಗಿ ಅದರ ಸೋರ್ಸ್ ಯಾವುದು ಅನ್ನೋದನ್ನು ಮೂಲವನ್ನು ಹೇಳಿಯೇ ಮುಂದೆ ಹೋಗಿರ್ತೀನಿ. ಕೆಲವೊಮ್ಮೆ ಮರೆತಿದ್ದಿರಬಹುದು, ಆದರೆ ಅದು ಶ್ರೀರಾಮಕೃಷ್ಣ ಪರಮಹಂಸರು ವಚನವೇದದಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ನೆನಪು. ನಿನ್ನೆ ಈ ಲೌಕಿಕ ನ್ಯಾಯಗಳ ಬಗೆಗೆ ಉಪಕ್ರಮ ಮಾಡಿದ್ದಾಯಿತು. ಈಗ ಮತ್ತೆ ಇನ್ನು ಕೆಲವನ್ನ ನೋಡೋಣ ಅಂತ ಹೇಳಿದ್ದೆ. ಅದರೊಳಗೆ ಒಂದು ಅಂಶವಾಗಿ ನಾವೀಗ ಸುಮ್ಮನೆ ದಿಕ್ಪ್ರದರ್ಶಕವಾಗಿ ಮೀಮಾಂಸಾ ನ್ಯಾಯಗಳು ಅಂತ ಒಂದು 5-6 ಕಾಣಿಸ್ತೀನಿ ಅಂತಲೂ ಹೇಳಿದ್ದೆ. ಅದು ಕೇವಲ ಈ ಲೌಕಿಕ ನ್ಯಾಯಗಳಿಗೆ ಪೂರ್ವ ಪೀಠಿಕೆಯಾಗಿ ಬಂದ ಶಾಸ್ತ್ರವಾದ ಕಾರಣ ಅಲ್ಲಿ ಒಂದು ಸ್ವಲ್ಪ ಋಣಪ್ರಜ್ಞೆ ಇರಬೇಕಲ್ವ, ಪೂರ್ವಸೂರಿಗಳ ಬಗೆಗೆ ನಮಗೆ ಗೌರವ ಇರಬೇಕು ಅನ್ನುವಂತೆ ಅದನ್ನು ಒಂದೆರಡು ದೃಷ್ಟಾಂತಪೂರ್ವಕವಾಗಿ ಹೇಳಿದರೆ ಆಗುತ್ತದೆ ಅಂತ ನನ್ನೆಯೇ ನಾನು ಗೋದೋಹನ ನ್ಯಾಯ ಅಂತ ಪ್ರಸ್ತಾವ ಮಾಡಿದ್ದೆ. ಅದನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ಪೂರ್ವಮೀಮಾಂಸಾ ಶಾಸ್ತ್ರ ವೇದಗಳನ್ನು ಯಾಜ್ಞಿಕ ಕ್ರಿಯೆಗೆ ಅನ್ವಯಿಸುವ ಕ್ರಮ ಹೇಗೆ ಅನ್ನೋದಕ್ಕೆ ಬಂದದ್ದು. ವೇದಗಳಲ್ಲಿಯೇ ಎರಡನೆಯದಾದ ಬ್ರಾಹ್ಮಣ ಭಾಗ ಅಂತ ಯಾವುದಿದೆ, ಬ್ರಾಹ್ಮಣ ಅಂದರೆ ಇವತ್ತಿನ ಜಾತಿ ಬ್ರಾಹ್ಮಣ ಅಂತ ಅಲ್ಲ, ವೇದಕ್ಕೆ ಬ್ರಹ್ಮ ಅಂತ ಹೆಸರು. ಇಡೀ ಋಗ್ವೇದ ಸಂಹಿತೆಯಲ್ಲಿ ಬ್ರಹ್ಮಶಬ್ದವೆಲ್ಲ ಹೆಚ್ಚಾಗಿ ವೇದ ಅನ್ನುವ ಅರ್ಥದಲ್ಲಿಯೇ ಬಳಕೆಯಾಗಿದೆ. ನಕಾರ ಅಂತ ನಪುಂಸಕಲಿಂಗ ಶಬ್ದ ಬ್ರಹ್ಮಶಬ್ದ ವೇದಾರ್ಥಕವಾಗಿ ಬಳಕೆಯಾಗಿದೆ. ಅದರ ಒಂದು ವಿವರಣ ರೂಪವಾಗಿ ಬರುವಂಥ ಬ್ರಹ್ಮಣ ಇದಂ ಬ್ರಾಹ್ಮಣಂ ಅಂದರೆ ವೇದ ಸಂಹಿತೆಯ ವ್ಯಾಖ್ಯಾನಕ್ಕೆ ಹೊರಟಂಥದ್ದು ಅನ್ನುವ ಅರ್ಥದಲ್ಲಿ ಬ್ರಾಹ್ಮಣ. ಈ ನಿರುಕ್ತವನ್ನು ಹೇಳಿದ್ದೀನಿ ಎಷ್ಟೋ ಬಾರಿ. ಅದರೊಳಗೆ ಋಗ್ವೇದಕ್ಕೆ ಐತರೆಯ ಬ್ರಾಹ್ಮಣ, ಶಾಂಖಾಯನ ಬ್ರಾಹ್ಮಣ, ಕೌಶೀತಿಕಿ ಬ್ರಾಹ್ಮಣ ಹೀಗೆಲ್ಲ ಉಂಟು. ಯಜುರ್ವೇದಕ್ಕೆ ತೈತ್ರಿಯ ಶಾಖೆಯಲ್ಲಾದರೆ ತೈತ್ರಿಯ ಬ್ರಾಹ್ಮಣ ಉಂಟು. ಕಾಣ್ವ ಮಾಧ್ಯಂದಿನ ಶಾಖೆಗಳಲ್ಲಿ ಶತಪಥ ಬ್ರಾಹ್ಮಣ ಉಂಟು. ಸಾಮವೇದದಲ್ಲಿ ಸಪ್ತ ಬ್ರಾಹ್ಮಣಗಳು ಅಂತಲೇ ಇವೆ. ತಾಂಡ್ಯ ಮಹಾಬ್ರಾಹ್ಮಣ, ಪಂಚವಿಂಶ ಬ್ರಾಹ್ಮಣ, ಷಡ್ವಿಂಶ ಬ್ರಾಹ್ಮಣ, ವಂಶ ಬ್ರಾಹ್ಮಣ ಹೀಗೆ ಬೇಕಾದಂತೆ ಉಂಟು. ಅಥರ್ವವೇದಕ್ಕೆ ಗೋಪಥ ಬ್ರಾಹ್ಮಣ ಅಂತ ಹೀಗೆಲ್ಲ ಇವೆ. ಅವುಗಳಲ್ಲಿಯೇ ಈ ಯಜ್ಞ ತಂತ್ರಗಳ ಬಗೆಗೆ ಯಜ್ಞವನ್ನು ಹೇಗೆ ಮಾಡಬೇಕು ಅನ್ನೋ ವಿವರ ಇದೆ. ಅದಲ್ಲದೆ ಕಲ್ಪಸೂತ್ರಗಳು ಅಂತ ವೇದದ ಅಂಗಗಳಲ್ಲಿ ಒಂದಾದ 6 ಅಂಗಗಳ ವೇದಗಳಲ್ಲಿ ಒಂದಾದ ಕಲ್ಪಸೂತ್ರಗಳ ಒಂದು ಭಾಗ, 4ನೇ ಒಂದು ಭಾಗ, ಮಿಕ್ಕ 3 ಗೃಹ್ಯ, ಧರ್ಮ, ಶುಲ್ಬಸೂತ್ರಗಳು. ಶುಲ್ಬಸೂತ್ರ ಮತ್ತು 4ನೇದಾದ ಶ್ರೌತ ಸೂತ್ರ 2 ಯಜ್ಞ ಪ್ರಕಾರವನ್ನೇ ಇನ್ನೂ ವಿವರವಾಗಿ ಇನ್ನೂ ಕ್ರಮಬದ್ಧವಾಗಿ ವರ್ಣಿಸುತ್ತವೆ. ಅವುಗಳ ಮೇಲೆ ಬೆಳೆದು ಬಂದಂಥದ್ದು ಪೂರ್ವಮೀಮಾಂಸಾ ಶಾಸ್ತ್ರ. ಅದು ಜೈಮಿನಿ ಮುನಿಗಳು ನಿರ್ಮಾಣ ಮಾಡಿದ್ದು 16 ಅಧ್ಯಾಯಗಳಲ್ಲಿ, 12 ಅಧ್ಯಾಯಗಳಲ್ಲಿ ಮಾಡಿರ್ತಕ್ಕಂಥದ್ದು. ದ್ವಾದಶ ಲಕ್ಷಣಿ ಅಂತಲೇ ಅದನ್ನು ಕರೀತಾರೆ. ಇಡೀ ದರ್ಶನಶಾಸ್ತ್ರಗಳಲ್ಲಿ ಅದು ಅತ್ಯಂತ ದೊಡ್ಡದಾದ ಸೂತ್ರ ಸಂಖ್ಯೆಯನ್ನು ಹೊಂದಿದೆ. ಅಲ್ಲಿ ಈ ಮೀಮಾಂಸಾ ನ್ಯಾಯಗಳ ಬಳಕೆಯನ್ನು ಶಬರಭಾಷ್ಯದಲ್ಲಿ ನಾವು ನೋಡ್ತೀವಿ. ಆ ಯಜ್ಞ ತಂತ್ರವನ್ನೇ ಉದಾಹರಣೆಯಾಗಿ ಕೊಡುವಂಥದ್ದು. ಯಾಕೆಂದರೆ ಆ ಶಾಸ್ತ್ರ ಇರುವುದೇ ಯಜ್ಞಗಳನ್ನು ಮಾಡತಕ್ಕಂಥವರಿಗೆ, ಯಜ್ಞಗಳಲ್ಲಿ ಶ್ರದ್ಧೆ ಬೆಳೆಸಿಕೊಂಡವರಿಗೆ, ಯಜ್ಞದಿಂದ ಇಷ್ಟಕಾಮ್ಯಾರ್ಥಗಳನ್ನು ಸಿದ್ಧಿ ಮಾಡಿಕೊಳ್ಳಬಹುದು ಅನ್ನುವರಿಗೆ. ಹಾಗಾಗಿ ಅವರಿಗೆ ಅದರಿಂದಲೇ ಉದಾಹರಣೆಗಳನ್ನು ತೆಗೆದುಕೊಟ್ಟರೆ ಬೇಗ ಮನಸ್ಸಿಗೂ ಹೋಗುತ್ತದೆ, ಶಾಸ್ತ್ರವೂ ಮತ್ತಷ್ಟು ಸ್ಫುಟವಾಗುತ್ತದೆ ಅಂತ ಹಾಗೆ ಬಂದದ್ದು. ನಮ್ಮಲ್ಲಿ ಸಾಮಾನ್ಯ ಯಾರ್ಯಾರು ಯಾವ್ಯಾವ ವಿದ್ಯೆ ಕಲಿತಿರ್ತಾರೆ ಅಲ್ಲಿಯೇ ಉದಾಹರಣೆಗಳನ್ನು ತೆಗೆದುಕೊಳ್ತಾರೆ. ಸಂಗೀತದಲ್ಲಿ ನಿಷ್ಣಾತರಾದವರು ಎಷ್ಟೋ ಜನ ಆ ರೀತಿಯ ಸಂಗೀತದ ಪರಿಭಾಷೆಗಳನ್ನು ಬಳಸಿಕೊಳ್ಳುವಂಥದ್ದನ್ನು ಕಂಡಿದ್ದೀನಿ.
ಈಗಲೂ ಸಂಗೀತದ ವಲಯದಲ್ಲಿ ಆ ಕಚೇರಿಗೆ ಇವರು ಕೇಳಿದ ದುಡ್ಡನ್ನು ಅವರು ಕೊಡಲಿಲ್ಲ ಅಂತಂದರೆ ಕಚೇರಿಗೆ ಒಪ್ಕೊಳ್ಳಲ್ಲ. ಏನಯ್ಯ ಆ ಮದುವೆ ಮನೆ ಕಚೇರಿಗೆ ಯಾಕೆ ನೀನು ಹೋಗಲಿಲ್ಲ ಅಂದರೆ ಶ್ರುತಿ ಸೇರಲಿಲ್ಲ ಅದಕ್ಕೆ ಅಂತಾರೆ. ಹಾಗಾಗಿ ಶ್ರುತ್ಯ ಸಮೀಕರಣ ನ್ಯಾಯ ಅಂತ ಹೇಳಿಬಿಟ್ಟು ಅದು ಶ್ರುತ್ಯ ಸಮಂಜಸ ನ್ಯಾಯ ಅಂತ ಬೇಕಾದರೂ ಹೇಳ್ಬೋದು ಆ ಸಂಗೀತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕೆಲವು ಸರ್ತಿ ದುಡ್ಡಿಲ್ದೇನೆ ಕಚೇರಿ ಮಾಡಬೇಕಾಗಿ ಬರ್ತದೆ, ಯಾವುದೋ ದಾಕ್ಷಿಣ್ಯ, ಇನ್ಯಾವುದೋ ಸ್ನೇಹ. ಆಗ ಏನು ಕಚೇರಿ ಎಲ್ಲ ಮೋಹನ್ ರಾಗಾನೆ ಅಂತ, ಮಧ್ಯಮ ನಿಷಾದ ನೀ ಸ್ವರಗಳು ಇಲ್ಲ, ಮನಿ ಮ್ಯಾಟರ್ಸ್ ಇಲ್ಲದೆ ಇರತಕ್ಕಂಥ ಕಚೇರಿ ಅದು ಅಂತಕ್ಕಂಥದ್ದು. ಹಾಗೆ ಅದೇ ರೀತಿಯಲ್ಲೇನೆ ಅವರು ಹೋಟೆಲ್ಗೆ ಹೋದಾಗಲೂ ತಿಂಡಿಯಲ್ಲಿ ಇಡ್ಲಿ ಅಂತ ತೆಗೆದುಕೊಂಡ್ರೆ ಅಲ್ಲಿ ಚಟ್ನಿ ಸಾಂಬಾರು ಸರಿಯಾಗಿಲ್ಲ ಅಂದರೆ ಪಕ್ವಾದ್ಯವೇ ಸರಿಗಿಲ್ಲ, ಇನ್ನೇನು ಇಡ್ಲಿ ತಿನ್ನೋಣ ಅಂತ ಹೇಳುವಂಥದ್ದು. ಕಾಫಿ ಬಿಸಿಯಾಗಿದ್ದರೆ ಒಂದೆರಡು ಸರ್ತಿ ಆರೋಹ ಅವರೋಹ ಮಾಡಿಸಿಕೊಡಿ, ಆರಿಸಿಕೊಡಿ, ಮೇಲೆ ಕೆಳಗೆ ಇಳಿಸಿ ಅಂತ. ಇದೆಲ್ಲ ಎಂ ಡಿ ರಾಮನಾಥನ್ ಅಂತವರು ಬಹಳ ಅವರ ಮನೋಧರ್ಮವಾಗಿಯೇ ಶ್ವಾಸೋಚ್ಛ್ವಾಸ ಅನ್ನುವಂತೆಯೇ ಇದ್ದದ್ದು ಅಂತ ಹೇಳ್ತಾರೆ. ಹೀಗೆ ಆಯಾ ವಿದ್ಯೆಗಳಲ್ಲಿ ಪರಿಣತರಾದವರು ಆ ಪರಿಭಾಷೆಯನ್ನೇ ಬಳಸಿಕೊಂಡು ಬೆಳೆಸ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತದೆ. ಇದನ್ನು ನಾವು ಎಲ್ಲೆಲ್ಲಿಯೂ ಕಾಣ್ತೀವಿ, ವೈದಿಕರಲ್ಲಿಯೂ ಹಾಗೆ ಉಂಟು. ಅದು ಪ್ರತಿಯೊಂದು ಪ್ರೊಫೆಷನ್ನಲ್ಲಿಯೂ ಬರುತ್ತದೆ. ಯಾಕೆಂದರೆ ಆ ಭಾಷೆ ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇರುತ್ತೆ, ಅದು ಒಂದು ಚಮತ್ಕಾರ. ನಾನು ಒಮ್ಮೆ ಒಂದು ವಿದ್ವದ್ಗೋಷ್ಠಿಯಲ್ಲಿ ವೈಯಾಕರಣರು ಆ ವೈಯಾಕರಣ ಪರಿಭಾಷೆಯಲ್ಲೇ ಅವರು ಕಂಡಂಥ ಹೆಣ್ಣು ಮಕ್ಕಳ ಬಗ್ಗೆ ಗೇಲಿ ಮಾಡ್ತಾ ಇದ್ರು. ಅದು ಟಾಪ್ ಪ್ರತ್ಯಯ ಎಲ್ಲ ಇಲ್ಲಿ ಬಂದಿದ್ದನ್ನು ನಮುಲ್ ಬಂತು, ಇಲ್ಲಿ ಲಘುಮಂಜೂಷ ಬಂತು, ಇಲ್ಲಿ ಪರಮ ಲಘುಮಂಜೂಷ ಬಂತು ಅಂತೆಲ್ಲ ಹೇಳಿಬಿಟ್ಟು ಆ ವ್ಯಾಕರಣದ ಪ್ರಕ್ರಿಯೆ ಗೊತ್ತಿದ್ದವರಿಗೆ ಅವರ ಗೇಲಿ ಟಾಂಟ್ ಏನು ಅಂತ ಅರ್ಥವಾಗುತ್ತದೆ. ಹಾಗೆ ಮೀಮಾಂಸಾ ನ್ಯಾಯಗಳು ಆ ಬಗೆಯಾದವು. ಅಲ್ಲಿ ಅಗ್ನಿಹೋತ್ರ ನ್ಯಾಯ ಅಂತ ಒಂದಿದೆ. ನಮ್ಮಲ್ಲಿ ಮೀಮಾಂಸಾ ಶಾಸ್ತ್ರದಲ್ಲಿ ಮತ್ತು ಶ್ರೌತ ಪ್ರಕ್ರಿಯೆಯಲ್ಲಿ ಯಾವಜ್ಜೀವಂ ಅಗ್ನಿಹೋತ್ರಂ ಜುಹೋತಿ ಅಂತ ಬರುತ್ತದೆ. ಬದುಕಿರುವವರೆಗೂ ಒಬ್ಬ ಗೃಹಸ್ಥನಾದವನು ಅಗ್ನಿಹೋತ್ರವನ್ನು ಮಾಡಬೇಕು ಅಂತ. ಮಿಕ್ಕ ಎಲ್ಲ ಯಜ್ಞಗಳು ಬೇರೆ, ಆದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ತ್ರೇತಾಗ್ನಿಗಳಲ್ಲಿ ಹಸುವಿನ ಹಾಲನ್ನು ಆಹುತಿ ಕೊಡಬೇಕಾದದ್ದು, ಅದಕ್ಕೊಂದು ವಿಧಿ ಉಂಟು, ಕ್ರಮ, ಹಾಗೆ ಮಾಡುವುದು ಅಂತ. ಇದು ಅಗ್ನಿಹೋತ್ರ ನ್ಯಾಯ ಅಂತ. ಅಗ್ನಿಹೋತ್ರ ನ್ಯಾಯ ಅಂದರೆ ಜೀವನ ವ್ರತ ಅಂತ. ಒಮ್ಮೆ ಮಾಡಿ ಬಿಡ್ತಕ್ಕಂಥದ್ದಲ್ಲ, ಅದಕ್ಕೆ ಉದ್ಯಾಪನೆ ಅನ್ನುವುದು ಇಲ್ಲ ಅಂತ. ಈಚೆಗದನ್ನು ಆತ್ಮಾರೋಪಣ ಮಾಡಿಕೊಳ್ಳುವುದು, ಹೀಗೆ ಬೇರೊಂದು ಪ್ರಕಾರಗಳು ಬಂದಿವೆಯಾದರೂ ಮೊದಲೆಲ್ಲ ಪೂರ್ಣ ಪ್ರಮಾಣದಲ್ಲಿ ಹಾಗೆಯೇ ಮಾಡ್ತಾ ಇದ್ದದ್ದು. ಅದರಿಂದ ಅಗ್ನಿಹೋತ್ರ ನ್ಯಾಯ ಅಂತಂದರೆ ಜನ್ಮ ಇಡೀ ಮಾಡಬೇಕಾದಂಥ ಯಾವುದೋ ಒಂದು ವ್ರತ ಅನ್ನುವ ಭಾವ ಅಲ್ಲಿರುವಂಥದ್ದು. ಅದೇ ಬಗೆಯಲ್ಲಿ ಅಧಿಕಾರ ನ್ಯಾಯ ಅಂತಕ್ಕಂಥ ಒಂದು ಸೂತ್ರ ಇದೆ. ಅಧಿಕಾರ ನ್ಯಾಯದಲ್ಲಿ ಇದಕ್ಕೆ ಯಾರು ಅಧಿಕಾರಿ ಅಂತ, ಈಗ ಯಜ್ಞಗಳನ್ನು ಮಾಡಬೇಕು ಅನ್ನೋನು ಗೃಹಸ್ಥನಾಗಿರಬೇಕು, ಪತ್ನಿ ಇರಬೇಕು, ಮತ್ತು ಅವನು ಋಣಮುಕ್ತನಾಗಿರಬೇಕು. ಹೀಗೆಲ್ಲ ಬೇಕಾದಷ್ಟು ಅದಕ್ಕೆ ಆದಂಥ ಕ್ವಾಲಿಫಿಕೇಷನ್ಸ್ ಇವೆ. ಹಾಗೆ ದರ್ಶಪೂರ್ಣಮಾಸಾಭ್ಯಾಂ ಸ್ವರ್ಗಕಾಮೋ ಯಜೇತ, ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ, ಹೀಗೆಲ್ಲ ಹೇಳ್ತಾರೆ. ಜ್ಯೋತಿಷ್ಠೋಮ ಸೋಮಯಾಗಗಳಲ್ಲಿ ಒಂದು ಮೂಲಭೂತವಾದ ಪ್ರಕಾರ. ಈ ದರ್ಶಪೂರ್ಣ ಮಾಸಗಳು ಅಮಾವಾಸ್ಯೆ ಮತ್ತು ಪೂರ್ಣಿಮೆಗಳ ಹೊತ್ತಿನಲ್ಲಿ ಅಗ್ನಿಹೋತ್ರಿಗಳು ಮಾಡತಕ್ಕಂಥ ಪ್ರತಿ ತಿಂಗಳು 2 ಬಾರಿ, ಅಂದರೆ ಅಮಾವಾಸ್ಯೆ ಪೂರ್ಣಿಮೆ ಬಂದಾಗ ಮಾಡಬೇಕಾದದ್ದು. ಅದನ್ನು ಮಾಡುವ ಕ್ರಮ ಹೇಗೆ, ಅದಕ್ಕೆ ಬೇಕಾದ ಅಧಿಕಾರ ಏನು, ಅದಕ್ಕೆ ಬೇಕಾಗಿರುವ ಸಂಪತ್ತಿ ಏನು ಅನ್ನೋ ಅರ್ಥದಲ್ಲಿ ನೀನು ಈ ಥರದ್ದು ಕೆಲಸ ಮಾಡೋದಕ್ಕೆ ಈ ಬಗೆಯಾದಂತಹ ಪ್ರೀರಿಕ್ವಿಸಿಟ್ಸ್ ಅನ್ನೋದು ಉಳಿಸಿಕೊಂಡಿದ್ದೀಯಾ ಅನ್ನುವ ಭಾವವನ್ನು ತೋರಿಸೋದಕ್ಕೆ ಅದು ಅಂತ. ಹಾಗೆ ಗೋದೋಹನ ನ್ಯಾಯ ಅಂತ ನಿನ್ನೆ ನಾನು ಹೇಳಿದೆ. ಎಲ್ಲ ಯಜ್ಞಕ್ಕೂ ಹಸುವಿನ ಹಾಲು ಬೇಕಾಗುತ್ತದೆ. ಗವ್ಯವಿಲ್ಲದೆ, ಅಂದರೆ ಯಾವುದನ್ನು ನಾವು ಕೌಸ್ ಮಿಲ್ಕ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್ ಅಂತೀವಲ್ಲ, ಆ ಗವ್ಯವಿಲ್ಲದೆ ಯಜ್ಞ ಸಾಗೋದಿಲ್ಲ. ಆದರೆ ಕೆಲವೊಂದಕ್ಕೆ ವಿಶೇಷವಾಗಿ ಹಸುವಿನ ಹಾಲನ್ನು ಹೇಳಬೇಕಾಗುತ್ತದೆ. ಅದು ಹಸುವಿನ ಹಾಲು ಹೆಚ್ಚಾಗಿ ಬೇಕು ಅನ್ನೋ ಬೈಕೆಯಿಂದ ಮಾಡುವನ ಯಜ್ಞಕ್ಕೆ ಸಂಬಂಧಪಟ್ಟದ್ದು. ಕಾಮ್ಯಷ್ಟಿಗಳು ಅಂತ ಬೇಕಾದಷ್ಟು ಉಂಟಲ್ಲ, ಅದಕ್ಕೆ ಅಂತಕ್ಕಂಥದ್ದು. ಅಂದರೆ ಯಾವುದೋ ಒಂದು ಎಲ್ಲ ಕಡೆಯಲ್ಲೂ ಬೇಕಾಗಿದ್ದರೂ ಒಂದು ಕಡೆಗೆ ಹೇಳ್ತಾ ಇದ್ದೀವಿ ಅಂದರೆ ಅದಕ್ಕೊಂದು ವಿಶೇಷ ಇದೆ ಅನ್ನುವಂಥ ಅರ್ಥದಲ್ಲಿ ಬರ್ತದೆ. ಹಾಗೆ ಅದನ್ನು ಬಳಸ್ತಾರೆ. ಅದೇ ರೀತಿಯಾಗಿ ಪರ್ಣಮಯೀ ನ್ಯಾಯ ಅಂತ. ಪರ್ಣಮಯೀ ಅಂತಂದರೆ ಮುತ್ತುಗದ ಮರ. ಆ ಮುತ್ತುಗದ ಮರದಿಂದ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಯಜ್ಞ ಪರಿಕರ. ಯಜ್ಞ ಪರಿಕರಗಳನ್ನು ಅನೇಕ ವೃಕ್ಷ ವಿಶೇಷಗಳಿಂದ ಮಾಡುವಂಥದ್ದುಂಟು. ಅವೆಲ್ಲ ಸಾಮಾನ್ಯವಾಗಿ ಕಲ್ಲಿಂದ, ಕೆಲವೊಮ್ಮೆ ಅಸ್ಥಿ ಮೂಳೆಯಿಂದ, ಹೀಗೆಲ್ಲ ಇರುವಂಥದ್ದನ್ನು ನಾವು ಕಾಣ್ತೀವಿ. ಆ ಬಗೆಯಾದದ್ದು ಪರ್ಣಮಯೀ ನ್ಯಾಯ ಅಂತ ಹೇಳಿಬಿಟ್ಟು. ಜುಹು ಅಂತ ಒಂದು ಯಜ್ಞ ಪಾತ್ರ ಉಂಟು.
ಆ ಜುಹು ಅನ್ನೋದನ್ನು ಕಿಂಶುಕ ವೃಕ್ಷ, ಅದೇ ಮುತ್ತುಗ, ಅದರಿಂದ ಮಾಡಬೇಕು. ಅದನ್ನು ಪಲಾಶ ಅಂತ ಕೂಡ ಕರೀತಾರೆ. ಆ ಪಲಾಶ ವೃಕ್ಷದಿಂದ ಮಾಡಬೇಕು ಅಂತ. ಹಾಗೆ ಸ್ಪೆಸಿಫಿಕ್ಕಾಗಿ ಇದರಿಂದಲೇ ಇದಾಗಬೇಕು ಅಂತ ಇದ್ದಾಗ ಈ ಒಂದು ಪರ್ಣಮಯಿ ನ್ಯಾಯ ಅನ್ನುವಂಥದ್ದನ್ನು ಬಳಸ್ತಾರೆ. ಹಾಗೆ ಗ್ರಹೀಕ ನ್ಯಾಯ ಅಂತಕ್ಕಂಥದ್ದು ಒಂದಿದೆ. ಗ್ರಹ ಅಂದರೆ ಈ ಸೂರ್ಯ, ಚಂದ್ರ ಇತ್ಯಾದಿ ಈ ಗ್ರಹಗಳು ಅಂತಲ್ಲ, ಯಾಗಗಳಲ್ಲಿ ಬಳಸ್ತಕ್ಕಂಥ ಬೇರೆ ಬೇರೆ ಪಾತ್ರಗಳಿಗೆ ಗ್ರಹ ಅಂತ ಕರೀತಾರೆ. ಹಾಗಾಗಿ ದಶಾಪವಿತ್ರೇಣ ಗ್ರಹಂ ಸಂಮಾರ್ಷ್ಟಿ ಅಂತ. ದಶಾಪವಿತ್ರ ಅನ್ನುವುದು ಒಂದು ಬಗೆಯ ಶೋಧನಿ, ಅಂದರೆ ಫಿಲ್ಟರಿಂಗ್ ಕ್ಲಾತ್ ಅಂತಾರಲ್ಲ, ಉಣ್ಣೆಯಲ್ಲಿ ಮಾಡಿದಂಥ ಬಟ್ಟೆ. ಅದರಿಂದ ಸೋಮವನ್ನು ಶೋಧನೆ ಮಾಡ್ತಾ ಇದ್ರು. ದ್ರೋಣ ಕಲಶ ಅಂತ ಒಂದು ಕಲಶ ಇರುತ್ತದೆ. ಆ ಮರದ ಕಲಶಕ್ಕೆ ಮೇಲೆ ಈ ದಶಾಪವಿತ್ರ ಅಂತಕ್ಕಂಥದ್ದು ಒಂದು ಬಟ್ಟೆಯನ್ನು ಹೊದಿಸಿ ಅಲ್ಲಿಂದ ಸೋಮವನ್ನು ಹಿಂಡಿದ್ದು ಸುರಿದು ಆಮೇಲೆ ಅದನ್ನು ಹಿಂಡುತ್ತಾರೆ. ಆ ಮೇಲೆ ಚರಟ ಅಂತ ಉಳಿಯುತ್ತಲ್ಲ, ಅದನ್ನು ಋಜೀಷ ಅಂತ ಕರೀತಾರೆ. ಮತ್ತೆ ಅದನ್ನು ಮಾಧ್ಯಂದಿನ ಸೋಮಯಾಗಕ್ಕೆ ಮತ್ತೆ ಅದನ್ನು ಕುಟ್ಟಿ ಚೆಚ್ಚಿ ಇನ್ನಷ್ಟು ನೀರು ಹಾಕಿ ಫಸ್ಟ್ ಫಿಲ್ಟರ್ ಕಾಫಿ, ಸೆಕೆಂಡ್ ಫಿಲ್ಟರ್ ಕಾಫಿ ಅಂತೆಲ್ಲ ಮಾಡ್ತಾರಲ್ಲ, ಹಾಗೆ 3 ಫಿಲ್ಟರ್ಸ್ ಕಾಫಿ ಥರ 3 ಬಾರಿ ಮಾಡ್ತಾರೆ. ಸಾಯಂ ಸವನಕ್ಕೆ ಸೋಮ ತುಂಬ ಡೈಲ್ಯೂಟ್ ಆಗಿರುತ್ತೆ. ಅದಕ್ಕೆ ಇರಲಿ. ಆಗ ದಶಾಪವಿತ್ರ ಅನ್ನೋ ಬಟ್ಟೆಯಿಂದ ಈ ಒಂದೊಂದು ಗ್ರಹ ಪಾತ್ರಗಳನ್ನು ಒರೆಸಬೇಕಾಗುತ್ತದೆ ಅಂತಕ್ಕಂಥದ್ದು. ಹೀಗೆ ಒಂದೊಂದಾದ ಮೇಲೆ ಒಂದೊಂದು ಮಾಡಬೇಕಾದಂಥದ್ದು ಅನ್ನುವ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು, ಅಂದರೆ ಇದು ನಮಗೀಗ ತುಂಬ ತಲೆ ಕೆಡುವಂಥ ಡೀಟೇಲ್ಸ್. ಯಾತಕ್ಕಪ್ಪ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿ ತೊಗೊಂಡು ಬಂದರು ಅಂತ ಅನಿಸುತ್ತದೆ. ಆದರೆ ಅವರಿಗೆ ಅದು ಸಹಜವಾದ ಕರ್ಮವಾಗಿತ್ತು ಮತ್ತು ಅದು ಗೊತ್ತಿತ್ತು. ಅದರಿಂದ ಆ ಪರಿಭಾಷೆಯಲ್ಲಿ ಹೇಳಿದ್ರೆ ನಡೀತಾ ಇತ್ತು. ಎಂ ಡಿ ರಾಮನಾಥನ್ ಅವರು ತಮ್ಮ ಗೆಳೆಯರೊಬ್ಬರ ಮನೆಗೆ, ಅದೆಲ್ಲ ಈಗ ಒಂದು 40-50 ವರ್ಷಗಳ ಹಿಂದಿನ ಮಾತು, ಅವರ ಮಗುವಿನ ಹುಟ್ಟಿದ ಹಬ್ಬಕ್ಕೆ ಹೋಗಬೇಕಿತ್ತು. ಹೋಗ್ತಾ ಆ ಮಗುವಿಗೆ ಏನಾದರೂ ಗಿಫ್ಟ್ ಅಂತ ಕೊಡಬೇಕಲ್ಲ. ಗಿಫ್ಟ್ ಅಂತ ಕೊಡಬೇಕು ಅಂತಂದರೆ ಉಡುಗೊರೆಗೆ ಎಷ್ಟು ಬಜೆಟ್, ಇನ್ಯಾರೋ ಕೇಳಿದಂತೆ ನಿಮ್ಮ ಬಜೆಟ್ ಎಷ್ಟು ಅಂತ. ಬೇರೆ ಜನ ಎಲ್ಲ ಇದ್ದರು. ಅದಕ್ಕೆ ಇವರು ಒಂದು ಮಾಯಾಮಾಳವಗೋಳಂ ಅಂತಂದ್ರಂತೆ. ಒಂದು ಮಾಯಾಮಾಳವಗೋಳ ಅಂತ. ಮಾಯಾಮಾಳವಗೋಳ ಮೇಳಕರ್ತರಾಗ 72 ಮೇಳಕರ್ತಗಳಲ್ಲಿ ಅದು ಒಂದು. ಮಾಯಾ ಅಂತಂದರೆ ಮಾ 5, ಮ 5, ಯಾ 1. ಅದನ್ನು ಅಂಕಾನಾಂ ವಾಮತೋಗತಿ ಅಂತ ರಿವರ್ಸ್ ಮಾಡಿದ್ರೆ 15 ಅಂತ. ಅಂದರೆ 15 ರೂಪಾಯಿನಲ್ಲಿ ಆಗ್ತಕ್ಕಂಥದ್ದು ಯಾವುದಾದ್ರು ಒಂದು ವಸ್ತುವನ್ನು ಕೊಂಡು ಗಿಫ್ಟ್ ಮಾಡಬೇಕು ಅಂತ ಕಟಪಯಾದಿ ಸೂತ್ರಗಳಿಂದ ಮಾಡಿಕೊಂಡು ಬಂದಂಥದ್ದು. ಹೀಗೆ ಈ ರೀತಿ ಗುಟ್ಟು ಮಾಡಿ ಹೇಳೋದಕ್ಕೂ ಕೂಡ ಪ್ರಯೋಜನಕ್ಕೆ ಬರುತ್ತೆ. ಅದು ಗೊತ್ತಿದ್ದವರಿಗೆ ಬಹಳ ಸುಲಭವಾದದ್ದು, ಗೊತ್ತಿಲ್ಲದೆ ಇದ್ದವರಿಗೆ ಕಷ್ಟಕ್ಕೆ ಇಟ್ಕೊಳ್ತಕ್ಕಂಥದ್ದು. ಆದ ಕಾರಣದಿಂದ ಈ ಪೂರ್ವಮೀಮಾಂಸಾ ನ್ಯಾಯಗಳು ಮರೆಯಾಗ್ಬಿಟ್ಟು ಕೇವಲ ವೇದಾಂತಾದಿ ಶಾಸ್ತ್ರಗಳಲ್ಲಿ ಮಾತ್ರ ಅಲ್ಲಿ ಇಲ್ಲಿ ಬಳಕೆಗೆ ಬರುವಂಥದ್ದಾಯಿತು. ಅದೇ ತರಹ ಗ್ರಹೀಕ ನ್ಯಾಯ ಇದ್ದಂತೆ ಮತ್ತೊಂದು ರಥಕಾರ ನ್ಯಾಯ ಅಂತ ಉಂಟು. ರಥಕಾರ ನ್ಯಾಯ ಅಂದರೆ ಈ ವಿಶ್ವಕರ್ಮ ಅನ್ನುವ ಒಂದು ವರ್ಗ ಅಂತ, ರಥಕಾರ ಅಂದರೆ ಸೂತ ವರ್ಗ ಅಂತ ಕೂಡ ಉಂಟು. ಅವರಿಗೆ ಅಗ್ನಿಹೋತ್ರವನ್ನು ಮಾಡುವುದಕ್ಕೆ ಶರತ್ಕಾಲದಲ್ಲಿ ಪ್ರಶಸ್ತ ಅಂತ. ಬ್ರಾಹ್ಮಣ ವಸಂತದಲ್ಲಿ, ವಸಂತೆ ಜ್ಯೋತಿಷ್ಠೋಮೇನ ಯಜೇತ, ಬ್ರಾಹ್ಮಣೋ ವಸಂತೆ ಉಪನಯೀತ, ಈ ರೀತಿಯಾದ ಮಾತುಗಳು ಬರುತ್ತೆ. ಕ್ಷತ್ರಿಯನಿಗೆ ಗ್ರೀಷ್ಮದಲ್ಲಿ, ವೈಶ್ಯನಿಗೆ ವರ್ಷಾಕಾಲದಲ್ಲಿ ಅಂತ ಹೀಗೆಲ್ಲ ಹೇಳಿದ್ದಾರೆ. ಈತನಿಗೆ ರಥಕಾರನಿಗೆ ಶರತ್ಕಾಲದಲ್ಲಿ ಅಂತ ಹೇಳಿದ್ದಾರೆ. ಹೀಗೆ ಅವರಿಗೆ ಮೊದಲು ವೇದಾಧಿಕಾರ ಇರಲಿಲ್ವಲ್ಲ ಅಂದರೆ ಅದೊಂದು ಸ್ಪೆಷಲ್ ಕ್ಲಾಸ್ ಆಗಿ ಇದೆ ಅಂತ ಹೇಳುವಂಥ ರೀತಿಯಲ್ಲಿ. ಅಂದರೆ ರಥಕಾರ ನ್ಯಾಯ ಅಂತ ಹೇಳಿದ ತಕ್ಷಣ ಬರುವಂಥದ್ದೇನೆಂದರೆ, ಯಾರಿಗೂ ಕೆಲವೊಂದು ಇಲ್ಲ ಅಂತಂದ್ರೂ ಕೆಲವೊಂದು ಸ್ಪೆಷಲ್ ಕ್ಯಾಟಗರೈಸೇಷನ್, ಸ್ಪೆಷಲ್ ಕಂಡೀಷನ್ಸ್ ಅಪ್ಲೈ ಅಂತ ಇರುತ್ತಲ್ಲ, ಆ ಥರ ನಡೆಸುವಂಥದ್ದು ಅನ್ನೋ ರೀತಿಯಲ್ಲಿ ಬಳಕೆಗೆ ಬರ್ತದೆ. ಇನ್ನೊಂದು ಹಾಗೆ ಷೋಡಶಿ ಗ್ರಹಣ ನ್ಯಾಯ ಅಂತ ಉಂಟು. ಯಜ್ಞಪಾತ್ರಗಳಲ್ಲಿ ಒಂದು ಪಾತ್ರಕ್ಕೆ ಷೋಡಶಿ ಅಂತ ಹೆಸರು. ಆ ಷೋಡಶಿ ಎನ್ನುವುದನ್ನು ಅತಿರಾತ್ರ ಯಾಗದಲ್ಲಿ ವಿಶೇಷವಾಗಿ ಬಳಸ್ತಾರೆ. ಅತಿರಾತ್ರ ಅಂತ ಸಪ್ತ ಸೋಮ ಸಂಸ್ಥೆಗಳಲ್ಲಿ 6ನೇದಾದ ಯಾಗ. ಅತಿರಾತ್ರೇ ಷೋಡಶಿನಂ ಗೃಹಾತಿ ಅಂತ ಒಂದು ನಿಯಮ. ಅತಿರಾತ್ರ ಯಾಗದಲ್ಲಿ ಷೋಡಶಿ ಎನ್ನುವ ಪಾತ್ರವನ್ನು ಬಳಸಲೇಬೇಕು ಅಂತ. ಹಾಗೆ ಇನ್ನೊಂದು ಉಂಟು, ನಾತಿರಾತ್ರೇ ಷೋಡಶಿನಂ ಗೃಹಾತಿ, ಅತಿರಾತ್ರದಲ್ಲಿ ಷೋಡಶಿ ಅನ್ನುವ ಪಾತ್ರೆ ಬಳಸೋಲ್ಲ ಅಂತ. ಹೀಗೆ 2 ವಿರೋಧ ಬಂತಲ್ಲ ಅಂದರೆ ತುಲ್ಯ ಬಲ ವಿರೋಧೇ ವಿಕಲ್ಪ ಅಂತ ಗೌತಮ ಸೂತ್ರ ಒಂದಿದೆ. 2 ರೀತಿಯಲ್ಲಿ ಪರವಿರೋಧಗಳಿದ್ದಾಗ ಹಾಗೂ ಮಾಡ್ಬೋದು ಹೀಗೂ ಮಾಡ್ಬೋದು ಅಂತ. ಹೀಗಾಗಿ ವೆನ್ ದೆರ್ ಈಸ್ ಕನ್ಫ್ಯೂಷನ್ ಯು ಅಡಾಪ್ಟ್ ಬೋತ್ ಅನ್ನುವಂಥದ್ದು ಅತಿರಾತ್ರ ಷೋಡಶಿ ಗ್ರಹಣ ನ್ಯಾಯ ಅಂತ. ನಮಗೆ ಅಯ್ಯೋ ಆ ಹೊತ್ತಿಗೆ ನೋಡಿದ್ ಮಾಡ್ಕೊಳ್ಳಿ, ತೋಚಿದಂಗೆ ಮಾಡ್ಕೊಳ್ಳಿ ಅಂತ ಅನ್ನೋಷ್ಟು ಸಿಂಪಲ್ ಆಗಿರೋದು ಯಾತಕ್ಕೆ ಇಷ್ಟು ಕಾಂಪ್ಲೆಕ್ಸ್ ಮಾಡಿದ್ರು ಅಂದರೆ ಅವರಿಗೆ ಆ ಪರಿಭಾಷೆ ಸುಲಭವಾಗಿತ್ತು, ಪರಿಚಿತವಾಗಿತ್ತು ಅಂತಕ್ಕಂಥದ್ದು.
ಹಾಗೆ ರಾತ್ರಿ ಸತ್ರ ನ್ಯಾಯ ಅನ್ನುವುದು ಕೂಡ ಉಂಟು. ಅಲ್ಲಿ ರಾತ್ರಿ ಕಾಲದಲ್ಲಿ ಯಾಗಗಳು ಸಾಮಾನ್ಯವಾಗಿ ಮಾಡೋಲ್ಲ. ಆದರೆ ಅತಿರಾತ್ರದಲ್ಲಿ ಹೇಳುವಂತೆಯೇ ರಾತ್ರಿ ಇಡೀ ನಡೆಯತಕ್ಕಂಥದ್ದಾಗುತ್ತದೆ. ಆಶ್ವಿನ ಮಂತ್ರಗಳನ್ನು ಹೇಳಬೇಕಾಗುತ್ತೆ. ಸುಮಾರು 1000 ಮಂತ್ರಗಳನ್ನು ಒಂದಿಷ್ಟು ತಪ್ಪಿಲ್ಲದೆ ಹೇಳಬೇಕಾಗುತ್ತದೆ. ಅಕಸ್ಮಾತ್ ಏನಾದ್ರು ತಪ್ಪಾದರೆ ತೆಲುಗಿನಲ್ಲಿ ಒಂದು ಗಾದೆ ಇದೆ, ರೆಡ್ಡಿ ವಚ್ಚೆ ಮೊದಲೆತ್ತುಕೋ ಅಂತ. ಯಾವುದೋ ಒಂದು ಹಳ್ಳಿಯಲ್ಲಿ ಬಯಲಾಟ, ಆಂಧ್ರ ಪ್ರದೇಶ. ಅಲ್ಲಿ ಊರಿಗೆಲ್ಲ ಪ್ರಮುಖರು 10 ಜನ ರೆಡ್ಡಿ ಭೂಸ್ವಾಮಿಗಳಿದ್ದಾರೆ. ಈ ಆಂಧ್ರ ಪ್ರದೇಶದ ಈ ರೆಡ್ಡಿ ಫ್ಯಾಕ್ಷನ್ಸ್ ಅಂತ ಒಬ್ಬರ ಮುಖ ಕಂಡ್ರೆ ಒಬ್ಬರಿಗಾಗೋಲ್ಲ, ಎಲ್ಲ ಒಂದೇ ಕುಲದವರಾದರೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗೋಲ್ಲ. ನವಗ್ರಹಗಳು ಪರಸ್ಪರ ಯಾವುದೂ ಮುಖ ಕೊಟ್ಟು ನೋಡೋದಿಲ್ವಲ್ಲ, ಒಂದೊಂದು ದಿಕ್ಕಲ್ಲಿ ಒಂದೊಂದು ಇರುತ್ತವೆ. ಆ ರೀತಿಯಾಗಿ ಅವರಿರ್ತಾರೆ. ಒಟ್ಟಿಗೆ ಬಂದರೆ ಆ ಬಯಲಾಟ ಆರಂಭವಾಗುತ್ತದೆ. ಅರೆ ಪರ್ಸನಲ್ ಪ್ರೆಸ್ಟೀಜ್, ಯಾರೊಬ್ಬರೂ ಒಟ್ಟಿಗೆ ಬರೋಲ್ಲ. ಒಬ್ಬ ಬಂದ ಮೇಲೆ ಹೆಚ್ಚುಗಾರಿಕೆ ತೋರ್ಸೋಕೆ ಇನ್ನೊಬ್ಬ ಬರ್ತಾನೆ. ಬಂದನಲ್ಲ ಒಬ್ಬ ಅಂತ ಶುರು ಮಾಡ್ಕೋತಾರೆ. ನಾಟರಾಗದಲ್ಲಿ ಮಂಗಳ ನಾಂದಿ ಶ್ಲೋಕ ಹಾಡ್ತಾರೆ. ಮತ್ತೊಬ್ಬ ಬಂದ, ಅವನು ಮರ್ಯಾದೆ, ಅವನು ದುಡ್ಡು ಕೊಟ್ಟು ಅವನು ಚಂದಾದಾರ, ತೊಂದರೆ ಅಂತೂ ಕೊಟ್ಟೆ ಕೊಡ್ತಾನೆ, ಯಾವುದೇ ರೀತಿಯಾಗಿ ಉಪಕಾರ ಮಾಡದೇ ಇದ್ರು. ಅದಕ್ಕೆ ತಿರ್ಗಾ ಮೊದಲಿಂದ ಶುರು ಮಾಡೋದು. ದೊಡ್ಡವರು ಬಂದರು ಅಂದರೆ ಮೊದಲಿಂದ ಆರಂಭ ಮಾಡುವುದು ಅಂತ. ಆ ರೀತಿಯಾಗಿ ಒಂದು 8-10 ಜನ ಬಂದು ಅವರು ಕೂತ್ಕೊಳ್ಳೋ ಹೊತ್ತಿಗೆ ಬೆಳಗಿನ ಜಾವ ಆಗಿ ಇಡೀ ರಾತ್ರಿ ಬಯಲುನಾಟಕ ಅಂತ ನಡೆದದ್ದೇನೋ ಅದೇ ನಾಂದಿ ಶ್ಲೋಕವನ್ನು, ನಾಟರಾಗವನ್ನು ಹಾಡ್ತಾ ಹಾಡ್ತಾ ಕಡೆಗೆ ಜನರು ನಾಟ್ಯ ರಾಗ ಅಂತ ಬೇಜಾರು ಮಾಡ್ಕೊಳ್ಳೋ ತರಹ ಆದದ್ದು ಅಂತ. ಈ ರೀತಿಯಾಗಿ ಆ ಅಶ್ವಿನ ಮಂತ್ರಗಳನ್ನು ತಪ್ಪಾದರೆ ಮೊದಲಿಂದ ಹೇಳಬೇಕು ಅಂತ ಹೀಗೆಲ್ಲ ಉಂಟು. ಈ ಬಗ್ಗೆ ಆದದ್ದು ಮೀಮಾಂಸಾ ನ್ಯಾಯಗಳನ್ನು ನಾವು ಕಾಣ್ತೀವಿ. ಹಾಗಲ್ಲದೆ ಈ ಲೌಕಿಕ ನ್ಯಾಯಗಳಲ್ಲಿ ತುಂಬ ಸ್ವಾರಸ್ಯ ಹೆಚ್ಚು ಕಾಣುತ್ತದೆ. ಯಾಕೆಂದರೆ ನಿತ್ಯ ಜೀವನದ ಅನುಭವಕ್ಕೂ ಬರುತ್ತವೆ. ಕೆಲವು ನ್ಯಾಯಗಳನ್ನು ಕೆಲವು ಶಾಸ್ತ್ರಗಳವರು ವಿಶೇಷವಾಗಿ ಬಳಸ್ಕೊಳ್ತಾರೆ, ಹೆಚ್ಚೆಚ್ಚಾಗಿ ಕೂಡ ಬಳಸ್ಕೋತಾರೆ. ಫ್ರೀಕ್ವೆಂಟ್ಲಿ ಯೂಸ್ಡ್ ಮ್ಯಾಕ್ಸಿಯಮ್ಸ್ ಅಂತ ಕರೀಬಹುದು. ಉದಾಹರಣೆಗೆ ಭಕ್ತಿ, ಪ್ರಪತ್ತಿ, ಸಮರ್ಪಣ ಭಾವ, ಪರಮಾತ್ಮನಲ್ಲಿ ಆತ್ಮಾರ್ಪಣೆ ಇತ್ಯಾದಿಗಳಿಗೆ ಬಹಳ ಪ್ರಸಿದ್ಧವಾದದ್ದು ವಿಶಿಷ್ಟಾದ್ವೈತ ಸಿದ್ಧಾಂತ. ಹಾಗೆ ಎಲ್ಲ ದರ್ಶನಗಳಲ್ಲಿ ಕೂಡ, ಅಂದರೆ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತಾದಿ ಸಕಲಗಳಲ್ಲಿ ಕೂಡ ಭಕ್ತಿಗೆ ದೊಡ್ಡ ಪಾರಮ್ಯ ಉಂಟು. ಆ ಒಂದು ಭಕ್ತಿಯನ್ನು ಕುರಿತು, ಭಕ್ತನ ಸಂಬಂಧವನ್ನು ಕುರಿತು 3 ನ್ಯಾಯಗಳು ತುಂಬ ಪ್ರಸಿದ್ಧವಾಗಿವೆ. ಒಂದು ಮತ್ಸ್ಯಕಿಶೋರ ನ್ಯಾಯ, ಮತ್ತೊಂದು ಮಾರ್ಜಾಲ ಕಿಶೋರ ನ್ಯಾಯ, ಇನ್ನೊಂದು ಕಪಿಕಿಶೋರ ನ್ಯಾಯ ಅಂತ. ಮತ್ಸ್ಯಕಿಶೋರ ನ್ಯಾಯದಲ್ಲಿ ಮರಿ ಮೀನುಗಳನ್ನು ತಾಯಿ ಮೀನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು, ಅಕಸ್ಮಾತ್ ಆಪತ್ತು ಬಂದಾಗ ತಕ್ಷಣ ಸುತ್ತುವರೆದು ಕಾಪಾಡುತ್ತದೆ. ಮಿಕ್ಕಂತೆ ಅವುಗಳು ಅದನ್ನು ಹಿಂಬಾಲಿಸ್ತಾ ಇರುತ್ತವೆ. ತಾಯಿಗೆ ಮಕ್ಕಳನ್ನ ತನ್ನ ಮೈಗಂಟಿಸಿಕೊಂಡು ತಾನು ಹೊತ್ತುಕೊಂಡು ತಿರುಗುವಂಥದ್ದಲ್ಲ. ಅಂದರೆ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ಸಂಕಟ ಬಂದಾಗ ವೆಂಕಟರಮಣ ಅಂದಾಗ ಅನುಗ್ರಹ ಮಾಡ್ತಾನೆ. ಆದರೆ ಅದೇ ಕೆಲಸ ಅಂತ ಅವ್ರನ್ನ ಸದಾ ಎದೆಗಂಟಿಸಿಕೊಂಡು ಕಾಯ್ತಾ ಇರೋದಿಲ್ಲ. ಭಗವಂತನಿಗೆ ಇದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ವಾ ಅನ್ನುವ ದೃಷ್ಟಿ ಮತ್ಸ್ಯಕಿಶೋರ ನ್ಯಾಯದ್ದು. ಆದರೆ ಕಪಿಕಿಶೋರ ನ್ಯಾಯದಲ್ಲಿ ಹಾಗಲ್ಲ. ಭಕ್ತ ಭಗವಂತನಿಗೆ ಅಂಟಿಕೊಂಡಿದ್ದರೆ ಭಗವಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಕೋತಿಯ ಮರಿ ತಾಯಿಯ ಹೊಟ್ಟೆಯನ್ನು ಗಟ್ಟಿಯಾಗಿ ಅವಚಿಕೊಂಡು ಇರುತ್ತೆ. ಆಗ ಅದು ಮರಕ್ಕೆ ಹತ್ತುತ್ತೆ, ಗೋಡೆ ಮೇಲೆ ಹಾರುತ್ತೆ. ಆ ಮರಿಯ ದಾಯಿತ್ವ, ಮರಿಯ ಜವಾಬ್ದಾರಿ, ಇದು ಕೈ ಬಿಟ್ಟರೆ ಭೂಮಿಗೆ ಬೀಳುತ್ತದೆ. ಹಾಗೆ ಭಕ್ತ ನಿರಂತರವಾಗಿ ಭಗವಂತನನ್ನು ಆಶ್ರಯಿಸಿಕೊಂಡಿರಬೇಕು. ಭಕ್ತನ ಬಾಧ್ಯತೆ ಹೆಚ್ಚು ಅಂತ. ಅದೇ ಮಾರ್ಜಾಲ ಕಿಶೋರ ನ್ಯಾಯದಲ್ಲಿ ಪ್ರಪತ್ತಿ, ಅಂದರೆ ಭಗವಂತನಿಗೆ ನಿನ್ನವನು ನಾನು ಅಂತ ಒಮ್ಮೆ ಹೇಳಿಬಿಟ್ರೆ ಸಾಕು. ಸಕೃದೇವ ಪ್ರಪನ್ನಾಯ ತವಾಸ್ಮಿತ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ವ್ರತಂ ಮಮ ಅಂತ ರಾಮ ಹೇಳಿದನಲ್ವಾ, ಅದು ಬಹಳ ಮುಖ್ಯವಾದದ್ದು. ಅರ್ಪಿತವಾಗಿದ್ದೀನಿ ಅಂತ ರಕ್ಷಿಷ್ಯತಿ ಇತಿ ವಿಶ್ವಾಸ, ಇದು ಮಹಾವಿಶ್ವಾಸ ಅಂತ ಕರೀತಾರೆ. ಬೆಕ್ಕು ತನ್ನ ಮರಿಗಳನ್ನು ತಾನೇ ಬಾಯಲ್ಲಿ ಕಚ್ಚಿಕೊಂಡು ಒಂದಿಷ್ಟೂ ನೋವಾಗದಂತೆ ಎತ್ಕೊಂಡು ಹೋಗುತ್ತದೆ. ಪಾಣನೀಯ ಶಿಕ್ಷಾ ಗ್ರಂಥದಲ್ಲಿ ಬರುತ್ತದೆ, ವೇದ ಮಂತ್ರಗಳನ್ನು ಹೇಳುವಾಗ ಅಕ್ಷರಗಳನ್ನು ಬೆಕ್ಕು ಮರಿಯನ್ನೇ ಎತ್ತುಕೊಂಡು ಹೋಗುವಾಗ ದೃಢತೆ ಇದ್ದರೂ ವೇದನೆಯಾಗದಂತೆ ಮಾಡುತ್ತದಲ್ಲ, ಆ ರೀತಿ ಅಕ್ಷರಗಳನ್ನು ಒತ್ತಿ ಒತ್ತಿ ಹೇಳದೆ ಹಗುರವಾಗಿ ಅದರ ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು ಅಂತ. ನೃತ್ಯದಲ್ಲಿ ಕೂಡ ಮೈ ಬಿಗಿ ಮಾಡಿಕೊಂಡು ಒಳ್ಳೆ RCC ಕಾಂಕ್ರೀಟ್ನಲ್ಲಿ ಮೈಯಲ್ಲಿ ಮಾಡದಂತೆ ರಿಇನ್ಫೋರ್ಸ್ಮೆಂಟ್ ಇರೋ ತರಹ ಮಾಡಬಾರ್ದು. ಮೈ ಸಡಿಲ ಬಿಡಬೇಕು, ಆದರೆ ಹಸ್ತಗಳು ಶಿಥಿಲ ಆಗಬಾರ್ದು ಅಂತ. ಇದು ಒಂದು ಬಹಳ ಕಷ್ಟದ ವ್ಯವಸ್ಥೆ. ಮನಸ್ಸಿಗೆ ಯೋಚನೆ ಇಟ್ಕೋಬಾರ್ದು, ಆದರೆ ಎಲ್ಲ ಕೆಲಸ ಮಾಡಬೇಕು ಅಂತಂದಂತೆ. ಕರ್ಮ ಫಲದಲ್ಲಿ ಆಸಕ್ತಿ ಬೇಡ, ಆದರೆ ಕರ್ಮಕೌಶಲ ಬಿಡಬೇಡ ಅಂತ ಹೇಳಿದಂತೆ ಒಂದು ಹಸಿಧಾರ ವ್ರತ. ಆ ಬಗೆಯಾದದ್ದು ಈ ಮಾರ್ಜಾಲ ಕಿಶೋರ ನ್ಯಾಯ. ಮಾರ್ಜಾಲ ಕಿಶೋರ ನ್ಯಾಯವನ್ನು ಪ್ರಪತ್ತಿಗೆ ಮುಖ್ಯವಾದ ಉದಾಹರಣೆಯಾಗಿ ಕೊಡ್ತಾರೆ. ಹಾಗೆ ಅದ್ವೈತ ವೇದಾಂತದಲ್ಲಿ
ಎರಡು ನ್ಯಾಯಗಳ ಬಳಕೆ ತುಂಬ ಉಂಟು, ಬೇಕಾದಷ್ಟು ಮತ್ತಂತೆ ಇವೆ. ಶಂಕರ ಭಗವತ್ಪಾದರ ಭಾಷ್ಯಗಳನ್ನು ನೋಡಿದರೆ ತುಂಬ ನ್ಯಾಯಗಳನ್ನು ಬಳಸಿದ್ದಾರೆ. ಆ ರೀತಿಯಾಗಿ ಬಳಸುವಲ್ಲಿ ಅದ್ವೈತ ತತ್ವ ಪ್ರಮೇಯಕ್ಕೆ ತುಂಬ ಮುಖ್ಯವಾದ ಹಲವು ನ್ಯಾಯಗಳಿವೆ. ಅದರೊಳಗೆ ಕೆಲವೊಂದನ್ನು ನೋಡಬಹುದು. ಒಂದನೇದು ಸರ್ಪರಜ್ಜು ನ್ಯಾಯ ಅಂತ. ಹಾವು ಹಗ್ಗದಂತೆ ತೋರುವುದು ಅಥವಾ ಹಗ್ಗ ಹಾವಿನಂತೆ ತೋರೋದು, ಅದರಿಂದ ಗಾಬರಿ ಆಗ್ತಕ್ಕಂಥದ್ದು, ಇಲ್ಲ ಭಯಪಟ್ಟು ಜಾಗರೂಕವಾಗಬೇಕಾದ ಸ್ಥಳದಲ್ಲಿ ಹಾವನ್ನೇ ಹಗ್ಗ ಅಂತ ಭ್ರಮಿಸಿಕೊಂಡು ಲಘುವಾಗಿ ತೆಗೆದುಕೊಂಡು ಅಪಾಯ ಮಾಡಿಕೊಳ್ಳೋದು, ಎರಡೂ ರೀತಿಯಲ್ಲಿ ಉಂಟು. ಸಾಮಾನ್ಯವಾಗಿ ಹಗ್ಗವನ್ನು ಹಾವಾಗಿ ಭ್ರಮಿಸಿ ಅದರಿಂದ ಇಲ್ಲದ ಸಲ್ಲದ ಕೋಲಾಹಲ ಮಾಡಿದ್ದನ್ನು ಇಟ್ಕೊಳ್ತಾರೆ. ವೆನ್ ಟೂ ಇಂಟರ್ಪ್ರಿಟೇಷನ್ಸ್ ಆರ್ ಪಾಸಿಬಲ್, ವಿಚ್ ಈಸ್ ದಿ ಬೆಸ್ಟ್ ಇಂಟರ್ಪ್ರಿಟೇಷನ್ ಅಂತ ನೋಡಬೇಕಲ್ವ. ಹಾಗೆ ಸರ್ಪರಜ್ಜು ನ್ಯಾಯದಂತೆ ಬ್ರಹ್ಮಸ್ವರೂಪವಾದ ಜಗತ್ತನ್ನು ಪ್ರತ್ಯೇಕವಾಗಿ ಜಗತ್ತು ಅಂತ ಭಾವಿಸಿಕೊಳ್ಳೋದಾಗಿದೆ. ಬ್ರಹ್ಮ ಅನ್ನೋದು ಹಗ್ಗದಂತೆ, ಜಗತ್ತು ಅನ್ನೋದು ಹಾವಿನಂತೆ ಅದರೊಳಗೆ ಅಧ್ಯಸ್ಥವಾಗಿದೆ, ಆರೋಪಿತವಾಗಿದೆ. ಹಾವು ಅನ್ನುವ ಪ್ರತ್ಯೇಕವಾದ ಪದಾರ್ಥ ಅಲ್ಲಿ ಇಲ್ಲ, ನಮಗದು ಹಾವಿನಂತೆ ಕಾಣಿಸ್ತು ಅಂತ ಹೇಳೋದಕ್ಕೆ ಬಳಸ್ತಾರೆ. ಅದೇ ತರಹ ಮತ್ತೊಂದು ರಜತ ಶುಕ್ತಿ ನ್ಯಾಯ ಅಂತ ಬಳಸ್ತಾರೆ. ಕಪ್ಪೆ ಚಿಪ್ಪು ಬಿಸಿಲಿನಲ್ಲಿ ಹೊಳೆಯುತ್ತಾ ಬೆಳ್ಳಿಯಂತೆ ಕಾಣಿಸ್ತು, ಯಾರೋ ಆಸೆಪಟ್ಟು ಹೋಗಿ ನೋಡಿದ್ರೆ ಅದು ಕಪ್ಪೆ ಚಿಪ್ಪಲ್ಲ, ಅಂದರೆ ಪ್ರಾತಿಭಾಸಿಕ, ಅಪ್ಯಾರೆಂಟ್ ನಾಲೆಡ್ಜ್ ಅಂತೀವಲ್ಲ, ತೋರಿಕೆಯದು ಅನ್ನುವಂಥದ್ದು, ಅದಕ್ಕಾಗಿ ಬಳಸ್ತಾರೆ. ನಮಗೂ ಎಷ್ಟೋ ಬಾರಿ ಭ್ರಮೆ ಆಗ್ತಾ ಇರುತ್ತೆ. ರಸ್ತೆಯಲ್ಲಿ ಹೋಗ್ತಾ ಫಳಫಳ ಹೊಳಿತಾ ಇದೆ, ಅದು ಬೆಳ್ಳಿಯೋ ಬಂಗಾರವೋ ಅಂತ ನೋಡಿದ್ರೆ ಯಾವುದೋ ಒಂದು ಚಾಕ್ಲೇಟ್ನ ಮೇಲಿರ್ತಕ್ಕಂಥ ಪೇಪರ್ನ ಎಸ್ದು ಹೋಗಿರ್ತಾರೆ, ಹೀಗೆ ಬೇಸ್ತು ಬೀಳುವಂಥದ್ದು ಇರುತ್ತದೆ. ಆ ರೀತಿಯಾದದ್ದು ಮೃಗಮರೀಚಿಕಾ ನ್ಯಾಯ ಅಥವಾ ಮೃಗತೃಷ್ಣಿಕಾ ನ್ಯಾಯ ಅಂತ ಕರೆಯೋದುಂಟು. ಮರೀಚಿಕೆ, ಮಿರೇಜ್ ಅಂತ ನಾವೇನು ಹೇಳ್ತೀವಿ, ಬಿಸಿಲುಗುದರೆ, ಅದನ್ನು ಕಂಡು ನೀರು ಅಂತ ಭ್ರಮಿಸಿಕೊಳ್ತಕ್ಕಂಥದ್ದು. ಹೀಗೆ ಭ್ರಮೆಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅದ್ವೈತ ವೇದಾಂತದ ಪ್ರಕಾರ ಪಾರಮಾರ್ಥಿಕ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಸಿಕ ಸತ್ತ ಅಂತ ಮೂರು ಸತ್ತ, ತ್ರೈವಿಧ್ಯ ಅಂತ ಹೇಳ್ತಾರೆ. ಅಬ್ಸಲ್ಯೂಟ್ ರಿಯಾಲಿಟಿ, ಟೆಂಪರಲ್ ರಿಯಾಲಿಟಿ ಆ್ಯಂಡ್ ವರ್ಚುವಲ್ ರಿಯಾಲಿಟಿ ಅಂತ ಮೂರು ತರಹ ಅಂತ ಹೀಗೆ ಇದೆ. ಅದಕ್ಕೆ ಇವುಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಅದರ ಪರ ವಿರೋಧಿಗಳು ಎರಡನ್ನೂ, ಇಬ್ಬರೂ ಕೂಡ ಇದನ್ನು ಬಳಸ್ಕೊಂಡು ಪ್ರತಿವಾದ ಮಾಡ್ತಾರೆ, ಇವರು ಅದನ್ನು ಸಮರ್ಥನೆ ಮಾಡ್ತಾರೆ, ಅವರು ಮತ್ತೆ ಪ್ರತ್ಯಾಖ್ಯಾನ ಮಾಡ್ತಾರೆ, ಹೀಗೆ ಸಾಗುವಂಥದ್ದು. ಇನ್ನೊಂದು ಜೀವನ್ಮುಕ್ತಿಗೆ ಸಂಬಂಧಪಟ್ಟಂತೆ ಎರಡು ನ್ಯಾಯಗಳ ಬಳಕೆ ಇದೆ. ಈ ಸರ್ಪರಜ್ಜು ನ್ಯಾಯ, ರಜತಶುಕ್ತಿ ನ್ಯಾಯ ಮತ್ತು ನಾನೀಗಷ್ಟೇ ಹೇಳಿದಂತಹ ಮೃಗತೃಷ್ಣಿಕಾ ನ್ಯಾಯ ಯಾವುದಿದೆ, ಮೃಗಮರೀಚಿಕಾ ನ್ಯಾಯ, ಅವುಗಳಲ್ಲಿ ಅದ್ವೈತಿಗಳ ವಲಯದಲ್ಲಿಯೇ ಸಂಪೂರ್ಣವಾದ ಅಗ್ರಿಮೆಂಟ್ ಇದೆ. ಯಾವತ್ತೂ ಯಾವುದರೊಳಗೂ ಇನ್ಫೈಟ್ಸ್ ಇದ್ದೇ ಇರುತ್ತೆ. ಇಂಟಿಲೋನಿ ಕಲಹಂ ಇಂತಿಂತ ಕಾದಯ ವಿಶ್ವದಾಭಿರಾಮ ವಿನರವೇಮ ಅಂತಂದಂಗೆ ಇಂಥ ಒಂದು ಈ ಜೀವನ್ಮುಕ್ತಿಗೆ ಸಂಬಂಧಪಟ್ಟಂತೆ ಜೀವನ್ಮುಕ್ತನಿಗೆ ಪ್ರಾರಬ್ಧ ಉಂಟೇ ಇಲ್ಲವೇ ಅಂತ. ದ್ವೈತ ವಿಶಿಷ್ಟಾದ್ವೈತಾದಿಗಳಲ್ಲಿ ಜೀವನ್ಮುಕ್ತಿಯ ಕಲ್ಪನೆ ಇಲ್ಲ. ವೇದಾಂತ ದೇಶಿಕರು ಅಚ್ಯುತ ಶತಕದಲ್ಲಿ ಜೀವನ್ಮುಕ್ತಿ ಸದೃಶರು ಅಂತ ನಾವು ಮಾತು ಬಳಸ್ತಾರೆ, ಅರೆ ಆ ಸಿದ್ಧಾಂತಗಳಲ್ಲಿ ಇಲ್ಲ. ಬೌದ್ಧದಲ್ಲಿ ಕಾಣಸಿಗುತ್ತದೆ, ಸಾಂಖ್ಯದಲ್ಲಿ ಹೇಳ್ತಾರೆ ಅದು ಭಿನ್ನವಾದದ್ದು ಜೀವನ್ಮುಕ್ತಿ ಅಂತನ್ನುವುದು, ಅಂದರೆ ಪರಿಕಲ್ಪನೆ ಅಂತ ಉಂಟು. ಮುಖ್ಯವಾಗಿ ವೇದಾಂತ ದರ್ಶನದಲ್ಲಿ ಶಾಂಕರಾದ್ವೈತಕ್ಕೆ ಜೀವನ್ಮುಕ್ತಿ ಅಂತ ಅಂದರೆ ಇದ್ದಲ್ಲಿಯೇ ಇಹೈವ ಪರಿಮುಚ್ಯತೆ, ಹಿಯರ್ ಆ್ಯಂಡ್ ನೌ. ಇನ್ನು ವೈಕುಂಠ, ಕೈಲಾಸ ಇತ್ಯಾದಿಗಳದು ಹೀಗೆ ದೇಹ ಬಿದ್ದ ಮೇಲೆ ಇರತಕ್ಕಂಥದ್ದು ಅಲ್ಲ, ವಿದೇಹ ಮುಕ್ತಿ ಅಲ್ಲ, ಅದು ಗೌಣ ಮುಕ್ತಿ. ಜೀವನ್ಮುಕ್ತಿಯೇ ಸದ್ಯೋ ಮುಕ್ತಿ, ಇನ್ಸ್ಟ್ಯಾಂಟ್ ಮುಕ್ತಿ, ಅದು ಮುಖ್ಯ ಮುಕ್ತಿ, ಪ್ರಧಾನ ಮುಕ್ತಿ ಅಂತ ಕೂಡ ಕರೀತಾರೆ. ಅಲ್ಲಿ ಎರಡು ರೀತಿ. ಜೀವನ್ಮುಕ್ತನಿಗೆ ಶರೀರ ಇದೆಯಲ್ಲ, ಆ ಶರೀರ ಯಾಕಿದೆ ಅಂದರೆ ಪ್ರಾರಬ್ಧ ಇದೆ ಅವನಿಗೆ ಅಂತ. ಆ ಪ್ರಾರಬ್ಧ ಇರುವ ಕಾರಣದಿಂದ ಅವನಿಗೆ ಶರೀರ ಇದೆ, ಅದರಿಂದಾಗಿ ಶರೀರಕ್ಕೆ ಏನೇನು ಬೇಕು ಬೇಡಗಳಿವೆ ಅದನ್ನು ನಿರ್ವಾಹ ಮಾಡ್ತಾನೆ ಅಂತ ಹೇಳಿ ಅದಕ್ಕೊಂದು ದೃಷ್ಟಾಂತ ಕೊಡುವಲ್ಲಿ ಹೇಳ್ತಾರೆ. ಜ್ಞಾನ ಬಂದ ಮೇಲೆ ವಿದ್ಯತೆ ಹೃದಯ ಗ್ರಂಥಿ ಎಲ್ಲ ಆಗಿಬಿಡ್ಬೇಕಲ್ವಾ ಅಂತಂದರೆ, ಇಲ್ಲ ನೋಡಿ, ಕುಂಬಾರ ಚಕ್ರದ ಮೇಲೆ ಮಣ್ಣಿನ ಮುದ್ದೆ ಇಟ್ಟು ಮಣ್ಣಿನ ಮುದ್ದೆಯಿಂದ ಮಡಕೆ ಕುಡಿಕೆ ಎಲ್ಲ ಮಾಡ್ತಾನೆ. ಹಾಗೆ ಮಾಡಿ ಆ ಮಣ್ಣಿನ ಮುದ್ದೆಯಿಂದ ಮಾಡಿದ ಪದಾರ್ಥವನ್ನು ಚಕ್ರದ ನಾಭಿಯಿಂದ ತೆಗೆದು ಪಕ್ಕಕ್ಕಿಟ್ಟ ಮೇಲೂ ಚಕ್ರ ಇನ್ನೂ ಸ್ವಲ್ಪ ಕಾಲ ಸುತ್ತಾ ಇರುತ್ತದೆ. ಫ್ಯಾನ್ ಸ್ವಿಚ್ಚನ್ನು ಆಫ್ ಮಾಡಿದ ಮೇಲೆ ಕನೆಕ್ಷನ್ ಇಲ್ಲದೇ ಇದ್ದರೂ, ಎಲೆಕ್ಟ್ರಿಕ್ ಕನೆಕ್ಷನ್ ಫ್ಲೋ ಇಲ್ಲದೇ ಇದ್ದರೂ ಅದಕ್ಕಿರ್ತಕ್ಕಂಥದ್ದು ಯಾವುದಿದೆ ರೆಸಿಡಿಯಲ್ ಎನರ್ಜಿಯಿಂದ ಅದು ಸುತ್ತಾ ಇರುತ್ತೆ. ಹಾಗೆ ಜೀವನ್ಮುಕ್ತನ ಶರೀರ ಯಾಕಿದೆ ಅಂತಂದರೆ ಅದು ಪ್ರಾರಬ್ಧ, ಅದು ಯಾವಾಗಲೂ ಶುರುವಾಗಿದ್ದು, ಅನಾದಿ ಆದದ್ದು ಪ್ರಾರಬ್ಧ, ಅದರಿಂದ ಅಂತ ಹೇಳ್ತಾರೆ. ಹಾಗಲ್ಲ, ಜೀವನ್ಮುಕ್ತನಿಗೆ ದೇಹವೇ ಇಲ್ಲ, ನಮ್ಮ ದೃಷ್ಟಿಯಿಂದ ದೇಹ ಇದೆ. ಆ ಕಾರಣದಿಂದ ಅವನಿಗೆ ಜಗತ್ತಿನ ವ್ಯವಹಾರ ಎಲ್ಲ ಅವನು ಮಾಡ್ತಿದ್ರೂ ಮಾಡ್ತಾ ಇಲ್ಲ, ಅದು ತೋರಿಕೆ ಮಾತ್ರ ಅಂತ ಹೇಳುವ ಮತ್ತೊಂದು ಪರ್ಸ್ಪೆಕ್ಟಿವ್ ಇದೆ. ಅದಕ್ಕೆ ದಗ್ಧಪಟ ನ್ಯಾಯ ಅಂತ ಅದು ಒಂದು ಅವರು ಕೊಡ್ತಕ್ಕಂಥ ಕಾರಣ.
ದಗ್ಧಪಟ ಅಂತಂದರೆ ಒಂದು ಬಟ್ಟೆಗೆ ಬೆಂಕಿ ಹಾಕಿಬಿಡ್ತಾರೆ, ಅದನ್ನು ಹರಿವಿದ್ದಂತೆ ಇರುತ್ತದೆ, ನೆಲದ ಮೇಲೆ ಬೆಂಕಿ ಹಾಕಿದ್ದಾರೆ. ಆ ಬಟ್ಟೆ, ಬಿಳಿಯ ಬಟ್ಟೆ ಬೆಂಕಿಗೆ ಸುಟ್ಟು ಬೂದಿಯಾಗಿ, ಬೂದಿಯು ಬಟ್ಟೆಯ ಆಕಾರದಲ್ಲೇ ಇದೆ. ನೋಡೋದಕ್ಕೆ ಬಟ್ಟೆ ಹಾಸಿದ್ದಾರ ಅನಿಸುತ್ತೆ, ಅಂದರೆ ಮುಟ್ಟಿದರೆ ಅದು ಬೂದಿ. ಹೀಗಿದೆ ಆ ಸ್ಥಿತಿ. ಅಂದರೆ ಜೀವನ್ಮುಕ್ತ ಲೋಕದ ಪಾಲಿಗೆ ಅವನು ಶರೀರಿ ಅಲ್ಲ, ಅವನು ಕೇವಲ ಸಚ್ಚಿದಾನಂದವೇ. ಆದರೆ ನಾವು ನಮ್ಮ ಕಡೆಯಿಂದ ಹೇಳೋದಕ್ಕೋಸ್ಕರವಾಗಿ ಅವನಿದ್ದಾನೆ, ಅವನು ಹಾಗೆ ನಡ್ಕೋತಾ ಇದ್ದಾನೆ ಅನ್ನೋಕ್ಕೋಸ್ಕರವಾಗಿ ವ್ಯವಹಾರ ಮಾಡ್ತೀವಿ ಅವನ ಶರೀರದ ಮೂಲಕವಾಗಿಯೇ. ಅವನಿಗೆ ಅದರದ್ದೇನು ಪರಿವೇ ಇಲ್ಲ. ಅದು ದಗ್ಧಪಟ ನ್ಯಾಯ ಅಂತ. ಅಂದರೆ ಈ ಯುಕ್ತಿಗಳನ್ನು ಹೇಗೆ ಬಳಸ್ಕೊಳ್ತಾರೆ ಶಾಸ್ತ್ರಜ್ಞರು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ವ್ಯಕ್ತಿಗತವಾಗಿ ನನಗೆ ಜೀವನ್ಮುಕ್ತಿಯಲ್ಲಿ ಆ ಪ್ರಾರಬ್ಧ ಅನ್ನೋದು ಇರುವುದಿಲ್ಲ. ಉಪನಿಷತ್ತುಗಳಲ್ಲೇ ಬರ್ತದೆ, ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಬಹುವಚನ ಇದೆ. ನಮ್ಮ ಪಾಣಿನಯೇ 3 ಬರದೆ ಮಿನಿಮಮ್ ಬಹುವಚನ ಆಗೋಲ್ಲ. ಹಾಗಾಗಿ ಸಂಚಿತ ಆಗಾಮಿ ಪ್ರಾರಬ್ಧನು 3 ಕರ್ಮಗಳು ಕ್ಷೀಯಂತೆ ಕ್ಷೀಣವಾಗಿ ಹೋಗಿದ್ದಾಗ ತಸ್ಮಿನ್ ದೃಷ್ಟೇ ಪರಾವರೆ ಅಂತನ್ನೋ ಕಾರಣದಿಂದ ದಗ್ಧಪಟ ನ್ಯಾಯ ಅನ್ನಬಹುದು. ರಮಣ ಮಹರ್ಷಿಗಳಂಥ ಜೀವನ್ಮುಕ್ತರು ಅದನ್ನು ಒಪ್ಪುತ್ತಾರೆ. ಅದು ಬೇರೆ ಸಂಗತಿ ಇರಲಿ, ಇಲ್ಲಿ ಶಾಸ್ತ್ರ ಚರ್ಚೆ ಅಲ್ಲ, ನಮಗೆ ಲೌಕಿಕ ನ್ಯಾಯಗಳ ಸ್ವಾರಸ್ಯ ಬೇಕಾಗಿರುತ್ತಾನೆ. ಇವುಗಳನ್ನು ಹೀಗೆ ಬಳಸ್ಕೋತಾರೆ. ಅದೇ ತರಹ ಕಾಶ್ಮೀರದ ಶೈವ ದರ್ಶನ ಯಾವುದುಂಟು, ಪ್ರತಿವಿಜ್ಞಾ ಶೈವ ದರ್ಶನದವರು ವಿಶೇಷವಾಗಿ ಬಳಸ್ಕೊಳ್ತಕ್ಕಂಥ ಒಂದು ನ್ಯಾಯ ಇದೆ. ಅದನ್ನು ಮಯೂರಾಂಡ ರಸನ್ಯಾಯ ಅಂತ ಕರೀತಾರೆ. ಅಂದರೆ ಅವರ ಪ್ರಕಾರವಾಗಿ ಜಗತ್ತು ಪರಮಾತ್ಮನ ಅಭಿವ್ಯಕ್ತಿ ಅಂತ, ಅದನ್ನು ಆಭಾಸವಾದ ಅಂತ ಕೂಡ ಹೇಳ್ತಾರೆ. ಹಾವು ಹೆಡೆಯನ್ನು ಅರಳಿಸಿ ಆಡುತ್ತದಲ್ಲ, ಆ ರೀತಿ ಪರಮಾತ್ಮ ತನ್ನೊಳಗಿರುವ ಜಗತ್ತನ್ನು ಹೊರಗೆ ತರ್ತಾನೆ ಅಂತಕ್ಕಂಥದ್ದು. ಜಗತ್ತಿನ ಗುಣವೇ ಬೇರೆ, ಪರಮಾತ್ಮನ ಗುಣವೇ ಬೇರೆ. ಹೀಗಿದ್ದಾಗ ಯಾವ ತರಹ ಅಂತ ಕೇಳಿದ್ರೆ ಅದಕ್ಕೆ ಅವರು ಹೇಳ್ತಾರೆ ಮಯೂರಾಂಡ ರಸನ್ಯಾಯ ಅಂತ. ನವಿಲಿನ ಗರಿಯ ಬಣ್ಣಗಳು ನಮಗೆ ಗೊತ್ತಿವೆ, ಅದ್ಭುತವಾದದ್ದು, ಅತಿಲೋಕ ಮನೋಹರವಾದದ್ದು. ಆ ನವಿಲಿನ ಗರಿಗಳ ಎಲ್ಲ ಬಣ್ಣಗಳು ಆ ನವಿಲಿನ ಮೊಟ್ಟೆಯ ಒಳಗಿನ ಲೋಳೆಯಲ್ಲಿ ಇತ್ತು. ಅದನ್ನು ನಾವು ಒಪ್ಕೊಳ್ಳೇಬೇಕು. ಆ ಲೋಳೆಯೇ ಮರಿಯಾದದ್ದು, ಮರಿಯ ಮೈಯಲ್ಲೇ ಗರಿ ಇದ್ದದ್ದು. ಆದರೆ ಲೋಳೆಯನ್ನು ನೋಡಿದ್ರೆ ಈ ಬಣ್ಣ ಕಾಣೋಲ್ಲ. ಅಂದರೆ ತತ್ವತಃ ಬಣ್ಣಗಳೆಲ್ಲ ಇದ್ದವು, ಆಮೇಲೆ ಅದು ತೋರಿಕೊಂಡವು. ಹೀಗೆ ಜಗತ್ತಿನ ಯಾವುದೆಲ್ಲ ಗುಣಗಳು ಬೀಜಭೂತವಾಗಿ ಪರವಸ್ತುವಿನಲ್ಲಿ ಇತ್ತು, ಅದು ಹಾಗೆ ತೋರಿಕೊಳ್ತು. ಅದನ್ನು ಮಯೂರಾಂಡ ರಸನ್ಯಾಯ ಅಂತ. ಮಯೂರದ ಅಂಡ, ಮೊಟ್ಟೆಯಲ್ಲಿರತಕ್ಕಂಥ ದ್ರವ ರಸ ಯಾವುದಿದೆ ಅದರಲ್ಲಿ ಇದ್ದ ಬಣ್ಣಗಳು ಮುಂದೆ ಗರಿಗಳ ರೂಪದಲ್ಲಿ ಅಭಿವ್ಯಕ್ತವಾದವು. ಜಗತ್ತು ಅಂತಕ್ಕಂಥದ್ದು ಎಕ್ಸ್ಪ್ರೆಷನ್ ಆಫ್ ದಿ ಲಾರ್ಡ್ ಅಂತ. ಶಂಕರಾದ್ವೈತದಲ್ಲಿ ಜಗತ್ತು ಅನ್ನೋದು ಅಪಿಯರೆನ್ಸ್ ಆಫ್ ದಿ ಹೈಯೆಸ್ಟ್ ಟ್ರೂತ್ ಅಂತ. ಆದರೆ ಕಾಶ್ಮೀರ ಪ್ರತಿಭಿಜ್ಞಾ ಶೈವ ದರ್ಶನದ ಜಗತ್ತು ದಿ ವರ್ಲ್ಡ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ದ ಹೈಯೆಸ್ಟ್ ಟ್ರೂತ್ ಅಂತಕ್ಕಂಥದ್ದು ಹೀಗೆ ನಾವು ಕಾಣ್ತೀವಿ. ಈ ಬಗೆಯಲ್ಲಿ ಬೇರೆ ಬೇರೆ ದರ್ಶನಗಳಲ್ಲಿ ಬೇರೆ ಬೇರೆ ನ್ಯಾಯಗಳ ಬಳಕೆಯನ್ನು ಮಾಡ್ಕೋತಾ ಇರ್ತಾರೆ. ಹಾಗಂತ ಬೇರೆಯವರ ಆ ನ್ಯಾಯ ಬಳಸಬಾರದು ಅಂತ ಏನೂ ಇಲ್ಲ. ಎಷ್ಟೋ ಬಾರಿ ಆ ನ್ಯಾಯವನ್ನೇ ಇಟ್ಟುಕೊಂಡು ಆಕ್ಷೇಪವನ್ನು ಮಾಡೋದುಂಟು. ಉದಾಹರಣೆಗೆ ಸರ್ಪರಜ್ಜು ನ್ಯಾಯವನ್ನೇ ಇಟ್ಟುಕೊಂಡು ಅದ್ವೈತದ ವಿರುದ್ಧವಾಗಿ ವಾದ ಮಾಡಬಹುದು. ಹಗ್ಗದಲ್ಲಿ ಹಾವನ್ನು ನೀವು ತೋರಿಸ್ತಾ ಇದ್ದೀರಾ, ಹಗ್ಗದಲ್ಲಿ ಹಾವು ಇಲ್ಲ, ಭ್ರಮೆ ಪಟ್ಟಂತೆ ಅಂತ. ಆದರೆ ಆ ಕ್ಷಣಕ್ಕೆ ಹಗ್ಗದಲ್ಲಿರುವ ಹಾವನ್ನು ನೀವು ನೋಡಿದ್ರಿ ಅಂತ ಅಂದುಕೊಂಡು ಭಯಪಟ್ಟಿದ್ದು ಸುಳ್ಳಲ್ವಲ್ಲ. ಹಗ್ಗದಲ್ಲಿ ತೋರಿಕೊಂಡ ಹಾವು ಸತ್ಯವಲ್ಲ, ಒಪ್ಪಿದ್ವಿ. ಅರೆ, ಹಾವಿನಿಂದ ಉಂಟಾದ ಭಯ ಏನಿದೆ ಅದು ನಿಜವಾಗಿ ಸತ್ಯ ಅಲ್ವಾ ಅಂತ. ಇಲ್ಲ ಇಲ್ಲ, ದೃಷ್ಟಾಂತ ದಾರ್ಷ್ಟಾಂತಿಕೆಗಳ ಮಧ್ಯೆ ವ್ಯಭಿಚಾರ ಮಾಡಬಾರ್ದು, ಯು ಶುಡ್ ನಾಟ್ ಓವರ್ ಎಕ್ಸ್ಟೆಂಡ್ ಅಂತ ಇವರೊಂದು ಪರಿಹಾರ ಅಂತ ಕೊಡೋದು. ಹೀಗೆ ಸಾಗುತ್ತದೆ. ಅಂದರೆ ಯಾವುದೇ ದೃಷ್ಟಾಂತವನ್ನು 100% ಕರೆಕ್ಟಾಗಿ ಮಾಡೋಕ್ಕಾಗೋಲ್ಲ. ಮಾಡೋಕ್ಕೆ ಹೋದರೆ ಅವನಂಗಿದ್ದಾನೆ, ಹಸು ಹಸುವನಂಗಿದೆ, ಬೆಟ್ಟ ಬೆಟ್ಟದಂಗಿದೆ ಅಂತ ಅನ್ನಬೇಕಾಗುತ್ತದೆ. ಆಗ ಉಪಮಾಲಂಕಾರ ಮತ್ತು ಉಪಮಾನ ಅನ್ನುವ ಪ್ರಮಾಣದ ಅನ್ವಯವೇ ಆಗುವುದಿಲ್ಲ ಅಂತ ಹೀಗೆ ಹೇಳ್ತಾರೆ. ಅಂದರೆ ಇವೆಲ್ಲ ಕೂಡ ದೃಷ್ಟಾಂತವಾಗಿ ಒಂದು ಮಟ್ಟಿಗೆ ಮನಸ್ಸಿನಲ್ಲಿ ನಮಗೆ ಆ ತತ್ವಗಳನ್ನು ಮುಟ್ಟಿಸೋದಕ್ಕೆ ಪ್ರಯೋಜನಕ್ಕೆ ಬರ್ತೀಯ ಹೊರತು ತದ್ವ್ಯತಿರಿಕ್ತವಾಗಿ ಯಾವುದೇ ಬಗೆಯಲ್ಲಿ ನಾವು ನೋಡೋದಕ್ಕೆ ಆಗೋದಿಲ್ಲ. ಇದು ನಮಗೆ ಗಮನ ಇರಬೇಕಾದದ್ದು. ಈ ವಿಷಯದಲ್ಲಿ ನಾವು ಎಚ್ಚರವನ್ನು ವಹಿಸಬೇಕಾಗುತ್ತದೆ. ಇವುಗಳು ಜ್ಞಾನಕ್ಕೆ ಒಂದು ಉಪಲಕ್ಷಣ. ನ್ಯಾಯಗಳಾಗಲಿ ದೃಷ್ಟಾಂತಗಳಾಗಲಿ ಇವೇ ಜ್ಞಾನವಲ್ಲ. ಆದರೆ ಜ್ಞಾನ ಅನ್ನುವುದನ್ನು ನಾವು ಪಡ್ಕೊಳ್ಳುವ ದಾರಿಯೇ ಹೀಗೆ. ಅಂದರೆ ಅಂದಾಜುಗಳು, ಎಸ್ಟಿಮೇಷನ್ ಮಾಡುವಾಗ ಕೈತೂಕ ಬಾಯಿ ಬಣ್ಣಗಳ ಮೂಲಕವಾಗಿ ನಾವು ಹೋಗಬೇಕು. ಆ ಕಾರಣದಿಂದಲೇ ಶಂಕರ ಒಂದು ಕಡೆ ಮಿಥ್ಯಾಭೂತವಾದಂತಹ ಶಾಸ್ತ್ರ ಸತ್ಯವನ್ನು ಹೇಗೆ ತೋರಿಸ್ಕೊಡ್ತದೆ
ಅನ್ನುವುದನ್ನು ಚರ್ಚೆ ಮಾಡಿ ತೋರಿಸ್ತಾರೆ. ಇರಲಿ, ನಾನು ಆ ಗಾಂಭೀರ್ಯಕ್ಕೆಲ್ಲ ಹೋಗೋದಿಲ್ಲ ಈಗ. ಈ ಬಗೆಯಲ್ಲಿ ಶಾಸ್ತ್ರಕಾರರು ಪರವಿರೋಧವಾಗಿ ಕೂಡ ಆಯಾ ನ್ಯಾಯಗಳನ್ನು ಬಳಸುವಂಥದ್ದು ಉಂಟು. ಇನ್ನು ಅಲಂಕಾರ ಶಾಸ್ತ್ರ ನನಗೆ ಪ್ರಿಯವಾದಂಥ ಶಾಸ್ತ್ರ ಅದು. ಅಲ್ಲಿ ಕೆಲವೊಂದು ನ್ಯಾಯಗಳನ್ನು ವಿಶೇಷವಾಗಿ ಬಳಕೆ ಮಾಡ್ತಾರೆ. ಅದು ಮತ್ತೆ ಮಿಕ್ಕ ಕಡೆ ಕೂಡ ಬಳಕೆಯಲ್ಲಿರಬಹುದು. ಒಂದು ತಿಲತಂಡುಲ ನ್ಯಾಯ ಅಂತ. ಎರಡು ಅಲಂಕಾರಗಳು ಒಂದಕ್ಕೆ ಒಂದು ಪ್ರಸ್ಫುಟವಾಗಿ ಭೇದ ತೋರುವಂತೆ ಇದ್ದಾಗ ಅದನ್ನು ತಿಲತಂಡುಲ ನ್ಯಾಯ ಅಂತ ಕರೀತಾರೆ. ತಿಲ ಎಳ್ಳು, ತಂಡುಲ ಅಕ್ಕಿ. ಅಕ್ಕಿ ಬೆಳ್ಳಗಿರುತ್ತೆ, ಎಳ್ಳು ನೈಲಾನ್ ಎಳ್ಳು, ಪಾಲಿಶ್ಡ್ ಎಳ್ಳು ಅಲ್ಲ, ಹಳೆ ಕಾಲದ ಕರಿ ಎಳ್ಳು, ಅದು ಕಪ್ಪಗಿರುತ್ತದೆ. ಈ ಅಕ್ಕಿ ಎಳ್ಳು ಎರಡು ಬೆರೆತಾಗ ಈಗ ಸಾಲ್ಟ್ ಪೆಪ್ಪರ್ ಹೇರ್ ಸ್ಟೈಲ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯಾಗಿರುತ್ತದೆ. ಉಪ್ಪು ಮತ್ತು ಮೆಣಸು ಈ ಕಾಲದ ಆಧುನಿಕವಾದಂಥ ಕಾಂಬಿನೇಷನ್ಸಲ್ಲಿ ಹೇಳಬಹುದಾದರೆ, ಯಾಕೆಂದರೆ ಎಲ್ಲ ಇಂಗ್ಲೀಷ್ ಮಯವಾದಾಗ ಆ ದಾರಿಯಲ್ಲೇ ಹೇಳಿದ್ರೆ ಜನಕ್ಕೆ ಅರ್ಥವಾಗುತ್ತದಲ್ಲ. ಅಲ್ಲಿ ತಿರುತಂಡುಲ ನ್ಯಾಯದಲ್ಲಿ ಪ್ರಸ್ಫುಟವಾದ ಭೇದ, ಸಂಸೃಷ್ಟಿ ಅಂತ ಅದನ್ನು ಕರೀತಾರೆ. ಒಂದೇ ಪದ್ಯದಲ್ಲಿ ಉಪಮಾಲಂಕಾರ ಮತ್ತು ಉತ್ಪ್ರೇಕ್ಷಾಲಂಕಾರ ಈ ಥರ ಎರಡು ಎದ್ದು ತೋರುವಂತೆ ಪೃಥಕ್ಕಾಗಿ ಕಂಡಾಗ ಅದನ್ನು ನಾವು ಸಂಸೃಷ್ಟಿ ಅಲಂಕಾರ ಅಂತೀವಿ. ಅಲ್ಲಿರುವಂಥದ್ದು ಎರಡು ಅಲಂಕಾರಗಳಿಗೆ ಸಂಬಂಧ ತಿಲತಂಡುಲ ನ್ಯಾಯದಂತೆ. ಉದಾಹರಣೆಗೆ ಮೃಚ್ಛಕಟಿಕದಲ್ಲಿ ಲಿಂಪತೀವ ತಮೋಂಗಾನಿ ವರ್ಷಂತೀವಾಂಜನಂ ನಭಃ ಅಸತ್ಪುರುಷ ಸೇವೇವ ದೃಷ್ಟಿರ್ ನಿಷ್ಫಲತಾಂಗತ ಅಂತ ಒಂದು ಒಳ್ಳೆಯ ಶ್ಲೋಕ ಇದೆ. ಕತ್ತಲಿನ ವರ್ಣನೆ. ಆ ಕತ್ತಲೆ ಹೇಗಿದೆ? ಲಿಂಪತೀವ ತಮಃ ಅಂಗಾನಿ, ಕತ್ತಲೆ ಮೈಗೆ ಹಚ್ಚಿಕೊಳ್ತಾ ಇದೆಯೋ ಎಂಬಂತೆ, ಲಿಂಪತೀವ ಲೇಪನ ಮಾಡ್ತಾ ಇದೆಯೋ ಅನ್ನುವಂತೆ ಕಾಣಿಸ್ಕೊಳ್ತಾ ಇದೆ. ತಮಃ ಅಂಗಾನಿ. ವರ್ಷಂತೀವ ಅಂಜನಂ ನಭ, ಆಕಾಶವು ಮಳೆಯನ್ನು ಸುರಿಸ್ತಾ ಇದೆಯೋ ಏನೋ, ಕಾಡಿಗೆಯ ಮಳೆಯನ್ನ ಅನ್ನುವಂತೆ ಕಾಣಿಸ್ತಾ ಇದೆ. ಇನ್ನು ಕಣ್ಣು ಇದ್ದರೂ ಕೂಡ ಕತ್ತಲಲ್ಲಿ, ಕಗ್ಗತ್ತಲಲ್ಲಿ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಹೇಗೆ ಅಂದರೆ ಅಯೋಗ್ಯರಿಗೆ ನಾವು ಮಾಡಿದ ಸೇವೆ ಹೇಗೆ ನಿಷ್ಫಲವಾಗುತ್ತದೆಯೋ ಹಾಗೆ. ಲೌಕಿಕಾರ್ಥದಲ್ಲೂ ಅಷ್ಟೇ, ಅವರು ದುಡ್ಡು ಕಾಸನ್ನು ಕೊಡೋದಿಲ್ಲ, ಮೋಸ ಮಾಡಿಬಿಡ್ತಾರೆ. ಇನ್ನು ಪರಮಾರ್ಥದಲ್ಲಿ ನೀಚರಿಗೆ ಮಾಡಿದ ಸೇವೆ ಪುಣ್ಯವೂ ಅಲ್ಲ ಪುರುಷಾರ್ಥವೂ ಅಲ್ಲ ಅಂತಾರಲ್ಲ, ಹಾಗೆ ಅಂತ. ಇಲ್ಲಿ ಲಿಂಪತೀವ ತಮೋಂಗಾನಿ ವರ್ಷತೀವಾಂಜನಂ ನಭ ಅಸತ್ಪುರುಷ ಸೇವೆಯವ ದೃಷ್ಟಿ ನಿಷ್ಫಲತಾಂಗತ ಅಂತ ಮೂರು ಅಲಂಕಾರಗಳ ಬಳಕೆ ಮಾಡಿದ್ರು. ಪೂರ್ವಾರ್ಧದಲ್ಲಿ ಇರತಕ್ಕಂಥದ್ದು ಉತ್ಪ್ರೇಕ್ಷೆ. ಮೈಗೆಲ್ಲ ಕಾಡಿಗೆಯನ್ನು ಹಚ್ಚುತ್ತಾ ಇದೆಯೋ ಎಂಬಂತೆ, ಕಾಡಿಗೆ ಮಳೆಯೇ ಸುರಿತಾ ಇದೆಯೋ ಎಂಬಂತೆ, ಅಸಂಭಾವ್ಯವನ್ನು ಸಂಭಾವ್ಯ ಎಂಬಂತೆ ಹೇಳಿದ್ರಿಂದ ಸಂಭಾವನಾ ಸ್ಯಾದ್ ಉತ್ಪ್ರೇಕ್ಷ ಅಂತ ಉತ್ಪ್ರೇಕ್ಷ ಅಲಂಕಾರ. ಇನ್ನು ಅಯೋಗ್ಯರಿಗೆ ಮಾಡಿದ ಸೇವೆಯಂತೆ ಕಣ್ಣಿಗೆ ಫಲವಿಲ್ಲ ಅಂತ ಹೇಳಿದಾಗ ಉಪಮಾಲಂಕಾರ ಬಂತು. ಸಾದೃಶ್ಯ ಮೂಲವಾದದ್ದು ಉಪಮೆ. ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀರುಲ್ಲಸತಿ ಅಂತೇಳಿಲ್ಲ ಹಾಗೆ. ಹೀಗೆ ಎರಡು ಅಲಂಕಾರಗಳು ತೋರುವಂತೆ ಪೃಥಕ್ಕಾಗಿ ಕಾಣುವುದರಿಂದ ಇಲ್ಲಿರುವುದು ತಿಲತಂಡುಲ ನ್ಯಾಯ ಅಂತಾರೆ. ಇನ್ನು ಕೆಲವೊಮ್ಮೆ ಹಲವು ಅಲಂಕಾರಗಳು ಸೇರಿಕೊಂಡಿರ್ತವೆ, ಅದು ಏನು ಅಂತ ಹೇಳೋಕ್ಕಾಗೋಲ್ಲ, ಎಲ್ಲ ಸೇರಿ ಒಂದು ರಸಮಯವಾದ ಮೇಲಾವಣೆ ಆಗಿರುತ್ತದೆ. ಅಂಥದ್ದನ್ನು ನೀರಕ್ಷೀರ ನ್ಯಾಯ ಅಂತ. ಹಾಲಿಗೆ ನೀರು ಬೆರೆಸಿದ್ರೆ ಅದು ಗೊತ್ತಾಗೋಲ್ಲ ಅಂತ. ಗೊತ್ತಾಗೋಲ್ಲ ಅಂದರೆ ಯಾರಿಗೆ ಹೇಗೆ ಗೊತ್ತಾಗುತ್ತದೆ? ಯದ್ವಾ ತದ್ವಾ ಜಾಸ್ತಿ ಬೆರೆಸಿದ್ರೆ ಅದು ತಿಳಿದೇ ತಿಳಿಯುತ್ತದೆ. ಬೀಚಿ ತಮ್ಮದು ಒಂದು ಕಾದಂಬರಿ ಬಿತ್ತಿದ್ದೇ ಬೇವು ಅಂತ, ಅಲ್ಲಿ ನಾವು ಡೈರಿ ಇಟ್ವಿ ಸ್ವಾಮಿ, ಹಾಲಿಗೆ ಬೇಕಾದಂತೆ ಮದುವೆ ಮಾಡ್ತಾ ಇದ್ವಿ ಅಂತ. ಮದುವೆ ಅಂದರೆ ಏನು ಅಂತಂದರೆ ನೀರು ಬೆರೆಸೋದು ಅಂತ. ಮದುವೆ ಅಂದರೆ ವ್ಯಕ್ತಿತ್ವವನ್ನು ಡೈಲ್ಯೂಟ್ ಮಾಡೋದು ಅಂತ ಅರ್ಥ ಅಂತ ಬೀಚಿ ಬರೀತಾನೆ. ಇದನ್ನು ಮದುವೆ ಆದ ಅನುಭವ ಇದ್ದವರು ಹೇಳಬೇಕು, ನಾನಲ್ಲ. ಅಂದರೆ ಅಲ್ಲಿ ನೀರನ್ನು ಬೆರೆಸ್ತಾ ಇದ್ರು, ಹಾಲಿಗೆ ನೀರು ಬಿದ್ದಿರುವುದು ಕಾಣಿಸ್ತಾ ಇದ್ರು, ನೀರು ಪೃಥಕ್ಕಾಗಿ ಎದ್ದು ತೋರಲ್ಲ ಅನ್ನುವ ಅರ್ಥದಲ್ಲಿ. ಮಿಲ್ಕ್ ಈಸ್ ಡೈಲ್ಯೂಟೆಡ್ ನೋ ಡೌಟ್, ಬಟ್ ವಿ ಕೆನಾಟ್ ಐಡೆಂಟಿಫೈ ವಾಟರ್ ಡೈರೆಕ್ಟ್ಲಿ, ವಿ ಹ್ಯಾಡ್ ಇನ್ಫರ್ ವಾಟರ್. ಅಂದರೆ ಅಲ್ಲಿ ನೀರನ್ನು ಅನುಮಾನ ಮಾಡಬೇಕೇ ಹೊರತು ಪ್ರತ್ಯಕ್ಷವಲ್ಲ ಅಂತ. ತಿಲತಂಡುಲ ನ್ಯಾಯದಲ್ಲಿ ಪ್ರತ್ಯಕ್ಷ ಅನ್ನುವ ಅರ್ಥದಲ್ಲಿ ಕಾಣಿಸುತ್ತದೆ. ಕೆಲವೊಮ್ಮೆ ಹಾಗೆ ಬೆರೆತುಕೊಂಡಿರ್ತವೆ. ಕಾಳಿದಾಸನ ಒಂದು ಪದ್ಯ ತೆಗೆದುಕೊಂಡ್ರೆ ಗೊತ್ತಾಗುತ್ತದೆ. ಅಂಗುಲೀಭಿರಿವ ಕೇಶ ಸಂಚಯಂ ಸನ್ನಿಗೃಹ್ಯ ತಿಮಿರಂ ಮರೀಚಿಭಿ ಕುಡ್ಮಲೀಕೃತ ಸರೋಜಲೋಚನಂ ಚುಂಬತೀವ ರಜನೀಮುಖಂ ಶಶಿ ಅಂತ ಮನೋಹರವಾದ ಪ್ರಕೃತಿ ವರ್ಣನೆ ಕಾಣಿಸುತ್ತದೆ. ಕುಮಾರ ಸಂಭವದ 8ನೇ ಸರ್ಗದಲ್ಲಿ. ಮೊದಲಿಗೆ ನಾನು ಹೇಳಿದ್ದ ಮೃಚ್ಛಕಟಿಕದ್ದು ಮೊದಲನೇ ಅಂಕದಲ್ಲಿ ಬರುವ ಶ್ಲೋಕ. ಇದು 8ನೇ ಸರ್ಗದಲ್ಲಿ ಕುಮಾರ ಸಂಭವದ ಒಂದು ರಮಣೀಯವಾದ ಚಂದ್ರೋದಯ ವರ್ಣನೆ. ಚಂದ್ರ ತನ್ನ ಕಿರಣಗಳೆಂಬ ಬೆಳಕಿನಿಂದ ರಾತ್ರಿ ಎನ್ನುವ ಸುಂದರಿಯ ತಲೆಗೂದಲೆಂಬ ಕತ್ತಲೆಯನ್ನು ಒತ್ತರಿಸಿ ಪಕ್ಕಕ್ಕೆ, ಆ ರಾತ್ರಿ ತನ್ನ ಕಮಲ ಅನ್ನುವ ಕಣ್ಣನ್ನು ಅರೆಮುಚ್ಚಿದ್ದಾಗ ಅವನು ರಾತ್ರಿಯ ಆರಂಭ, ರಜನೀಮುಖ ಅನ್ನೋದಕ್ಕೆ ರಾತ್ರಿಯ ಆರಂಭ ಅಂತ ಒಂದುಂಟು. ಆ ರಾತ್ರಿಯ ಆರಂಭದಲ್ಲಿ ಚಂದ್ರ ಮುದ್ದಿಡುವಂತೆ ತೋರ್ತಾ ಇದೆ ಅಂತ. ಅಂದರೆ
ಸೂರ್ಯ ಅಸ್ತಮವಾಗಿದ್ದಾನೆ, ಕಮಲ ಮುದುಡ್ಕೊಂಡಿದೆ. ಆಗ ಆಕಾಶದ ಅಂಚಿನಲ್ಲಿ ಚಂದ್ರ ಆಕಾಶಕ್ಕೆ ಅಂಟಿಕೊಂಡು ಬರ್ತಾ ಇದ್ದಾನೆ. ನೋಡಿದ ಚುಂಬನ ಅನ್ನೋದಕ್ಕೆ ಹತ್ತಿರ ಬರುವುದು ಅಂತ ಉಂಟು. ಗಗನ ಚುಂಬಿ ಅಂತಂದರೆ ಆಕಾಶಕ್ಕೆ ಮುತ್ತಿಡುವಂತೆ ಹೋಗ್ತಾ ಇದೆ ಅಂತ. ಮುತ್ತಿಡೋಕ್ಕೆ ಹತ್ತಿರವೇ ಬರಬೇಕಲ್ಲ, ದೂರದಲ್ಲಿದ್ದು ಫ್ಲೈಯಿಂಗ್ ಕಿಸ್ ಮಾತ್ರ ಕೊಡ್ಬೋದಷ್ಟೇ ಹೊರತುನವೇ ಲಿವಿಂಗ್ ಕಿಸ್ ಆಗೋದಿಲ್ಲ. ಹೀಗೆ ಕಂಡಾಗ ಚುಂಬತೀವ ರಜನೀಮುಖಂ ಶಶಿ ಅನ್ನುವಲ್ಲಿ ಒಂದು ಉತ್ಪ್ರೇಕ್ಷಾಲಂಕಾರ. ಚುಂಬತೀವ ಅಂತ ಚಂದ್ರ ಚುಂಬಿಸುವುದು ಅನ್ನೋದಿಲ್ಲ, ಒಂದು ಸಂಭಾವನ. ಅಂಗುಲೀಭಿರಿವ ಕೇಶ ಸಂಚಯೈ ಸನ್ನಿಗೃಹ್ಯ ತಿಮಿರಂ ಮರೀಚಿಭಿ ಅಂಗುಲೀಭಿರಿವ, ತನ್ನ ಕಿರಣಗಳು ಬೆರಳಿನಂತೆ ಇವೆ ಅನ್ನುವಲ್ಲಿ ಒಂದು ಹೋಲಿಕೆ ಬಂತು. ತಿಮಿರಂ ಮರೀಚಿಭಿ ಸನ್ನಿಗೃಹ್ಯ ಕುಡ್ಮಲೀಕೃತ ಸರೋಜಲೋಚನಂ, ಅಲ್ಲಿ ರೂಪಕಾಲಂಕಾರ ಇದೆ. ಕಮಲಗಳೆಂಬ ಕಣ್ಣನ್ನು ಅರೆಮುಚ್ಚಿಕೊಂಡು, ಇದು ಬಹಳ ಸೂಕ್ಷ್ಮವಾದ ಶೃಂಗಾರದ ಪರಿಶೀಲನೆ. ಚುಂಬನ ಕಾಲದಲ್ಲಿ ಪ್ರಣಯಿಗಳು ಕಣ್ಣನ್ನು ತೆರೆಕೊಂಡಿರೋಲ್ಲ, ಕಣ್ಣನ್ನು ಮುಚ್ಚಿರ್ತಾರೆ ಅಂತ. ಅಂಥ ಪ್ರೀತಿಪಾತ್ರನಾದ ಗಂಡೇ ಇರಲಿ ಹೆಣ್ಣೆ ಇರಲಿ ಹತ್ತಿರಕ್ಕೆ ಬಂದಾಗ ನಮ್ಮ ಕಣ್ಣಿಗೆ ಹತ್ತಿರ ಯಾವ್ದಾದ್ರು ತುಂಬ ಬಂದಾಗ ಕಣ್ಣು ಮುಚ್ಚುತ್ತೆ ರಕ್ಷಣೆಗೋಸ್ಕರವಾಗಿ. ಅದು ಇನ್ವಾಲಂಟ್ರಿ ಆಕ್ಷನ್, ಅದು ಬೇರೆ. ಆದರೆ ಅದು ಕಾಳಿದಾಸ ಗಮನಿಸಿದ್ದಾನೆ. ಕುಡ್ಮಲೀಕೃತ ಸರೋಜಲೋಚನಂ ಅಂತ ಅಲ್ಲಿ ಒಂದು ರೂಪಕಾಲಂಕಾರ ಸರೋಜಲೋಚನ ಅಂತ ಇದೆ. ರಜನೀಮುಖಂ ಅನ್ನುವಲ್ಲಿ ಶ್ಲೇಷಾಲಂಕಾರ ಇದೆ. ರಾತ್ರಿಯ ಆರಂಭ ಅಂತ ರಜನೀಮುಖ ಅಂತ, ರಾತ್ರಿ ಎಂಬ ಸುಂದರಿಯ ವದನ ಅಂತ ಕೂಡ ಅರ್ಥ ಇದೆ. ಅಂದರೆ ಇಲ್ಲಿ ಒಂದು ಕಡೆಗೆ ಉಪಮಾಲಂಕಾರ, ಇನ್ನೊಂದು ಕಡೆಗೆ ಉತ್ಪ್ರೇಕ್ಷಾಲಂಕಾರ, ಮತ್ತೊಂದು ಕಡೆಗೆ ಶ್ಲೇಷಾಲಂಕಾರ. ಹೀಗೆ ಇವೆಲ್ಲ ಸೇರಿಕೊಂಡು ಇದು ಸಮಾಸೂಕ್ತಿ ಅಂತ ಒಂದು ಅಲಂಕಾರವಾಗಿದೆ. ಪ್ರಕೃತದ ಚಂದ್ರ ವರ್ಣನೆ, ಅಪ್ರಕೃತವಾದ ಪ್ರಣಯ ಚೇಷ್ಟಾ ವರ್ಣನೆ ಎರಡನ್ನೂ ಸೇರಿಸಿ ಮಾಡಿದ್ದಾನೆ. ಪ್ರಕೃತಗಳ ವರ್ಣನೆ ಸಮಾನವಾದ ವಿಶೇಷಣಗಳ ಮೂಲಕವಾಗಿ ಆದಾಗ ಅಲ್ಲಿ ಬರುವಂಥ ಅಲಂಕಾರ, ನಾವೆಲ್ಲ ಅಲಂಕಾರ ಶಾಸ್ತ್ರಜ್ಞರು ಬಲ್ಲಂತೆ ಅದು ಸಮಾಸೂಕ್ತಿ ಅಂತ. ಅಡಕದಲ್ಲಿ ಹೇಳತಕ್ಕಂಥದ್ದು ತುಂಬ ಸೊಗಸಾಗಿ, ಅಶ್ಲೀಲವಾಗದಂತೆ ಪ್ರಕೃತಿಯಲ್ಲಿ ನಾಯಿಕರ ಪ್ರಣಯ ವ್ಯವಹಾರವನ್ನು ತೋರಿಸ್ತಕ್ಕಂಥದ್ದು ಅಂತ. ಇಲ್ಲಿ ಇಷ್ಟು ಅಲಂಕಾರಗಳನ್ನು ಬಿಡಿಸಿ ಎಲ್ಲ ಊಹೆ ಮಾಡ್ಕೊಂಡು ನೋಡ್ಕೋಬೇಕು, ಅದು ಅಖಂಡವಾಗಿ ಒಂದೇ ಆಗಿ ತೋರುತ್ತದೆ ಅಂತ. ನೀವೆಲ್ಲ ಬಿಡಿಸಿಟ್ರಲ್ಲ, ಇನ್ನು ಅದು ಕೂಡ ತಿಲತಂಡುಲ ನ್ಯಾಯವೇ ಅಲ್ಲವೇ ಅಂತಂದರೆ ಒಂದೇ ನೋಟಕ್ಕೆ ಕಾಣೋಲ್ಲ, ಒಂದಿಷ್ಟು ತಡಕಾಡಬೇಕು ಅಂತ. ಹೀಗಾಗಿ ಇದು ಇಲ್ಲಿರ್ತಕ್ಕಂಥದ್ದು ಸಂಕರ ಅಲಂಕಾರ. ಸಂಕರ ಅಂದರೆ ನೀರ ಕ್ಷೀರ, ಹಾಲು ನೀರು ಬೆರೆತಂತೆ ಗೊತ್ತಾಗೋಲ್ಲ ಅಂತ. ನಮ್ಮಲ್ಲಿ ಸಾಂಕರ್ಯ ಅನ್ನೋದಕ್ಕೆ ಅಷ್ಟು ಒಳ್ಳೆಯದಲ್ಲದ ಅರ್ಥ ಬಂದುಬಿಟ್ಟಿದೆ. ಆದರೆ ಸಂಕರ ಅನ್ನೋದಕ್ಕೆ ಲೋಕಪ್ರಸಿದ್ಧವಾದ ಸಂಸ್ಕೃತ ಅರ್ಥ ಬೆರಕೆ ಅಂತ. ಆ ಬೆರಕೆ ಅನ್ನೋದು ಕುಲ, ದೇಶ ಇತ್ಯಾದಿ ಎಲ್ಲವೂ ಬೆರಕೆ ಆದಾಗ ಅದು ಕರಪ್ಷನ್ ಅನ್ನುವ ಅರ್ಥಕ್ಕೂ ಬಂದಿದೆ. ಹಾಗಾಗಿದೆ ಅದು ಈ ಅಲಂಕಾರದಲ್ಲಿ ಆ ರೀತಿಯಾದ ತಿರಸ್ಕಾರ ಏನಲ್ಲ, ಸಂಕರ ಅಲಂಕಾರ ಕೀಳು ಅಂತ ಏನಲ್ಲ, ಅದು ಒಳ್ಳೆಯ ಕವಿ ಪ್ರತಿಭೆಯ ದ್ಯೋತನ ಅಂತ ಉಂಟು. ಈ ಎರಡು ಅಲಂಕಾರಗಳನ್ನು ಬಳಸ್ಕೋತಾರೆ ಹೆಚ್ಚಾಗಿ. ಅದೇ ತರಹ ಷಾಡವನ್ಯಾಯ ಅಂತ ಒಂದಿದೆ. ಭರತ ನಾಟ್ಯಶಾಸ್ತ್ರದ ರಸ ನಿಷ್ಪತ್ತಿಯನ್ನು ಹೇಳುವಾಗ ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗ ರಸನಿಷ್ಪತ್ತಿ ಅಂತಾನೆ. ಅಂದರೆ ರಸ ಅನ್ನೋದು ನಮ್ಮಲ್ಲಿ ಉದಿಸಬೇಕು ಅಂದರೆ ನಮ್ಮೊಳಗಿರ್ತಕ್ಕಂಥ ಭಾವಗಳೇ ಕಾರಣ. ಸ್ಥಾಯಿ ಭಾವಗಳು ಅಂತಾರೆ. ನಮ್ಮಲ್ಲಿ ಮೂಲಭೂತವಾಗಿರ್ತಕ್ಕಂಥ ಕೆಲವು ಫಂಡಮೆಂಟಲ್ ಎಮೋಷನ್ಸ್ ಅಂತೀವಲ್ಲ, ಅವು ಇದ್ದೇ ಇರುತ್ತೆ. ರತಿ, ಹಾಸ, ಕ್ರೋಧ, ಜುಗುಪ್ಸೆ ಅಂತ. ಶೃಂಗಾರದ ರಸ ಉಂಟಾಗಬೇಕಾದ್ರೆ ಅವನಲ್ಲಿ ರತಿ ಅನ್ನುವ ಭಾವ ಇರಬೇಕು. ಹಾಸ್ಯ ಅನ್ನುವ ರಸ ಉಂಟಾಗಬೇಕಾದ್ರೆ ಹಾಸ ಅನ್ನುವ ಭಾವ ಇರಬೇಕು. ಅದ್ಭುತ ಅನ್ನುವ ರಸ ಆಗಬೇಕಾದ್ರೆ ವಿಸ್ಮಯ ಅನ್ನುವ ಭಾವ ಇರಬೇಕು. ಹೀಗೆ ಅಂದರೆ ಅಕ್ಕಿ ಇದ್ದೊರ್ತು ಅನ್ನ ಆಗೋದಿಲ್ಲ, ಬೇಳೆ ಇದ್ದೊರ್ತು ಸಾರ ಆಗೋಲ್ಲ, ತರಕಾರಿ ಇದ್ದೊರ್ತು ಪಲ್ಯವಾಗೋಲ್ಲ. ಈ ರೀತಿಯಾಗಿ ರಾ ಮೆಟೀರಿಯಲ್ ಅಂತ ಕರೀಬಹುದು. ಇದರ ಪರಿಪಾಕ ಅವಸ್ಥೆಯೇ ರಸ, ಸತ್ವೋದ್ರಿಕ್ತವಾದ ಅವಸ್ಥೆಯೇ ರಸ ಅಂತಂದ್ರು. ಆ ಸ್ಥಾಯಿ ಭಾವ ಸತ್ವೋದ್ರಿಕ್ತವಾಗಬೇಕು ಅಂದರೆ ಅದಕ್ಕೆ ಹೊರಗಿನ ಒಂದು ಆಲಂಬನ ಬೇಕು, ಅದನ್ನು ಸ್ಥಾಯಿ ಭಾವ ಅಂದರು. ಮತ್ತು ಅದು ಹೇಗೆ ದೈಹಿಕವಾಗಿ ಪರಿಣಮಿಸುತ್ತದೆ ಅಂದರೆ ಅದಕ್ಕೆ ಕಾರಣ ಅಂತ ಆದರೆ ಸ್ಥಾಯಿ ಭಾವ, ಅದರ ಕಾರ್ಯ ಅಂತ ಯಾವುದಿವೆ ಕಾಸ್ ಆ್ಯಂಡ್ ಎಫೆಕ್ಟ್, ಅದನ್ನು ನಾವು ಅನುಭಾವ ಅಂತ ಕರಿತೀವಿ. ಮತ್ತು ಈ ಸ್ಥಾಯಿ ಭಾವಗಳ ಜೊತೆಗೆ ಬೇರೆ ಬೇರೆ ಸುಳಿಸುತ್ತಾ ಇರತಕ್ಕಂಥ ತತ್ತತ್ಕಾಲದಲ್ಲಿ ಮಿಂಚಿ ಮೆರೆಯುವ ಬೇರೆ ಬೇರೆ ಭಾವಗಳಿರ್ತವೆ. ಅವನು ವ್ಯಭಿಚಾರಿ ಭಾವ ಅಂತಾರೆ. ವ್ಯಭಿಚಾರಿ ಅಂತಂದರೆ ಇಲ್ಲಿ ಯಾವುದೇ ಹಾದರ ಅಂತ ಅಂದ್ಕೋಬೇಕಿಲ್ಲ. ವ್ಯಭಿಚರಂತಿ ಅಂದರೆ ಪರ್ಮನೆಂಟಾಗಿ ತೋರ್ಕೊಳ್ಳದೆ ಆಗ ಈಗ ಮಿಂಚಿ ಮರೆಯಾಗ್ತಾ ಇರ್ತವೆ ಅಂತ, ಹಾಗೆ ಅಂತ ಅರ್ಥ. ಸ್ಥಾಯಿ ಭಾವ ಸಮುದ್ರವಾದರೆ ವ್ಯಭಿಚಾರಿ ಭಾವ ಅಲೆ ಇದ್ದಂತೆ. ಅವುಗಳು ಮೂರೂ ಸೇರಿಕೊಂಡಾಗ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗಾತ್ ರಸನಿಷ್ಪತ್ತಿ. ಕಥಮಿವ ರಸನಿಷ್ಪತ್ತಿ? ಸ್ಥಾಯಿ ಭಾವಸ್ಯ ಸತ್ವೋದ್ರೇಕತ್ವಾತ್ ಅಂತ. ಹೀಗೆ ಅದು ಯಾವ ತರಹ
ನೀವು ಹೇಳೋದು ಅರ್ಥವಾಗೋಲ್ವಲ್ಲ ಅಂದರೆ ಶಾಡವ ನ್ಯಾಯ ಅಂದರು. ಶಾಡವ ಅಂತಂದರೆ ಒಂದು ಬಗೆಯ ಪಾನಕ. 6 ಪದಾರ್ಥಗಳಲ್ಲಿರುತ್ತವೆ: ನೀರು, ಸಕ್ಕರೆ ಅಥವಾ ಬೆಲ್ಲ, ನಿಂಬೆಹಣ್ಣು, ಒಂಚೂರು ಮೆಣಸು, ಏಲಕ್ಕಿ, ಕೇಸರಿ. ಈ ಥರ ಒಂದು 6 ಪದಾರ್ಥಗಳು. ಇನ್ನೂ ಅನುಕೂಲ ಇದ್ದರೆ ಇನ್ನೂ ಬೇಕಾದಷ್ಟು ಹಾಕ್ಕೊಳ್ಬೋದು, ಅದಕ್ಕೇನಂತೆ ಯಾರು ಬೇಡ ಅನ್ನೋಲ್ಲ. ಮಿನಿಮಮ್ ಎಷ್ಟಿದ್ರೆ ಒಳ್ಳೆಯ ಪಾನಕ ಆಗುತ್ತದೆ. ಹೀಗೆ ಈ ಕೆಲವರು ಒಂದು ಚಿಟಿಕೆ ಉಪ್ಪು ಹಾಕೋದುಂಟು. ಕೇಸರಿ ನಮಗೆ ದುಬಾರಿ ಆಯಿತು ಅಂದರೆ ಬಿಡಿ, ಪರವಾಗಿಲ್ಲ, ಏಲಕ್ಕಿ ಇದೆಯಲ್ಲ ಅಂತ. ಒಟ್ಟಿನಲ್ಲಿ ಒಂದು 6 ಪದಾರ್ಥ ಅಂತ ಇಟ್ಕೊಂಡಿದ್ದಾರೆ. ಅದು 6 ಆಗಬೇಕು ಅಂತಿಲ್ಲ. ಅವೆಲ್ಲ ಸೇರಿ ಒಂದು ಹೊಸ ರುಚಿ ಕೊಡುತ್ತದೆ. ನೀರಿನ ರುಚಿ ಇಲ್ಲ ಅಲ್ಲಿ, ಹಾಗೆ ನೀರಿಲ್ಲ ಅಂತಲ್ಲ. ಸಕ್ಕರೆ ರುಚಿ ಇಲ್ಲ ಅಂತಲ್ಲ, ಆದರೆ ಸಕ್ಕರೆ ರುಚಿಯೇ ಅದಲ್ಲ. ಅದೇ ರೀತಿಯಲ್ಲಿ ನಿಂಬೆಹಣ್ಣಿನ ರುಚಿಯಾಗಲಿ, ಏಲಕ್ಕಿಯ ರುಚಿಯಾಗಲಿ, ನಿಂಬೆಯ ಹುಳಿಯಾಗಲಿ, ಏಲಕ್ಕಿಯ ಒಗರಾಗಲಿ ಅಥವಾ ಕೇಸರಿಯ ಕಹಿಯಾಗಲಿ ಅಲ್ಲಿ ಇಲ್ಲ. ಆದರೆ ಅವು ಇವೆ. ಅವುಗಳ ಅತ್ಯುತ್ತಮವಾದ ರೂಪದಲ್ಲಿ ಅವಿವೆ. ಹೀಗೆ ಆಗತಕ್ಕಂಥದ್ದು ಇಟ್ಸ್ ಎ ಸಿಂಥೆಸಿಸ್, ನಾಟ್ ಎನ್ ಅನಾಲಿಸಿಸ್ ಅನ್ನುವಂತೆ ಹಾಗೆ ಹೇಳ್ತಕ್ಕಂಥದ್ದು ಶಾಡವ ನ್ಯಾಯ ಅಂತ ಕರೀತಾರೆ. ಅಂದರೆ ಕಠಿಣವಾದ ಶಾಸ್ತ್ರಾಂಶಗಳನ್ನು ಸುಲಭವಾದ ದೃಷ್ಟಾಂತದ ಮೂಲಕ ಅಡಕವಾಗಿ ತೋರಿಸಿಕೊಳ್ಳುವಂಥ ರೀತಿಯಲ್ಲಿ ಇವುಗಳ ಪ್ರಶ್ನೆಗಳನ್ನು ಉತ್ತರಿಸುವ ಬಗೆ ಇಂಥದ್ದಾಗಿದೆ. ಹೀಗೆ ಬೇಕಾದಂತೆ ಉಂಟು. ಮಯೂರಾಂಡ ರಸನ್ಯಾಯ ಅನ್ನುವುದನ್ನು ಪ್ರತಿಭಿಜ್ಞಾಶೈವ ದರ್ಶನ ಬಳಸ್ತಾರೆ ಅಂತಂದರೆ, ಮತ್ತೊಂದು ಚಂದ್ರಚಂದ್ರಿಕಾ ನ್ಯಾಯ ಅಂತ ಬಳಸ್ತಾನೆ. ಚಂದ್ರನಿಗೂ ಚಂದ್ರನ ಬೆಳಕಿಗೂ ಅವಿನಾಭಾವ ಸಂಬಂಧ ಉಂಟು. ಜಗತ್ತು ಮತ್ತು ಬ್ರಹ್ಮಕ್ಕೂ ಹಾಗೆ ಅವಿನಾಭಾವ ಸಂಬಂಧ ಉಂಟು. ಶಿವಶಕ್ತಿಗಳ ಸಂಬಂಧ ಇದ್ದಂತೆ ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ ಅನ್ನುವಂತೆ, ಚಂದ್ರನಿಲ್ಲದೆ ಬೆಳದಿಂಗಳಿಲ್ಲ, ಬೆಳದಿಂಗಳಿಲ್ಲದೆ ಚಂದ್ರ ಇಲ್ಲ. ಹಾಗೆ ಇರತಕ್ಕಂಥದ್ದು ಶಿವಶಕ್ತಿಗಳ ಸಮಾಗಮ ಅಂತ ಪ್ರತಿಭಿಜ್ಞಾಶೈವ ದರ್ಶನದಲ್ಲಿ ತಿಳಿಸ್ತಾರೆ. ಈ ರೀತಿಯಾಗಿ ಬಗೆ ಬಗೆಯಾಗಿವೆ. ನಾನು ಈ ಒಂದು ಸ್ವಲ್ಪ ಕಠಿಣ ಪ್ರೌಢ ಅನ್ನುವಂತಹ ಶಾಸ್ತ್ರ ಪ್ರಸ್ತಾವ ಯಾಕೆ ಮಾಡಿದೆ ಅಂದರೆ, ನ್ಯಾಯಗಳು ಹೇಗೆಲ್ಲ ಬಳಕೆಯಾಗುತ್ತವೆ ಅಂತ ಅನ್ನೋದನ್ನು ತೋರ್ಪಡಿಸೋದಕ್ಕೆ. ಇನ್ನು ನೇರವಾಗಿ ಆ ಕೆಲವು ನ್ಯಾಯಗಳ ಸ್ವಾರಸ್ಯಗಳನ್ನು ಹೇಳ್ತಾ ಹೋಗ್ತೀನಿ. ಗುಣಾಕ್ಷರ ನ್ಯಾಯ ಅಂತ ಒಂದು ಉಂಟು. ತುಂಬ ಚೆನ್ನಾಗಿರ್ತಕ್ಕಂಥ ನ್ಯಾಯ. ಅಂದರೆ ಕಾಕತಾಳೀಯದಂತೆಯೇ ಆಕಸ್ಮಿಕ. ಅದಕ್ಕಿಂತಲೂ ಇನ್ನೂ ಆಕಸ್ಮಿಕ. ಅದು ವಾಸ್ತವ ಅಲ್ಲ, ನಾವು ವಾಸ್ತವ ಅಂತ ಬಳಸ್ಕೊಂಡು ಭ್ರಮಿಸ್ತಾ ಇರ್ತೀವಿ. ಹಿಂದೆ ಎಲ್ಲ ಹಸ್ತಪ್ರತಿಗಳು ಎಲ್ಲ ತಾಳೆಗರಿಗಳಲ್ಲಿ ಬರೆಯಲ್ಪಟ್ಟಾಗ ಅಲ್ಲಿ ಯಾವುದೋ ಗೆದ್ದಲೋ ಅಥವಾ ಸಿಲ್ವರ್ ಫಿಶ್ ಅಂತೀವಲ್ಲ, ಆ ರೀತಿಯಾದದ್ದು ಒಂದಿಷ್ಟು ಭಾಗ ತಿಂದು ಬಿಡ್ತಾ ಇತ್ತು. ಈಗಲೂ ಅಷ್ಟೇ ನಮ್ಮ ಪುಸ್ತಕಗಳಲ್ಲಿ, ಹಳೆ ಪುಸ್ತಕಗಳಲ್ಲಿ ಎಷ್ಟೋ ಬಾರಿ ಒಂದಷ್ಟು ಭಾಗವನ್ನು ಒಂದು ವಿಚಿತ್ರವಾದ ಡಿಸೈನ್ ಆಗಿ ಕೊರೆದು ಬಿಟ್ಟಿರುತ್ತವೆ. ಅದು ನೋಡಿದ್ರೆ ತಾಳೆಗರಿಯಲ್ಲಿ ಮುಂಚೆ ಘಂಟ ಅನ್ನುವ ಒಂದು ಕಬ್ಬಿಣದ ಲೇಖನಿಯಿಂದ ಕೊರೆದು ಬರಿತಾ ಇದ್ರಲ್ಲ, ಆ ಗುಣ ಅಂದರೆ ಗೆದ್ದಲು ಕೂಡ ಹಾಗೇನೆ ಕೊರೆದಿರ್ತಾ ಇತ್ತು. ಅದೇನೋ ಅಕ್ಷರ ಬರೆದಿದೆ ಅಂತ ಅನಿಸ್ತಾ ಇತ್ತು. ಓ, ಇದು ಅಕ್ಷರ ಬರೆದು ಬಿಟ್ಟಿದೆ, ಇಲ್ಲೊಂದು ಅಕ್ಷರದ ಒಂದು ವಿಶೇಷ ಇದೆ, ಇಲ್ಲೊಂದು ಪದ ಇದೆ ಅಂತ ಅದಕ್ಕೇನೋ ಅರ್ಥ ಕಲ್ಪಿಸುವಂಥದ್ದು. ಕೆಲವೊಮ್ಮೆ ಹಾಗೆ ಆಗಿಬಿಡುತ್ತೆ. ಮನೆಯಲ್ಲಿ ಮಾಳಿಗೆ ಸೋರ್ತಾ ಇರುತ್ತೆ, ಗೋಡೆ ಜೌಗಿನಿಂದ ಒಳಗಿದ್ದಂಥ ಗಾರೆಯ ಹಿನ್ನೆಲೆಯಿಂದಲೇ ಮಣ್ಣಿನ ಗೋಡೆ ಆಗಿದ್ದಲ್ಲಿ ಆ ಕೆಮ್ಮಣ್ಣಿನ ರಸ ಸ್ವಲ್ಪ ಈಚೆಗೆ ಬಂದಿರುತ್ತೆ ಬಿಳಿ ಗೋಡೆ ಮೇಲೆ. ಓ ನೋಡಿ, ಗೋಡೆ ಮೇಲೆ ಚಿತ್ರ ಮೂಡ್ತಾ ಇದೆ, ಅಲ್ಲಿ ಯಾವುದೋ ದೇವರು ಉದ್ಭವ ಆಗ್ತಾ ಇದೆ ಅಂತ. ನೀವೆಲ್ಲ ವಾಟ್ಸಪ್ಗಳಲ್ಲಿ ನೋಡಿರ್ಬೋದು, ಯಾವುದೋ ಹೋಮ ಮಾಡ್ತಾ ಇದ್ದಾಗ ಆ ಜ್ವಾಲೆಯಲ್ಲಿ ನೋಡಿ ಹನುಮಂತ ಕಾಣಿಸ್ಕೊಂಡ, ನರಸಿಂಹ ಕಾಣಿಸ್ಕೊಂಡ ಅಂತ. ಯಾರು ಹೆಂಗೆ ನೋಡಿದ್ರೆ ಹೆಂಗೆ ಕಾಣಿಸ್ಕೊಳ್ಬಹುದು. ಅದು ಗುಣಾಕ್ಷರ ನ್ಯಾಯ ಇದ್ದಂತೆ ಜ್ವಾಲಾ ದೇವತಾ ಮೂರ್ತಿ ನ್ಯಾಯ ಅಂತ ಅನ್ಬಹುದು ಆಗುತ್ತದೆ. ಹೇಗೂ ಅವರವರ ಭಾವ, ಅವರವರ ಭಕ್ತಿ, ಅವರವರ ಭ್ರಮೆ. ಹೀಗೆ ಇಂಥದ್ದಕ್ಕೆ ನಾವು ಒಂದು ರ್ಯಾಷನಲ್ ಅಂತ ಹೇಳೋದಕ್ಕಾಗೋದಿಲ್ಲ. ವಿ ಕೆನಾಟ್ ಹ್ಯಾವ್ ಎನಿ ರ್ಯಾಷನಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ಅದನ್ನು ಹಾಗೆ ನಾವು ತೆಗೆದುಕೊಳ್ಬೇಕು. ಅದಕ್ಕೆ ಇನ್ನೇನೋ ಸ್ವಾರಸ್ಯ ಬಂತು ಅಂತಲ್ಲ. ಈ ಗುಣಾಕ್ಷರ ನ್ಯಾಯ ಈಚೆಗೆ ವಾಟ್ಸಪ್ಪಿಂದ ಬಹಳ ಭಯಾನಕವಾದ ಆಯಾಮ ತಗೊಂಡಿದೆ. ಈ 12 ಜ್ಯೋತಿರ್ಲಿಂಗಗಳು, ಅವುಗಳಿರುವ ಜಾಗಗಳು, ಅದಕ್ಕೇನೋ ಸರ್ಕಲ್ಗಳು ಹಾಕಿ ಅದರ ಡಯಾಮೀಟ್ರು, ರೇಡಿಯಸ್ಸು, ಮತ್ತು ಸರ್ಕಂಫೆರೆನ್ಸು, ಪೆರಿಮೀಟರ್ ಒಂದು ಯಾವ್ಯಾವುದೋ ತೆಗೆದುಕೊಂಡು ನೋಡಿ ಇದೆಲ್ಲ ಸಂಯೋಜನೆ ಮಾಡಿದ್ರೆ ಅದು ಓಂಕಾರದಂತೆ ಬರುತ್ತೆ, ಹಿರಿಂಕಾರದಂತೆ ಬರುತ್ತದೆ. ಇದೆಲ್ಲ ನಮ್ಮವರಿಗೆ ಗೊತ್ತಿತ್ತು ಅಂತ ದಿನ ಬೆಳಗಾದರೆ ಬರ್ತಾ ಇರುತ್ತೆ. ಡಿಲೀಟ್ ಮಾಡೋದು ಒಂದು ತಲೆನೋವಾಗ್ಬಿಡ್ತದೆ. ಇದೆಲ್ಲ ರಿವರ್ಸ್ ಇಂಜಿನಿಯರಿಂಗು, ಚಪ್ಪಲಿಗೆ ಕಾಲು ಹುಡುಕುವಂಥ ಕೆಲಸ. ಜ್ಯೋತಿರ್ಲಿಂಗಗಳು ಅಥವಾ 108 ಶ್ರೀವಿಷ್ಣುವರ ದಿವ್ಯಕ್ಷೇತ್ರಗಳು ಯಾವುದೇ ಆಗಲಿ ಪೂಜನೀಯವಾದದ್ದು, ಪವಿತ್ರವಾದದ್ದು. ದರ್ಶನ ಮಾಡೋಣ, ಸಂತೋಷ ಪಡೋಣ. ಆದರೆ ಅದರೊಳಗೆ ಯಾವುದೋ ಜಿಯೋಮೆಟ್ರಿ ಇದೆ, ಯಾವುದೋ ಟ್ರಿಗ್ನಾಮಿಟ್ರಿ ಇದೆ ಅಂತ ಯಾತಕ್ಕೆ ಒದ್ದಾಡಬೇಕು? ಈ ಸೈನ್ಸಿನ ಸನ್ನದ್ದಿಲ್ಲದೆ, ಸೈನ್ಸಿನ ಸರ್ಟಿಫಿಕೇಟ್ ಇಲ್ಲದೆ ನಮ್ಮ ಶ್ರದ್ಧೆ ಬಾಳೋದಿಲ್ವ?
ರಾಮಾಯಣದಲ್ಲಿಯೋ ಮಹಾಭಾರತದಲ್ಲಿಯೋ ಅದರೊಳಗೂ ದಿವ್ಯಾಸ್ತ್ರಗಳಿದ್ವು, ಮಿಸೈಲ್ಸ್ ಇದ್ವು, ಟೆಸ್ಟ್ ಟ್ಯೂಬ್ ಬೇಬಿ ಇದ್ವು ಅಂತಂದ್ರೇನೆ ಅವುಗಳು ದೊಡ್ಡವ. ಇಲ್ಲ ಅಂದ ತಕ್ಷಣ ಅವು ಇರೋರಲ್ವ. ನಮ್ಮ ಅಜ್ಜಂದ್ರಿಗೆ ಮುತ್ತಜ್ಜಂದ್ರಿಗೆ ಇವೆಲ್ಲ ಅದ್ರಲ್ಲಿ ಇದೆ ಅಂತ ಅನಿಸಿರ್ಲಿಲ್ಲ. ಅವರಿಗೆ ಭಕ್ತಿ ಇರಲಿಲ್ವೇ, ಗೌರವ ಇರಲಿಲ್ವೇ, ಕಾವ್ಯ ವ್ಯಾಸಂಗ ಮಾಡಲಿಲ್ವೇ, ಆ ಮೂಲಕವಾಗಿ ಅವರು ಶ್ರದ್ಧೆಯನ್ನು ಸಂತೋಷವನ್ನು ಸಂಪಾದಿಸಿಕೊಳ್ಳಿಲ್ವೇ? ಖಂಡಿತ ನಮಗಿಂತ ಚೆನ್ನಾಗಿ ಅವರದನ್ನು ನಡೆಸ್ಕೊಂಡಿದ್ದಾರೆ. ಹೀಗೆ ಈ ಬಲವನ್ಮಾಘಸ್ನಾನ ಮಾಡುವಂಥದ್ದು ಯಾವುದಿದೆ ಅದು ಫೋರ್ಸ್ಡ್ ಆಗಿ ಕಾಣ್ತಕ್ಕಂಥದ್ದು, ಕಾಣಿಸುವಂಥ ಪ್ರಯತ್ನ ಮಾಡಬಾರ್ದು. ಅಂಥ ಎಲ್ಲ ಪ್ರಕಲ್ಪಗಳನ್ನು ಗುಣಾಕ್ಷರ ನ್ಯಾಯ ಪಕ್ಕಕ್ಕೆ ತಳ್ಳಿ ಹಾಕುತ್ತೆ. ಇನ್ನೊಂದು ಮತ್ತು ಸ್ವಾರಸ್ಯಕಾರಿಯಾದ ತಮಾಷೆಯಾದ ನ್ಯಾಯ ಅಂದರೆ ಘಟ್ಟಕುಟಿ ಪ್ರಭಾತ ನ್ಯಾಯ ಅಂತ. ಇದನ್ನು ಒಂದು ಸೂಕ್ತಿಯಾಗಿಯೂ ಹೇಳ್ತಾರೆ, ಘಟ್ಟಕುಟ್ಯಾಂ ಪ್ರಭಾತಾಯಿತಂ ಅಂತ. ನ್ಯಾಯವಾಗಿಯೂ ಇದೆ ಘಟ್ಟಕುಟಿ ಪ್ರಭಾತ ನ್ಯಾಯ. ಘಟ್ಟಕುಟಿ ಅಂದರೆ ಸುಂಕದ ಕಟ್ಟೆ, ಪ್ರಭಾತ ಅಂದರೆ ಬೆಳಗಾಯಿತು ಅಂತ. ಯಾರೋ ಒಬ್ಬ ಸಾಮಾನುಗಳನ್ನು ಬಂಡಿ ಮೇಲೆ ಹೇರಿಕೊಂಡು ಬಂದ. ಹಾಗೆ ಬರುವಾಗ ಅವನಿಗೆ ಒಂದು ಸ್ವಲ್ಪ ಸಮಸ್ಯೆ ಆಯ್ತಂತೆ. ಏನಂದರೆ ಸುಂಕದ ಕಟ್ಟೆಯಿಂದ ತಾನು ತಲೆ ತಪ್ಪಿಸಿಕೊಳ್ಬೇಕು ಅಂತಕ್ಕಂಥದ್ದು. ಸುಂಕದ ಕಟ್ಟೆ ಹತ್ತಿರಕ್ಕೆ ಹೋದರೆ ಸಿಕ್ಕಾಪಟ್ಟೆ ದುಬಾರಿ ಆಗುತ್ತದೆ, ಖರ್ಚು ವ್ಯಾಪಾರದ ಲಾಭಕ್ಕಿಂತ ಹೆಚ್ಚಾಗ್ಬಿಡ್ತದೆ. ಈ ನಮ್ಮ ಸರ್ಕಾರದ ಯೋಜನೆಗಳು ಹಾಗೆ ತಾನೆ, ಇನ್ಕಮ್ಗಿಂತ ಇನ್ಕಮ್ ಟ್ಯಾಕ್ಸೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗುತ್ತೆ ಅಂತ ಭಾವಿಸಿ ಅವನು ರಾತ್ರಿ ಬರ್ತಾ ಇದ್ದವನು ಸುಂಕದ ಕಟ್ಟೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಅಂತ ಅಡ್ಡದಾರಿ ಹಿಡಿದ. ಕಾಡಲ್ಲಿ ಹೋಗಿ ಮತ್ತೆ ಊರೊಳಗೆ ಸೇರಿಕೊಳ್ಳೋಣ ಅಂತ. ಕತ್ತಲು, ಕೃಷ್ಣ ಪಕ್ಷ, ದಾರಿ ಗೊತ್ತಾಗ್ತಿಲ್ಲ, ಹೊಸ ಎತ್ತುಗಳು, ಎಲ್ಲೆಲ್ಲೋ ರಾತ್ರಿ ಇಡೀ ಸುತ್ತಿ ಬೆಳಗಿನ ಹೊತ್ತಿಗೆ ಸುಂಕದ ಕಟ್ಟೆಗೆ ಬಂದ. ಅದು ಘಟ್ಟಕುಟಿ ಪ್ರಭಾತ ನ್ಯಾಯ. ಅಂದರೆ ಯಾವುದೋ ಒಂದು ವಾದ ಮಾಡ್ತಾ ಇದ್ದು ಕಟ್ಟ ಕಡೆಗೆ ಎಲ್ಲಿಂದ ಆರಂಭ ಮಾಡೋದು ತೊಡಕು ಅಲ್ಲಿಗೆ ಬಂದು ಮುಟ್ಟಿದ್ರೆ ವಿಸ್ತಾರವಾಗಿ ಚರಣಗಳನ್ನು ಹಾಡಿ ಮತ್ತೆ ಪಲ್ಲವಿಗೆ ಬರುವಂತೆ ಆ ರೀತಿಯಾಗಾದಂಥ ಸನ್ನಿವೇಶಕ್ಕೆ ಘಟ್ಟಕುಟಿ ಪ್ರಭಾತ ನ್ಯಾಯ ಅಂತ ತುಂಬ ಸೊಗಸಾದದ್ದು. ಇದೇ ರೀತಿಯ ಒಂದು ಚಮತ್ಕಾರದ ವಿನೋದದ ನ್ಯಾಯ ಬಕಬಂಧನ ನ್ಯಾಯ ಅಂತ. ಬಕಬಂಧನ ನ್ಯಾಯ ಎಷ್ಟೋ ಜನಕ್ಕೆ ಗೊತ್ತಿದ್ದಿರಬಹುದು. ಕೊಕ್ಕರೆಯನ್ನು ಹಿಡಿಯೋದು ಹೇಗೆ ಅಂತ ಯಾರೋ ಕೇಳಿದ್ರಂತೆ. ಏನಿಲ್ಲಪ್ಪ, ನೀನು ಕೆರೆ, ಸರೋವರ ಇತ್ಯಾದಿಗಳ ಹತ್ತಿರ ಹೋದಾಗ ಅಲ್ಲಿ ಕೊಕ್ಕರೆಗಳು ಅಂಚಿನಲ್ಲಿ ಸುಳಿದಾಡ್ತಾ ಇರುತ್ತೆ ಮೀನು ಹಿಡಿಯೋಕ್ಕೆ ಅಂತ. ಆಗ ಮಠ ಮಧ್ಯಾಹ್ನದಲ್ಲಿ ಹೋದರೆ ಅದು ಯಾವುದಾದ್ರೂ ಒಂದು ಒಂಟಿ ಕಾಲಲ್ಲಿ ನಿಂತಿರುತ್ತೆ. ನೀನು ಮೆಲ್ಲನೆ ಹೋಗಿ ಒಂದು ಗಜ್ಜುಗದ ಗಾತ್ರದ್ದು, ನಿಂಬೆಹಣ್ಣಿನ ಗಾತ್ರದ್ದು ಬೆಣ್ಣೆ ಮುದ್ದೆಯನ್ನು ತಲೆ ಮೇಲಿಡು. ಆ ಬಿಸಿಲ ಝಳಕ್ಕೆ ಅದು ಕರಗುತ್ತಾ ಕಣ್ಣು ಹತ್ರಕ್ಕೆ ಬರುತ್ತೆ. ಆ ಕಣ್ಣು ಮುಚ್ಕೊಳ್ಳುತ್ತೆ, ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರು ಅಂತ ಕುತ್ತಿಗೆಯನ್ನು ಪಕ್ಕನೆ ಹಿಡ್ಕೋ ಆಗುತ್ತದೆ ಅಂತ. ಅದು ಎಷ್ಟು ಅಸಂಭಾವ್ಯವೋ ಅಷ್ಟೇ ತಾನೇ ಅಸಂಭಾವ್ಯ. ಅದು ಕರಗದಂತೆ ಅದನ್ನು ಹೊತ್ಕೊಂಡೇ ಇರುತ್ತೆ ಬೆಣ್ಣೆ ಮುದ್ದೆನ. ಅದು ಕರಗುವವರೆಗೂ ಕೂಡ ಇದು ಕರಗದಂತೆ ಅದನ್ನು ಹೊತ್ತಿರೋಲ್ಲ, ಕರಗುವಂತೆ ಹೊತ್ತಿರುತ್ತೆ ಅಂತ. ಬೆಂಗಳೂರು ಕರಗ ಹೊತ್ತಂತೆ ಹೊರುತ್ತದೆ ಅಂತ ಮೊದಲು, ಆಮೇಲೆ ಅದು ಎಣ್ಣೆ ಕರಗೋವರೆಗೂ ಅದು ಹೊತ್ತಿರುತ್ತೆ ಅಂತ ಬೆಣ್ಣೆ. ಹೀಗಾಗಿ ಅದು ಕಣ್ಣಿಗೆ ಬಿದ್ದು ಆಮೇಲೆ ಕಣ್ಣು ಮುಚ್ಚಿ ನಾವು ಹಿಡಿಯುವಂಥದ್ದು ಎಲ್ಲಾದರೂ ಉಂಟೆ. ಇದಾಗತಕ್ಕಂಥದ್ದಲ್ಲ. ಈ ರೀತಿಯಾದದ್ದು ನಾವು ಅಂಧವರ್ತಕೀಯ ನ್ಯಾಯ ಅಂತ ನೆನ್ನೆ ಕಂಡವಲ್ಲ. ಕುರುಡನ ಕೈಗೆ ವರ್ತಕ ಅಂತಕ್ಕಂಥ ಒಂದು ಪಕ್ಷಿ, ವರ್ತಿಕಾ ಪಕ್ಷಿ ಸಿಗತಕ್ಕಂಥದ್ದು ಎಷ್ಟು ಕೈ ಬೀಸ್ತಾ ಇದ್ರೆ. ಈ ಥರದ್ದು ಎಷ್ಟೆಷ್ಟೋ ಉಂಟು. ಸಮುದ್ರ ಪತಿತ ಚಕ್ರನ್ಯಾಯ ಅಂತ ಕೂಡ ಒಂದು ಉಂಟು. ಸಮುದ್ರದಲ್ಲಿ ಒಂದು ಗಾಲಿಯನ್ನು ಎಸೆದಿದ್ದಾರೆ, ಇನ್ನೊಬ್ಬ ಮನುಷ್ಯನೂ ಅಲ್ಲಿ ಬಿದ್ದಿದ್ದಾರೆ. ಆ ಅಲೆಗಳ ಹೊಡೆತಕ್ಕೆ ಆ ಚಕ್ರ ಹಿಂಗೆ ಸುಳಿದು ಸುತ್ತಾಡಿ ಇವನು ಕೊರಳಿಗೆ ಬಂದು ಬೀಳಬೇಕದು. ಇದು ಎಷ್ಟು ಅಕಟ ವಿಕಟ, ಇದರ ಪ್ರಾಬಬಿಲಿಟಿ ಎಷ್ಟು ವಿರಳ ಅಂತನ್ನುವುದು ನೋಡಿದಾಗ ನಮಗೆ ಗೊತ್ತಾಗುತ್ತದೆ. ಈ ರೀತಿಯಾದ ಹಲವು ಉಂಟು. ಹಾಗೆ ಅಲಂಕಾರ ಶಾಸ್ತ್ರಜ್ಞರು ಬಳಸಿಕೊಳ್ಳುವ ಒಂದು ನ್ಯಾಯ ಚಿತ್ರತುರಗ ನ್ಯಾಯ ಅಂತ. ಚಿತ್ರತುರಗ ಅಂದರೆ ಚಿತ್ರದ ಕುದುರೆ. ಚಿತ್ರದಲ್ಲಿ ಕುದುರೆಯನ್ನು ಬರೆದಾಗ ಸಾಮಾನ್ಯವಾಗಿ ಅದರ ಪಾರ್ಶ್ವವನ್ನು ತೋರಿಸ್ತಾರೆ. ಆಗ ಮೈ ಪೂರ್ತಿ ಕಾಣಿಸುತ್ತದೆ, ಮುಖ ಕಾಣಿಸುತ್ತದೆ. ಸಾಮಾನ್ಯವಾಗಿ ಒಂದು ಕಣ್ಣನ್ನು ತೋರಿಸ್ತಾರೆ. ಕಿವಿಯನ್ನಾದರೂ ಸ್ವಲ್ಪ ಆಚೆ ಈಚೆ ತೋರಿಸ್ಬೋದು. 4 ಕಾಲುಗಳನ್ನು ಒಂದು ಸ್ವಲ್ಪ ಮುಂದಿನ ಕಾಲನ್ನು ಮತ್ತು ಹಿಂದಿನ ಕಾಲನ್ನು ಒಂದು ಜೊತೆಯನ್ನು ತೋರಿಸಿ ಆ ಕಡೆ ಕಾಲನ್ನು ಸ್ವಲ್ಪ ಗೆರೆಯಾಗಿ ತೋರಿಸ್ತಾರೆ. ಯಾಕೆಂದರೆ ಇದರ ಹಿನ್ನೆಲೆಯಲ್ಲಿ ಅದು ಮರೆಯಾಗಿದೆ ಅಂತ. ಕೆಲವೊಮ್ಮೆ ಅದು ಒಂದು ಸ್ವಲ್ಪ ಮೇಲಿತ್ತು, ಒಂದು ಸ್ವಲ್ಪ ಮುಂದೆ ಹಿಂದೆ ಇತ್ತು ಅಂತಲೂ ತೋರಿಸ್ಬೋದು. ಆದರೆ 2 ಕಣ್ಣನ್ನು ಒಟ್ಟಿಗೆ ತೋರಿಸೋಕ್ಕಾಗೋಲ್ಲ. ಹೀಗೆ ಚಿತ್ರತುರ್ಗ ನ್ಯಾಯದಲ್ಲಿ ಕುದುರೆಯ ಕಣ್ಣನ್ನು ನಾವು 2 ಕಣ್ಣು ಇವೆ ಅಂತ ಊಹೆ ಮಾಡಿಕೊಳ್ಬೇಕು ಒಂದನ್ನು ನೋಡಿ. ಅದೇ ರೀತಿಯಲ್ಲಿ ರಸವನ್ನು ಅನುಮಾನ ಮಾಡಬೇಕು ಅಂತ ಶ್ರೀಶಂಕುಕ ಅಂತ ಒಬ್ಬ ಅಲಂಕಾರಿಕ ಇದ್ದ, ಅವನು ಹೇಳ್ತಾನೆ ಅಂತ ಅವನು ಬಳಸ್ಕೊಳ್ತಕ್ಕಂಥ ನ್ಯಾಯವಾಗಿ ಅದನ್ನು ಹೇಳ್ತಾರೆ. ಅಂದರೆ ಒಂದಿಷ್ಟನ್ನು ಗುರು ತೋರಿಸಬಲ್ಲ, ಮಿಕ್ಕದ್ದನ್ನು ಶಿಷ್ಯ ಊಹೆಯಿಂದ, ಅದಕ್ಕೆ ಊಹಾ ಅಪೋಹ ಎರಡನ್ನೂ ಬಳಸಿಕೊಂಡು ವಿದ್ಯೆಯನ್ನು ಕಲಿತುಕೊಳ್ಬೇಕು ಅಂತ, ಹೀಗೆ ಮುಂದುವರಿಯಬೇಕು ಅಂತ.
ಇದು ಲೋಕದಲ್ಲಿ ಜ್ಞಾನದ ಕ್ರಮವೇ ಆಗಿರುವಂಥದ್ದು. ಒಂದಿಷ್ಟರ ಮಟ್ಟಿಗೆ ಮಾಡಿರ್ತಾರೆ, ಇನ್ನು ಮುಂದೆ ನೋಡಪ್ಪ ಅಂತ. ಅಗ್ರೇ ದೀರ್ಘತರೋಯಂ ಅರ್ಜುನ ತರುಹು ತಸ್ಯಾಗ್ರತೋ ವರ್ತನಿ ಸಾ ಘೋಷಂ ಸಮುಪೈತಿ ತತ್ಪರಿಸರೇ ದೇಶೇ ಕಲಿಂದಾತ್ಮಜ ತಸ್ಯಾಸ್ತೀರ ತಮಾಲ ಕಾನನತಲೆ ಚಕ್ರಂ ಗವಾಂ ಚಾರಯನ್ ಬಾಲಖೇಲತಿ ದರ್ಶಯಿಷ್ಯತಿ ಸಖೇ ಪಂಥಾನಂ ಅವ್ಯಾಹತಂ ಅಂತ ಲೀಲಾಶುಕ ಕರ್ಣಾಮೃತದಲ್ಲಿ ಹೇಳ್ತಾನೆ. ಇಲ್ಲೇ ನೋಡಪ್ಪ, ಎದುರುಗಡೆ ಎತ್ತರದ ಕದಂಬ ವೃಕ್ಷ ಕಾಣಿಸ್ತಾ ಇದೆ, ಅಥವಾ ಮತ್ತಿ ಮರ ಕಾಣಿಸ್ತಾ ಇದೆ. ದೀರ್ಘ ತರಹ ಅರ್ಜುನ ತರುಹು ತಸ್ಯಾಗ್ರತೋ ವೃತ್ತನಿ, ಅದರ ಮುಂದೆಯಿಂದ ಒಂದು ಕಾಲದಾರಿ ಹೋಗ್ತಾ ಇದೆ, ಅದು ಗೊಲ್ಲರ ಕೆರೆಗೆ ತಲುಪಿಸುತ್ತದೆ. ಅಲ್ಲಿ ಹತ್ತಿರದಲ್ಲೇನೆ ಯಮುನಾ ತೀರ. ಆ ಯಮುನಾ ನದಿ ತೀರದಲ್ಲಿ ತಮಾಲ ವೃಕ್ಷಗಳ ಪೊದೆ, ಅಲ್ಲಿ ಗೋವುಗಳ ಗುಂಪನ್ನು ಮೇಯಿಸ್ತಾ ಇರತಕ್ಕಂಥ ಒಬ್ಬ ಬಾಲಕ ಇದ್ದಾನೆ. ಮುಂದಿನ ದಾರಿ ಅವನು ತೋರಿಸ್ತಾನೆ ಅಂತ. ಅದು ಎಂಥದ್ದು? ಅವ್ಯಾಹತಂ ಅಂದರೆ ನಾಶವಿಲ್ಲದ, ಅವಿಕಾರಿಯಾದ, ಅವಿನಾಶಿಯಾದ ಪರಮ ಪುರುಷಾರ್ಥವನ್ನು ಕಾಣಿಸ್ತಾನೆ ಅಂತಕ್ಕಂಥದ್ದು. ಅಲ್ಲಿವರೆಗೂ ತೋರಿಸ್ತೀನಿ ನಾನು ದಾರಿ, ಮುಂದೆಂದು ಅವಂದು ಅಂತ ಹೇಳಿಬಿಟ್ಟಿದನು. ನೀಲಕಂಠ ದೀಕ್ಷಿತನು ಒಂದು ಕಡೆ ತನ್ನ ವೈರಾಗ್ಯ ಶತಕದಲ್ಲಿ ಹೇಳ್ತಾನೆ, ಹೇಗೋ ಹೀಗೋ ನಾವಂತೂ ಕಾಶಿಗೆ ಹೋಗ್ತೀವಿ, ಕಾಶಿ ಆದಮೇಲಿಂದ ಕೈಲಾಸೇಶ್ವರನೇ ಮುಂದಿನ ದಾರಿಯನ್ನು ತೋರಿಸ್ತಾನೆ ಅಂತ ನಾವು ಮಾತನ್ನು ಹೇಳ್ತಾನೆ. ಈ ರೀತಿಯಲ್ಲಿ ಒಂದಿಷ್ಟನ್ನು ತೋರಿಸಿ ಮಿಕ್ಕನ್ನು ನಾವೇ ಕಲ್ಪಿಸಿಕೊಳ್ತಕ್ಕಂಥದ್ದನ್ನು ಚಿತ್ರತುರಗ ನ್ಯಾಯ ಅಂತ. ಹಾಗೆ ಚಿತ್ರಾಂಗನಾ ನ್ಯಾಯ ಅಂತ ಒಂದಿದೆ. ಚಿತ್ರದ ಹೆಣ್ಣನ್ನು ನೋಡಿ ಎಷ್ಟು ಬಾಯಿ ಚಪ್ಪರಿಸಿದ್ರೂ ಏನೂ ಪ್ರಯೋಜನವಿಲ್ಲ ಅಂತ. ಇದನ್ನು ಚಿತ್ರದ ನೀರನ್ನು ಕಂಡು ಎಷ್ಟೆಷ್ಟು ಕಣ್ಣಲ್ಲಿ ತುಂಬಿಕೊಂಡ್ರೂ ಅದು ಬಾಯಲ್ಲಿಯ ಬಾಯಾರಿಕೆಯನ್ನು, ನೀರಡಿಕೆಯನ್ನು ಮಾತ್ರ ತೀರಿಸೋದಿಲ್ಲ ಅಂತ. ಹಾಗೆ ಕೆಲವು ಅವು ಎಷ್ಟೇ ಏನೇ ಮಾಡಿದ್ರೂ ಪೂರ್ಣವಾದ ಪ್ರಯೋಜನವನ್ನು ಕೊಡೋದಿಲ್ಲ ಅನ್ನುವ ಅರ್ಥದಲ್ಲಿ ಬಳಕೆ ಆಗುತ್ತದೆ. ಅದೇ ಥರ ಚಿತ್ರಾನಲ ನ್ಯಾಯ ಅಂತ ಹೇಳ್ತಾರೆ. ಚಿತ್ರದಲ್ಲಿರುವ ಬೆಂಕಿನ ಎಷ್ಟು ಮುಟ್ಟಿದ್ರೂ ಕೈ ಸುಡೋಲ್ಲ ಅಂತ. ಅಂದರೆ ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠ, ಏನೂ ಗೊತ್ತಿಲ್ಲದೆ ಇರೋಕ್ಕಿಂತ ಪುಸ್ತಕ ಇಟ್ಕೊಂಡವ್ರ ಮೇಲೂ ಅಂತ. ಪುಸ್ತಕ ಇಟ್ಕೊಂಡು ಮಾತ್ರಕ್ಕೆ ವಿದ್ಯೆ ಬರುತ್ತದೆಯೇ? ತುಂಬ ಜನ ಆ ಥರದ್ದನ್ನು ಮಾಡ್ತಾರೆ. ತಮ್ಮ ಹೆಸರಿನ ಪಕ್ಕ ಇಷ್ಟೊಂದು ಡಿಗ್ರಿಗಳಿವೆ ಅಂತ. ಡಿಗ್ರಿವಂತರೆಲ್ಲ ವಿದ್ಯಾವಂತರೇ, ವಿದ್ಯಾವಂತರೆಲ್ಲ ಜ್ಞಾನವಂತರೇ, ಸುಖ ಸಾಧನಗಳನ್ನು ಇಟ್ಕೊಂಡಿರೋರೆಲ್ಲ ಸುಖಿಗಳೇ, ಇವೆಲ್ಲ ಪ್ರಶ್ನೆಗಳು ಬರ್ತವೆ. ಅದರಿಂದ ಅನುಭವ ಬಹಳ ಮುಖ್ಯವಾದದ್ದು. ಮೋರ್ ದ್ಯಾನ್ ಪೊಸಿಷನ್, ಇಟ್ ಈಸ್ ಎಕ್ಸ್ಪೀರಿಯನ್ಸ್, ಅದು ಬಹಳ ದೊಡ್ಡದು ಅಂತ ಹೇಳುವಲ್ಲಿ ಈ ಬಗೆಯ ನ್ಯಾಯಗಳೆಲ್ಲ ತುಂಬ ಸೊಗಸಾಗಿ ಕೆಲಸ ಮಾಡುತ್ತವೆ ಅಂತ ಗೊತ್ತಾಗುತ್ತದೆ. ಇದೇ ರೀತಿಯಾಗಿ ಛಾಯಾಪಿಶಾಚಿಕಾ ನ್ಯಾಯ ಅಂತ ಒಂದು ಉಂಟು. ಛಾಯಾಪಿಶಾಚಿಕಾ ನ್ಯಾಯ ಅಂದರೆ ತನ್ನ ನೆರಳನ್ನೇ ತಾನು ಪಿಶಾಚಿ ಅಂತ ಭ್ರಮಿಸ್ತಕ್ಕಂಥದ್ದು. ಆಮೇಲೆ ಹಾಗಲ್ಲಪ್ಪ, ಅದು ನಿನ್ನ ನೆರಳು ಹೊರತು ಮತ್ತೇನೂ ಅಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಲ್ಲೇ ಒಂದು ಮೋಟು ಮರ, ಅದನ್ನು ನೋಡಿಬಿಟ್ಟು ದೆವ್ವ ಭೂತ ಅಂತ ರಾತ್ರಿ ಕತ್ತಲಲ್ಲಿ ಬರ್ತಾ ಇದ್ದವನು ದೂರದಿಂದ ಕಂಡು ಅಂಜದಂಥದ್ದು ನಾವು ಕಾಣುವಂಥದ್ದು ಉಂಟು. ಅದರ ಬಗ್ಗೆ ಕೂಡ ನ್ಯಾಯವನ್ನು ಹೇಳ್ತಾರೆ. ಇವೆಲ್ಲ ಭ್ರಮೆಗೆ ಬಳಕೆ ಆಗ್ತಕ್ಕಂಥದ್ದು. ಆಮೇಲೆ ಧೈರ್ಯದಿಂದ ನೀನು ನಿಂತುಕೊಂಡು ನೋಡಿದ್ರೆ ನಿನಗೇ ಗೊತ್ತಾಗುತ್ತದೆ ಅದು ಹಾಗಲ್ಲ ಅಂತ. ಒಂದು ಬಗೆಯಲ್ಲಿ ಸರ್ಪರಜ್ಜು ನ್ಯಾಯ ಅಂತ ಕೂಡ ಹೇಳಬಹುದು. ಮತ್ತೊಂದು ಜಾಮಾತ್ರ ಭೋಜನ ನ್ಯಾಯ ಅಂತ ಇದೆ. ಇದು ಮೀಮಾಂಸಾಶಾಸ್ತ್ರದಲ್ಲಿ ಕೂಡ ಬಳಕೆ ಮಾಡ್ತಕ್ಕಂಥದ್ದಾಗಿದೆ. ಮೀಮಾಂಸಾಶಾಸ್ತ್ರಜ್ಞರಿಗೂ ಕೂಡ ಅಳಿಯಂದರ ಬಾಧೆ ಅಪ್ಪಟ ಯಾಜ್ಞಿಕವಾದದ್ದು, ವೈದಿಕವಾದದ್ದು ಅಂತ ಅನಿಸಿದೆ ಅಂತ ಅನಿಸುತ್ತದೆ. ಈ ಕಾಲದಲ್ಲಿ ಪಾಪ ಹಾಗಿಲ್ಲ ಸ್ಥಿತಿ. ಅಳಿಯಂದ್ರೆ ಎಷ್ಟೋ ಒಳ್ಳೆಯವರಾಗಿದ್ದಾರೆ, ಅಳಿಯತನಕ್ಕೆ ಕೊರತೆ ಬರ್ತಾ ಇದೆ. ಪಾಪ ಯಾರಿಗೂ ಹೆಣ್ಣು ಸಿಗ್ತಾ ಇಲ್ಲ ಅನ್ನುವ ಕಾಲ. ಇರಲಿ, ಅಳಿಯ ಮನೆಗೆ ಬಂದಾಗ ಅವನ ಜೊತೆಗೆ ವಿಶೇಷವಾದ ಭೋಜನ ಅವನಿಗೆ ಮಾಡಿಸಬೇಕಾಗುತ್ತದೆ. ಅಳಿಯ ಮನೆಗೆ ಬಂದರೆ ಸುಮ್ಮನೆ ಅನ್ನ ಸಾರು ಮಾಡಿ ಹಾಕೋಕ್ಕಾಗೋಲ್ಲ, ಸಿಹಿ ಇಲ್ಲದೆ ಕಳಿಸೋಕ್ಕಾಗೋಲ್ಲ ಅಂತ. ಹೀಗಾಗಿ ಅವನಿಗೆ ವಿಶೇಷ ಭೋಜನ. ಹಾಗೆ ವಿಶೇಷ ಭೋಜನ ಮಾಡಿದಾಗ ನಿತ್ಯದ ಭೋಜನವೂ ಅದರಲ್ಲಿ ಸೇರಿರುತ್ತೆ. ಅಂದರೆ ನಿತ್ಯದ ಯಾವುದೋ ಅನ್ನ ಸಾರು ಅಥವಾ ಅನ್ನ ಹುಳಿ ಪಲ್ಯ ಅಂತ ಯಾವುದೋ ಒಂದು 2-3 ಬಗೆ ಬಿಟ್ಟು ಇನ್ನೇನು ಹೆಚ್ಚಿರೋಲ್ಲ. ಅದನ್ನು ಅದರ ಜೊತೆಗೆ ಬೇರೆ ವಿಶೇಷ ಪಕ್ವಾನ್ನಗಳನ್ನು, ಭಕ್ಷ್ಯಗಳನ್ನು ಮಾಡಿ ಬಡಿಸಿದಾಗ ವಿಶೇಷದಲ್ಲಿಯೇ ನಿತ್ಯವೂ ಸೇರಿ ಹೋಗುವಂಥ ಸನ್ನಿವೇಶಕ್ಕೆ ಈ ಜಾಮಾತ್ರ ಭೋಜನ ನ್ಯಾಯ ಅಂತಾರೆ. ಮನೆಯಲ್ಲಿ ಯಾವುದೋ ಹಬ್ಬ ಬಂದಿದೆ, ಹಬ್ಬದಲ್ಲಿ ದೇವರ ಪೂಜೆ ಆಗಿದೆ, ಹಬ್ಬಕ್ಕಾಗಿ ವಿಶೇಷ ಪೂಜೆ ಮಾಡುವಾಗ ಅದರ ಜೊತೆಗೇನೆ ನಿತ್ಯ ದೇವತಾರ್ಚನೆಯೂ ಸೇರಿ ಹೋಗ್ಬಿಡ್ತದಲ್ಲ. ಆ ರೀತಿಯಾಗಿ ವಿಶೇಷದಲ್ಲಿಯೇ ನಿತ್ಯದ್ದು ಕೂಡ, ಅಂದರೆ ನೈಮಿತ್ತಿಕದಲ್ಲಿಯೇ ನಿತ್ಯವೂ ಸೇರಿ ಹೋಗುವಂತೆ ಆದಾಗ ಈ ಜಾಮಾತ್ರ ಭೋಜನ ನ್ಯಾಯ ಅಂತ ಒಂದು ಬಳಕೆಯಲ್ಲಿ ಬಂದಿದೆ. ಮತ್ತೊಂದು ಸೊಗಸಾದ ನ್ಯಾಯ ಟಿಟ್ಟಿಭ ನ್ಯಾಯ ಅಂತ. ಟಿಟ್ಟಿಭ ಒಂದು ಸಣ್ಣ ಪಕ್ಷಿ. ಆ ಪಕ್ಷಿಯ ಬಲ ಎಂಥದ್ದು ಅಂತ. ಕೆಲವೊಮ್ಮೆ ಅಲ್ಪರು ಅಂತ ನಾವು ಭ್ರಮಿಸ್ತೀವಿ, ಅವರಲ್ಲಿ ಅನಲ್ಪವಾದ ಬಲ ಇರ್ತದೆ.
ಸಂಘೇ ಶಕ್ತಿ ಕಲಯುಗೆ ಅಂತ ಹೇಳ್ತಾರಲ್ಲ, ಕಲಿಯುಗದಲ್ಲಿ ಸಮೂಹದ ಬಲ ಹೆಚ್ಚು ಅಂತ. ಆ ಬಗೆಯಾದದ್ದು. ಮತ್ತೆ ಹಿಡಿಯಬೇಕಾದವ್ರನ್ನ ಹಿಡಿದ್ರೆ ಎಂಥ ಅಲ್ಪನಿಗೂ ಬಲ ಬಂದುಬಿಡುತ್ತದೆ ಅಂತನ್ನುವುದನ್ನು ತೋರಿಸುತ್ತೆ. ಇದು ಪಂಚತಂತ್ರದ ಕಥೆಯೊಂದನ್ನು ಆಧರಿಸಿ ಬಂದಿರತಕ್ಕಂಥದ್ದು. ಸಮುದ್ರ ತೀರದಲ್ಲಿ ಒಂದು ಟಿಟ್ಟಿಬ ದಂಪತಿಗಳ ಗೂಡು. ಆ ಟಿಟ್ಟಿಬ ದಂಪತಿಗಳಲ್ಲಿ ಹೆಣ್ಣು ಮೊಟ್ಟೆ ಇಡುವ ಕಾಲ ಬಂತು. ಆಗ ಅದು ಹೇಳ್ತದೆ, ನೋಡು ಸಮುದ್ರ ತೀರ, ಇಲ್ಲಿ ಗೂಡನ್ನು ಉಳಿಸ್ಕೊಂಡ್ರೆ ಕಷ್ಟ, ಭರ್ರನೆ ಗಾಳಿ ಬೀಸುತ್ತದೆ, ಅಲೆಯೂ ಎದ್ದು ಬರುತ್ತದೆ, ಯಾವ ಸುನಾಮಿ ಬರುತ್ತೋ ಗೊತ್ತಿಲ್ಲ, ನಮ್ಮ ಸಂಸಾರಕ್ಕೆ ಕೇಡುಗಾಲ. ದೂರದಲ್ಲಿ ಯಾವುದಾದ್ರು ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಒಳಗೆ ಇನ್ನು ಇಂಟೀರಿಯರ್ಸ್ಗೆ ಹೋಗಿ ಅಲ್ಲಿ ಮತ್ತೊಂದು ಗೂಡು ಮಾಡಿಕೊಂಡು ಮೊಟ್ಟೆ ಇಡ್ತೀನಿ ಅಂತ ಆ ಹೆಣ್ಣು ಹೇಳುತ್ತದೆ. ಗಂಡಿಗೆ ಜಂಬ, ಹೆಂಡತಿ ಮುಂದೆ ಅಲ್ಲದೆ ಪೌರುಷ ಇನ್ನೆಲ್ಲಿ ತೋರ್ಸೋಕೆ ಸಾಧ್ಯ? ಈ ಸಮುದ್ರ ಏನು ಮಹಾ ಮಾಡುತ್ತೆ, ಇದರ ಬದುಕನ್ನು ನಾನು ಕಂಡಿಲ್ವೇ, ಇದರ ಮೈಯೆಲ್ಲ ಉಪ್ಪು, ಸಮುದ್ರ ನಂಟಸ್ತಾನ, ನೀರಿಗೆ ಬಡತನ ಅಂತ ಈ ರೀತಿಯಾಗಿ ಉಂಟು ಈ ಸಮುದ್ರದ್ದು. ನಾನೇನು ಲೆಕ್ಕ ಇಡೋದಿಲ್ಲ, ನೀನು ಇಲ್ಲಿಯೇ ಮರಿಯನ್ನು ಇಡೋ, ನೀನು ಇಲ್ಲಿಯೇ ಹೆತ್ತು ಬಿಡು, ಬಾಣಂತನವು ಮಾಡಿದ್ರೆ ಆಗುತ್ತದೆ ಅಂತ. ಸಮುದ್ರ ಕೇಳಿಸ್ಕೊಳ್ತು, ಮಾಡಬೇಕು ಇದಕ್ಕೆ ಸರಿಯಾಗಿ ಅಂತ ಅಂದುಕೊಂಡಿತು. ಇಷ್ಟು ಕ್ಷುದ್ರವಾದ ಜೀವಿಯಿಂದ ಈ ಮಟ್ಟದ ಕೋಲಾಹಲವೇ. ತೆಲುಗಿನಲ್ಲಿ ಒಂದು ಗಾದೆ ಇದೆ, ಪಿಟ್ಟ ಕಾಸ್ತ ಕೂತ ಘನಂ ಅಂತ. ಪಕ್ಷಿ ನೋಡಿದ್ರೆ ಮುಷ್ಟಿಯಷ್ಟು, ಅದ್ರ ಕೂಗು ನೋಡಿದ್ರೆ ಬೆಟ್ಟದಷ್ಟು ಅಂತ. ಹೀಗೆ ಮಾಡ್ತಾ ಇದೆಯಲ್ಲ ಅಂತ. ಈ ಹೆಣ್ಣು ಹಕ್ಕಿ ಬೇಡ ಅಂತ ಏನು ಹೇಳಿದ್ರು ಕೇಳಿದ್ರೆ ಇಲ್ಲೇ ಹೆರಿಗೆ ಆಗಬೇಕು ಅಂತ, ಹಾಳಾಗಿ ಹೋಗಲಿ ಅಂತ ಅಲ್ಲೇ ಪಾಪ ಮೊಟ್ಟೆ ಇಡ್ತು. ಇಟ್ಟದ್ದೇ ತಡ ಸಮುದ್ರ ಒಂದು ಅಲೆಯನ್ನು ಕಳಿಸಿ ಗೂಡಿನ ಸಮೇತ ಮೊಟ್ಟೆಗಳನ್ನು ನುಂಗಿಬಿಡ್ತು. ಹೆಣ್ಣು ಪಾಪ ಕಣ್ಣೀರಿಟ್ಟು ಗೋಳ ಆಡ್ತು, ಪಾಪಿ ನಿನ್ನಿಂದಾಗಿ ಹೀಗಾಯಿತು, ನೋಡು ಏನು ಮಾಡೋದು ಅಂತ. ಆಗ ಅದು ಇಲ್ಲ ಸಮುದ್ರದ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ತನ್ನ ಹಕ್ಕಿಗಳ ಕುಲವನ್ನೆಲ್ಲ ಕೇಳಿ ಎಲ್ಲ ಹಕ್ಕಿಗಳನ್ನು ಸೇರಿಸಿ ಸಮುದ್ರದಿಂದ ದೌರ್ಜನ್ಯವಾಗಿದೆ, ನಾವು ಸಮುದ್ರದ ನೀರನ್ನು ಕೊಕ್ಕಿನ ಮೂಲಕವಾಗಿ ಎತ್ತೆತ್ತಿ ಕುಡಿದು ಶೋಷಣೆ ಮಾಡೋಣ ಅಂತ. ಎಷ್ಟು ಹಕ್ಕಿಗಳು ಎಷ್ಟು ಉಪ್ಪು ನೀರು ಕುಡ್ದಾವು. ಇನ್ನು ಕೆಲವು ಸ್ವಲ್ಪ ಬುದ್ಧಿ ವಹಿಸಿ ಕೊಕ್ಕಿನಲ್ಲಿ ನೀರನ್ನು ತುಂಬಿಕೊಂಡು ಬಂದು ದಡಕ್ಕಿ ಒಗಿಯೋಕೆ ಶುರು ಮಾಡಿದ್ವು. ಆದರೂ ಎಲ್ಲಾದರೂ ಸಮುದ್ರ ತುಂಬೀತೆ. ಆಗ ಒಂದು ಮುದಿಗೂಬೆ ಪ್ರಾಜ್ಞ ಅದು ಹೇಳ್ತದೆ, ಇದು ಎಷ್ಟು ಕಲ್ಪಕಾಲ ಮಾಡಿದ್ರೂ ಆಗುವಂಥದ್ದಲ್ಲ, ನಾವು ನಮ್ಮ ಕುಲದೇವರಾದಂತಹ ನಮ್ಮ ಪಕ್ಷಿರಾಜ ಗರುಡನನ್ನು ಕೇಳೋಣ, ಗರುತ್ಮಂತನನ್ನು ಕೇಳಿದ್ರೆ ಗೊತ್ತಾಗುತ್ತದೆ ಅಂತ. ಆಯಿತು ಅಂತ ಗರುತ್ಮಂತನ ಬಳಿಗೆ ಹೋಗ್ತಾರೆ. ಗರುತ್ಮಂತ ಏನು ಸಂದರ್ಭ ಅಂದರೆ, ನಮಗೆಲ್ಲ ಹೀಗೆ ಅನ್ಯಾಯವಾಗ್ತಾ ಇದೆ, ನಮಗಿನ್ನ ಕ್ಷೇಮವಿಲ್ಲ, ಉಳಿಗಾಲ ಇಲ್ಲ, ನೀನೇ ನೋಡು ಅಂತ. ಆಗ ಗರುಡ ಆಯಿತು, ನಿಮ್ಮ ಅಹವಾಲನ್ನು ನಾರಾಯಣನ ಹತ್ರಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತಾನೆ. ಅಷ್ಟು ಹೊತ್ತಿಗೆ ಮಹಾವಿಷ್ಣುವಿಗೆ ಎಲ್ಲಿಗೋ ಪ್ರಯಾಣ ಮಾಡಬೇಕಾದಂಥ ತುರ್ತು ಬರ್ತದೆ, ವಾಹನ ಬೇಕು. ಗರುಡನ್ ಕೇಳಿದ್ರೆ, ಗರುಡ ಸ್ವಾಮಿ ನನಗೆ ಆಗೋದಿಲ್ಲ ಬರೋದಿಕ್ಕೆ ಅಂತ. ಯಾಕೆಂದರೆ ನನ್ನ ಜನ ತುಂಬ ತೊಂದರೆಗೊಳಗಾಗಿದ್ದಾರೆ, ನಾನು ನಿಮ್ಮನ್ನು ಎಲ್ಲೋ ವಿಹಾರ ಕರ್ಕೊಂಡು ಹೋಗಲ್ಲ, ನನಗೆ ಬಹಳ ಬೇಜಾರಾಗುತ್ತದೆ ಅಂತ. ಏನಾಯ್ತು ಹೇಳು ಅಂದರೆ, ನೋಡಿ ನಿಮ್ಮ ಮಾವ ಮಾಡಿರ್ತಕ್ಕಂಥ ದೌರ್ಜನ್ಯವನ್ನು, ಹೀಗೆ ನನ್ನ ಪ್ರಜೆಯ ಸಂತಾನವನ್ನೇ ಅಪಹರಣ ಮಾಡಿದ್ದಾನೆ ಅಂತ. ಆಗ ರೇಗಿ ವಿಷ್ಣು ಶಾರ್ಂಗಕ್ಕೆ ಅಂದರೆ ಶಾರ್ಂಗ ಧನುಸ್ಸಿಗೆ ಬಾಣವನ್ನು ಹೂಡಿ, ಸಮುದ್ರ ಹಿಂದೆ ರಾಮಾವತಾರದಲ್ಲಿ ಆಗಿದ್ದೇನು, ನಿನ್ನನ್ನು ಮೊಣಗಿಸ್ತೀನಿ ಇಂದಾಗ ನೀನು ಅಂಜಿಕೊಂಡೆ, ಈಗ ಮತ್ತೆ ಅದೇ ಬಾಣವನ್ನು ಹೂಡಿದ್ದೀನಿ. ಚಾಪಮಾನಯ ಸೌಮಿತ್ರೆ ಶರಾನ್ ಆಶೀ ವಿಶೋಪಮಾನ್ ಸಾಗರಂ ಶೋಷಯಿಷ್ಯಾಮಿ ಪದ್ಭ್ಯಾಂ ಯಾತು ಪ್ಲವಂಗಮಾಹ ಅಂತ, ಪದ್ಭ್ಯಾಂ ಯಾಂತು ಪ್ಲವಂಗಮಾಹ ಅಂತ ಹೇಳಿದ್ನಲ್ಲ, ಆ ಮಾತನ್ನೇ ಮತ್ತೆ ಹೇಳ್ತಾನೆ. ಸಮುದ್ರ ಭಯಪಟ್ಟು ಮೊಟ್ಟೆಗಳನ್ನು ತಂದು ಕೊಟ್ಬಿಡ್ತಾನೆ. ಅಂದರೆ ಸರಿಯಾದ ಪ್ಲಾನಿಂಗ್ ಇದ್ದರೆ, ಸರಿಯಾದವ್ರನ್ನ ಹಿಡಿದ್ರೆ ಎಂಥ ಕ್ಷುದ್ರರಿಗೂ ಕೂಡ ಅನುಕೂಲ ಆಗುತ್ತದೆ ಅಂತಕ್ಕಂಥದ್ದು ಎಲ್ಲ ಕಾಲಕ್ಕೂ ಪ್ರಯೋಜನಕಾರಿಯಾದ ಲೌಕಿಕ ನೀತಿಯನ್ನು ಹೇಳಿರುವಂಥದ್ದು. ಇದರಿಂದ ನಾವು ಎದುರಾಳಿಯ ಬಲಾಬಲಗಳನ್ನು ತಿಳ್ಕೊಳ್ಳದೆ, ಅವರು ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ಗಮನಕ್ಕೆ ತಂದುಕೊಳ್ಳದೆ ದೌರ್ಜನ್ಯ ಮಾಡಿದ್ರೆ ದೈನ್ಯವನ್ನು ವಹಿಸಬೇಕಾದಂಥ ಸನ್ನಿವೇಶ ಬಂದಿತ್ತು. ಮತ್ತು ಕ್ಷುದ್ರರನ್ನು ತುಂಬ ಎದುರಾಕೊಳ್ಳಬಾರ್ದು. ಅವ್ರಿಗೇನು ನಮಗೇನು ಓದಿತ್ತು ಹೋದರೆ ನಾವಂತೂ ಇವನಿಗೆ ಅವಮಾನ ಮಾಡೋದೇ ಸೈ ಅಂತ ಮಾಡಿದ್ರೆ ಗತಿ ಏನು? ನಮ್ಮ ಊರಿನ ಒಬ್ಬ ಹೆಣ್ಣು ಮಗಳ ಕಥೆ ನನಗೆ ನೆನಪಾಗುತ್ತೆ. ಅದು ಕಥೆಯೋ ವ್ಯಥೆಯೋ. ನಮ್ಮ ತಾಯಿ ಹೇಳ್ತಾ ಇದ್ರು, ಅನಾಥೆ, ವಿಧವೆ, ಸಂತಾನರಹಿತೆ, ಮನೆ ಮಠ ಯಾವುದೂ ಇಲ್ಲ. ಅವ್ರಿವ್ರ ಮನೆ ಚಾಕರಿ ಮಾಡ್ಕೊಂಡಿರಬೇಕಾಗಿತ್ತು. ಪಾಪ ಅಲ್ಲಿ ಅವಲಕ್ಕಿ ಕೊಟ್ಟು ಬರಬೇಕು, ಇಲ್ಲಿ ಅಕ್ಕಿ ಬೀಸಿಕೊಡಬೇಕು, ಈ ರೀತಿಯಾದದ್ದು. ಆಕೆಯನ್ನು ಯಾರು ಸ್ವಲ್ಪ ಕೆಟ್ಟದಾಗಿ ನಡೆಸ್ಕೊಂಡ್ರೆ ಜಗತ್ತಿನ ಬೈಗಳೆಲ್ಲ ಬಂದುಬಿಡ್ತಾ ಇತ್ತು ಆಕೆ ಬಾಯಿಂದ. ಆಕೆಯನ್ನು ಬೈಯೋಣ ಅಂತಂದರೆ, ನೋಡ್ರೆ ನಿನ್ನ ಗಂಡ ಸಾಯ ಅಂದರೆ ಮೊದಲೇ ಸತ್ತಿದ್ದಾನೆ, ನಿನ್ನ ಬಂಜಿ ಆಗ ಅಂದರೆ ನನ್ನ ಮಕ್ಕಳೇ ಇಲ್ಲ, ನಿಮ್ಮ ಅಪ್ಪ ಅಮ್ಮ ನೆಗದು ಬೀಳ ಅಂದರೆ ನನಗವರೂ ಇಲ್ಲ, ನಿನ್ನೆಲ್ಲ ಸಂಪತ್ತು ಸುಟ್ಟು ಬೂದಿ ಆಗ ಅಂದರೆ ಏನೂ ಇಲ್ಲ, ನಿನ್ನ ಮನೆ ಎಕ್ಕುಟ್ಟೋಗ ಅಂದರೆ ಮನೆಯೂ ಇಲ್ಲ, ನನ್ನನ್ನು ಏನಂತ ಬೈತೀರಾ? ನೀ ಸಾಯ ಅಂದರೆ ನನಗೆ ಸ್ವರ್ಗ. ಅದು ಇಂಥ ಜನ್ಮ ಯಾಕೆ ಬೇಕು? ನನಗೇನು ಬೈಗಳಾಗಲಿ, ನನ್ನನ್ನು ಏನು ನೋವು ಮಾಡಬಲ್ರಿ? ನಿಮಗೆ ನನ್ನ ಯಾವ ರೀತಿ ಬೈಗಳಿಂದನೂ ತೊಂದರೆ ಪಡಿಸೋಕೆ ಸಾಧ್ಯವಿಲ್ಲ. ನನ್ನ ಮಾತಿಂದ ಮಾತ್ರ ನಿಮಗೆ ನೋವಾಗೋದು ಸಿಕ್ಕಾಪಟ್ಟೆ. ನಿಮಗೆ ಗಂಡನಿದ್ದಾರೆ, ಮಕ್ಕಳಿದ್ದಾರೆ, ಅಪ್ಪ ಅಮ್ಮನಿದ್ದಾರೆ, ಮನೆ ಮಠ ಇದೆ, ಎಲ್ಲ ಇದೆ. ಹಾಗಾಗಿ ನಾನಂದರೆ ಇಲ್ಲಿ ನಿಜ ಆಗ್ಬಿಡ್ತು ಅಂತಲೂ ಕೂಡ ಭಯ ಉಂಟು ನಿಮಗೆ.
ನಿಮ್ಮ ಮಾತು ಯಾವ ಥರ ನಿಜ ಆದರೂ ನನಗೇನು ಭಯವಿಲ್ಲ ಅಂತ. ಇದು ಒಂಥರ ಭಯಾನಕವಾದ ಸತ್ಯ. ಅಂದರೆ ನಾವು ಅಲ್ಪರು ಅಂತ ಭಾವಿಸಿ ಎದುರಾಕ್ಕೊಳ್ಬಾರ್ದು ಅನ್ನುವ ಮಾರ್ಮಿಕವಾದ ಲೋಕ ನ್ಯಾಯವನ್ನು, ಲೋಕನೀತಿಯನ್ನು ಇದು ಹೇಳ್ತಾ ಇದೆ. ಮತ್ತೊಂದು ಮಹಾಭಾರತದಲ್ಲಿ ಬರುವ ಒಂದು ಸುಂದರವಾದ ನ್ಯಾಯ, ವನಸಿಂಹ ನ್ಯಾಯ ಅಂತ, ನಕ್ರ ಹೃದ ನ್ಯಾಯ ಅಂತ ಕೂಡ ಅದನ್ನು ಬೇರೊಂದು ರೀತಿಯಲ್ಲಿ ಹೇಳ್ತಾರೆ. ವನವ್ಯಾಘ್ರ ನ್ಯಾಯ ಅಂತಲೂ ಕರೀತಾರೆ. ಅದು ಕೃಷ್ಣ ಪಾಂಡವರನ್ನು ಮತ್ತು ಕೌರವರನ್ನು ಅನ್ಯೋನ್ಯವಾಗಿರಬೇಕು ಅಂತ ಬಯಸ್ತಾನೆ. ಹಾಗೆ ಭಗವಾನ್ ಕೃಷ್ಣದ್ವೈಪಾಯನರು ಬಯಸಿದವರು, ವಿದುರ ಬಯಸಿದ್ದು. ಈ ಮೂವರು ಮಹಾನುಭಾವರ ಮಾತನ್ನು ದುರ್ಯೋಧನ ಕೇಳಲಿಲ್ಲ ಅಂತನ್ನೋದು ನಮಗೆ ಗೊತ್ತೇ ಇದೆ. ಪಾಂಡವರೆಂಬ ಕಾಡೊಳಗಿದ್ದರೆ ದುರ್ಯೋಧನ ಎಂಬ ಹುಲಿಗೋ ಸಿಂಹಕ್ಕೋ ರಕ್ಷಣೆ. ದುರ್ಯೋಧನ ಎಂಬ ಹುಲಿಯೋ ಸಿಂಹವೋ ಇದೆ ಅಂದರೆ ಪಾಂಡವರೆಂಬ ಕಾಡಿಗೆ ರಕ್ಷಣೆ. ಆ ಕಾಡಲ್ಲಿ ಹುಲಿ ಇದೆ ಅಂತ ಯಾರೂ ಹೋಗೋಲ್ಲ, ಕಾಡನ್ನು ಕತ್ತರಿಸೋಲ್ಲ. ಕಾಡನ್ನು ಕತ್ತರಿಸದೇ ಇರೋದ್ರಿಂದ ದಟ್ಟವಾದ ಕಾಡಲ್ಲಿ ಆ ಹುಲಿಗೋ ಸಿಂಹಕ್ಕೋ ರಕ್ಷಣೆ ಇರುತ್ತದೆ. ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯಃ ಪರಮ ವಾಪ್ಸ್ಯಥ ಅನ್ನುವ ಗೀತಾವಾಕ್ಯದಂತೆ ಪರಸ್ಪರ ರಕ್ಷಣೆ ಆಗುತ್ತದೆ. ಅದೇ ಹೃದನಕ್ರ ನ್ಯಾಯ ಅಥವಾ ನಕ್ರ ಹೃದ ನ್ಯಾಯದಲ್ಲಿ ಮಡುವಿನಲ್ಲಿ ಮೊಸಳೆ ಇದೆ ಅಂತ ಯಾರೂ ಕಾಲಿಡೋಲ್ಲ, ಮತ್ತು ಮಡು ಇದೆ ಅಂತ ಮೊಸಳೆಗೆ ರಕ್ಷಣೆ ಉಂಟು. ಹೀಗೆ ಅನ್ಯೋನ್ಯವಾಗಿ ರಕ್ಷಿತವಾಗತಕ್ಕಂಥದ್ದು ಅಂತ. ನಮ್ಮ ದೇಶದಲ್ಲಿ ಈ ವನಸಿಂಹ ನ್ಯಾಯ ಸರಿಯಾಗಿ ಆಚರಣೆಗೆ ಬರ್ತಾ ಇಲ್ಲ. ಈ ದೇಶ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಂತ ಪ್ರಜೆಗಳು ಅಂದುಕೊಂಡಾಗ ಒಳಿತಾಗುತ್ತದೆ. ಹಾಗೆ ಅಂದುಕೋತಾ ಇಲ್ಲ, ನಾನು ಚೆನ್ನಾಗಿದ್ದರೆ ಸಾಕು ಅನ್ನುವ ಭಾವ ಇದೆ. ಅದು ದೊಡ್ಡ ದುರಂತ. ಆಮೇಲೆ ಈ ನಿಷ್ಪ್ರಯೋಜಕವಾದ ಕಾರ್ಯಗಳಿಗೆ ನಿನ್ನೆ ಕೆಲವನ್ನು ಹೇಳಿದ್ದೆ. ಅರಣ್ಯರೋಧನ ನ್ಯಾಯ ಇರಬಹುದು, ಅಥವಾ ಅರಣ್ಯ ಚಂದ್ರಿಕಾ ನ್ಯಾಯ, ವಿಪಿನ ಚಂದ್ರಿಕಾ ನ್ಯಾಯ, ಈ ರೀತಿಯಾದದ್ದನ್ನು ಹೇಳಿದೆ. ಆ ಬಗೆಯಲ್ಲಿಯೇ ಒಂದು ವ್ಯರ್ಥ ಪ್ರಯಾಸದ್ದು ಕುರಿತು ಹೇಳ್ತಕ್ಕಂಥದ್ದು ಪಿಷ್ಟಪೇಷಣ ನ್ಯಾಯ, ತುಷಖಂಡನ ನ್ಯಾಯ ಮತ್ತು ತಕ್ರಮಂಥನ ನ್ಯಾಯ ಅಂತ ಇವೆ. ಹಿಟ್ಟನ್ನೇ ಮತ್ತೆ ಹಿಸುಕಿದ್ರೆ ಅದೇನು ಮಟ್ಟ ಹಿಟ್ಟಾಗೋದಿಲ್ಲ. ಆಮೇಲೆ ತೌಡನ್ನು ಕುಟ್ಟಿದ್ರೆ ಅಲ್ಲಿಂದ ಯಾವ ಅಕ್ಕಿ ಆಗಲಿ, ಬೇಳೆಯಾಗಲಿ, ಗೋಧಿ ಆಗಲಿ ಬರೋದಿಲ್ಲ. ಇದೇ ರೀತಿಯಲ್ಲಿ ಮಜ್ಜಿಗೆನೇ ಮತ್ತೆ ಕಡಿದ್ರೆ ಬೆಣ್ಣೆ ಬರೋಲ್ಲ, ಮೊಸರನ್ನು ಕಡಿದ್ರೆ ಬೆಣ್ಣೆ ಬರ್ತದೆ. ಕಾಳನ್ನು ಕುಟ್ಟಿದ್ರೆ ಅಲ್ಲಿಂದ ಬೇಳೆಯೋ ಮತ್ತು ಕಾಳು ಅದು ಹೊಮ್ಮುತ್ತದೆ. ಹೀಗೆ ಬೇರೆ ಬೇರೆ ದ್ರವ್ಯಗಳಿಗೆ ಕಾರಕವಾಗಬಲ್ಲ ವಸ್ತುಗಳನ್ನು ಇಟ್ಟುಕೊಂಡು ಪ್ರಯತ್ನ ಪಟ್ಟರೆ ಅವಕಾಶ ಉಂಟು ಏನಾದರೂ ಒಳ್ಳೆಯದನ್ನು ಕಾಣೋಕ್ಕೆ. ಹಾಗಲ್ಲದೆ ಹಾಡಿದ್ದೆ ಆಡೋ ಕಿಸಬಾಯಿ ದಾಸ ಅನ್ನುವಂತೆ ಮಾಡಿದ್ರೆ ಪ್ರಯೋಜನವಿಲ್ಲ ಅಂತ. ಅಂದರೆ ಕೆಲವರು ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ. ಶುಷ್ಕ ಪುನರಾವರ್ತನೆ ಅಭ್ಯಾಸಕ್ಕೆ ಬೇಕು. ಆವೃತ್ತಿ ಸರ್ವಶಾಸ್ತ್ರಾಣ ಬೋಧಾದಪಿ ಗರಿಯಸಿ ಅಂತ ರೀಸೈಕಲ್ ಮಾಡ್ತಾ ಇರಬೇಕು. ಆದರೆ ಮತ್ತೊಬ್ಬರಿಗೆ ಹೇಳುವಾಗ ಅದದೇ ಮಾತುಗಳನ್ನು, ಅದದೇ ವಿಷಯವನ್ನು ಹೇಳೋದು. ಮನೆಗಳಲ್ಲಾಗ್ತಾ ಇರ್ತದೆ. ಗಂಡ ಹೆಂಡತಿರು ಮತ್ತೆ ಅದೇ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ. ಪಿಷ್ಟಪೇಷಣ, ತಕ್ರಮಂಥನ, ತುಷಖಂಡನ ಅಂದರೆ ಅದೇ ಆಗಿರ್ತಕ್ಕಂಥದ್ದು. ಹೀಗೆ ಶಾಸ್ತ್ರಕಾರರು ಕೆಲವೊಮ್ಮೆ ಹೇಳಿದ್ದನ್ನೇ ಹೇಳ್ತಾ ಇದ್ರೆ, ಅಪ್ಪ ನೀನು ವಾದಾಂತರ ಅಂತೆಲ್ಲ ಹೇಳೋದು ಇದೇನೇ ಆಗಿದೆ, ಮತ್ತೇನೂ ಅಲ್ಲ ಅಂತ ನಮಗೆ ಗೊತ್ತಾಗುತ್ತದೆ. ಅಂತಹ ವಿಷಯಗಳನ್ನು ನಾವೆಲ್ಲಿ ಕಾಣಬಹುದು. ಓಲ್ಡ್ ವೈನ್ ಇನ್ ನ್ಯೂ ಬಾಟ್ಲ್ ಅಂತಾರಲ್ಲ, ಆ ಮಟ್ಟದ್ದು ಅಲ್ಲ, ಹಾಗಾಗಿದ್ದಿರುತ್ತದೆ. ಇನ್ನೊಂದು ದರಿದ್ರ ದಂಪತಿ ಕಂಬಲ ನ್ಯಾಯ ಅಂತ. ಬಡವರು ಗಂಡ ಹೆಂಡತಿ, ಅವರಿಗೆ ಒಂದೇ ಕಂಬಳಿ ಇದೆ. ಆ ಕಂಬಳಿಯನ್ನು ಇಬ್ಬರಿಗೂ ಪೂರ್ತಿ ಹೊದ್ದುಕೊಳ್ಳೋಕ್ಕಾಗೋಲ್ಲ. ಒಬ್ಬರಿಗೆ ಜಾಸ್ತಿ, ಇಬ್ಬರಿಗೆ ಕಡಿಮೆ. ಕೆಲವೊಮ್ಮೆ ಹಾಗಾಗ್ಬಿಡ್ತದೆ. ಕೆಲವರಿಗೆ ಕೆಲವೊಂದು ಯೋಗ್ಯತೆಗಳಿರುತ್ತವೆ, ಅದು ಡಿಗ್ರಿಗೆ ಕಡಿಮೆ, ಡಿಪ್ಲೊಮಾಗೆ ಜಾಸ್ತಿ ಅನ್ನುವಂತೆ ಇರುತ್ತದೆ. ಇನ್ನು ಕೆಲವೊಮ್ಮೆ ಸಾರಿಗೆ ಬೇಳೆ ಜಾಸ್ತಿ ಆಯಿತು, ಹುಳಿ ಅಂತಂದರೆ ಬೇಳೆ ಕಡಿಮೆ ಆಯಿತು ಅಂತ, ಆ ರೀತಿಯಾದ ಒಂದು ತ್ರಿಶಂಕು ಸ್ಥಿತಿ, ಅಂತರ್ಪಿಶಾಚದ ಸಂಗತಿ ಹಾಗಾಗಿರುತ್ತದೆ. ಕೆಲವ್ರದ್ದು ಸಂಗೀತ ಮನೇಲಿ ಹಾಡ್ಕೊಳ್ಳೋಕ್ಕೆ ಹೆಚ್ಚು, ಕಚೇರಿ ಮಾಡೋಕ್ಕೆ ತುಂಬ ಕಡಿಮೆ, ಈ ಥರ ಇರುತ್ತದೆ. ಹೀಗೆ ವ್ಯಾಪಾರ ಮಾಡೋಕ್ಕೆ ಕಡಿಮೆ ದುಡ್ಡು, ಡೆಪಾಸಿಟ್ ಮಾಡೋಕ್ಕೆ ಜಾಸ್ತಿ ದುಡ್ಡು, ಈ ರೀತಿಯಾಗಿ ಎಲ್ಲೆಲ್ಲಿ ನೋಡಿದ್ರೂ ಅದು ಸಾಕಾಗಲಾಗದ್ದು ಅಂತನ್ನುವ ಒಂದು ಕೈಗೆ ಬಾಯಿಗೆ ಹೊಂದದೆ ಹಸಿಯದೇ ಇರತಕ್ಕಂಥದ್ದಾಗಿರುತ್ತದೆ. ಅಂಥದ್ದನ್ನು ದಗ್ಧ ಕಂಬಳ ನ್ಯಾಯ ಅಂತ ಅನ್ನುವುದನ್ನು ನಾವು ಹೇಳ್ತೀವಿ. ಇದು ದೊಡ್ಡ ಲೋಕದ ವಿಡಂಬನೆ, ಐರನಿ ಆಫ್ ದಿ ವರ್ಲ್ಡ್. ಎಷ್ಟೋ ಬಾರಿ ನ್ಯಾಯಗಳನ್ನು ಇಂಗ್ಲೀಷ್ನಲ್ಲಿ ಮರ್ಫೀಸ್ ಲಾ ಅಂತ ಉಂಟು. ಮರ್ಫೀಸ್ ಲಾ ಅಂತ ಬಹಳ ಮಾರ್ಮಿಕವಾದ ಕೆಲವೊಂದು ಅಂಶಗಳನ್ನು ನಾವು ನೋಡ್ತೀವಿ. ಅವನ್ನು ಎಷ್ಟನ್ನು ಸಂಸ್ಕೃತದ ಒಳ್ಳೊಳ್ಳೆ ನ್ಯಾಯವಾಗಿ ರೂಪಾಂತರ ಮಾಡಬಹುದು, ಅಷ್ಟು ಚೆನ್ನಾಗಿರ್ತಕ್ಕಂಥದ್ದು. ಹಾಗಾಗ್ಬಿಡ್ತದೆ.
ಅದೊಂದು ರೀತಿಯಲ್ಲಿ ಹಲ್ಲಿದ್ದು ಕಡಲೆ ಇಲ್ಲ, ಕಡಲೆ ಇದ್ದು ಹಲ್ಲಿಲ್ಲ ಅನ್ನುವ ವಿಡಂಬನೆಯನ್ನು ಹೋಲುವಂಥದ್ದಾಗಿರುತ್ತದೆ. ಇನ್ನೊಂದು ದೀರ್ಘಶಷ್ಕುಲಿ ಭಕ್ಷಣ ನ್ಯಾಯ ಅಂತ, ನನಗಿಷ್ಟವಾದ ನ್ಯಾಯಗಳಲ್ಲಿ ಒಂದು. ಅದೇ ರೀತಿಯಾಗಿ ನ್ಯಾಯದಲ್ಲಿ ಬಳಕೆಯಾಗಿರೋ ಪದಾರ್ಥವೂ ತುಂಬ ಇಷ್ಟವಾಗಿದೆ. ಆ ಬಗೆಯಾದದ್ದು ದೊಡ್ಡದಾದ ಗರಿಗರಿಯಾದ ಒಳ್ಳೆ ಹಸನಾಗಿ ತಯಾರಾಗಿರ್ತಕ್ಕಂಥ ಚಕ್ಕುಲಿಯನ್ನು ತಿನ್ನುವ ಅನುಭವದ ನ್ಯಾಯ. ಅಂದರೆ ಯಾವುದನ್ನು ಹೋಲ್ಸಮ್ ಕಂಟೆಂಟ್ಮೆಂಟ್, ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅಂತ ನಾವೇನು ಹೇಳ್ತೀವಿ, ಸಮಗ್ರವಾದ ಸಂತರ್ಪಣ ಅಂತ, ಆ ಬಗೆಯಾದಕ್ಕೆ ಇದನ್ನು ಹೋಲಿಸ್ತಾರೆ. ಕಾಳಿದಾಸನ ಮೇಘದೂತದಲ್ಲಿ ಆ ರೀತಿಯಾದ ಒಂದು ದೃಷ್ಟಾಂತ ಬರುತ್ತದೆ, ಅದನ್ನು ಹೇಳ್ತೀನಿ. ಈ ದೀರ್ಘಶಷ್ಕುಲಿ ಭಕ್ಷಣ ನ್ಯಾಯದಲ್ಲಿ ತುಂಬ ದೊಡ್ಡದಾದ ಚಕ್ಕುಲಿ, ಕಟುಕಲಲ್ಲ. ಕೆಲವೊಮ್ಮೆ ನಿಮ್ಮ ಚಕ್ಕಲಿನ ಕುಟ್ಟಿ ಪುಡಿ ಮಾಡಬೇಕು ಅಂದರೆ ನೀವೇ ಮಾಡಿದ ಉಂಡೆ ಬಿಟ್ಟಿನ ಯಾವುದೂ ನಮಗೆ ಪ್ರಯೋಜನಕ್ಕೆ ಬರೋಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಹಾಗಲ್ಲ, ಒಳ್ಳೆ ಅಕ್ಕಿ ಆಗಬೇಕು, ತುಂಬ ಒಳ್ಳೆ ಉದ್ದಿನ ಬೇಳೆ ಆಗಬೇಕು. ಅದನ್ನು ಚೆನ್ನಾಗಿ ತೊಳೆದು ಹದವಾಗಿ ಉದ್ದಿನ ಬೇಳೆಯನ್ನು ಹಸುಕು ಹೋಗುವಂತೆ ಗಮ್ಮನೆ ಕೆಂಪಗೆ ಹುರಿಯಬೇಕು. ಮತ್ತು ಅದನ್ನು ನಮ್ಮಮ್ಮ ಎಲ್ಲ ಹೇಳ್ತಾರೆ, ಮಿಷನ್ಗೆ ಕೊಡಬಾರ್ದು, ಕೊಟ್ಟರೆ ಕೆಂಪಾಗಿಬಿಡುತ್ತೆ, ಮನೆಯಲ್ಲೇ ಬೀಸಬೇಕು ಅಂತಿದ್ರು. ಆ ತ್ರಾಣ ಇದ್ದರೆ ಮನೆಯಲ್ಲೇ ಬೀಸಿದ್ರೆ ಆಮೇಲೆ ಅದಕ್ಕೆ ಒಳ್ಳೆ ಚೆನ್ನಾಗಿ ಬೆಣ್ಣೆಯೋ ಕಾದ ಎಣ್ಣೆಯೋ ತುಪ್ಪವೋ ಡಾಲ್ಡಾ ಅಂತೂ ಹಾಕಬಾರ್ದು. ಅದೆಲ್ಲ ಹಾಕಿ ಸರಿಯಾಗಿ ಕಲಸಿ ಅದಕ್ಕೆ ಎಳ್ಳು, ಜೀರಿಗೆ, ಬೇಕಿದ್ದಲ್ಲಿ ಗಸಗಸೆ, ಬೇಕಿದ್ದಲ್ಲಿ ಸಣ್ಣಗೆ ಹೆಚ್ಚಿರತಕ್ಕಂಥ ಕರಿಬೇವಿನ ಎಸಳು ಒಂದೆರಡು, ಆಮೇಲೆ ಹದವಾಗಿ ಉಪ್ಪು ಮತ್ತು ಒಳ್ಳೆ ಗಮ್ಮಂತಕ್ಕಂಥ ಹಿಂಗು, ಇಷ್ಟನ್ನು ಸೇರಿಸಿ ಕರೆದು ಒಳ್ಳೆ ಒರಳಲ್ಲಿ ಹಿಂಡಬೇಕು. ಕೆಲವು ಒರಳಲ್ಲಿ ಬಿಲ್ಲೆಗಳು ಆ ಚಕ್ಕುಲಿಯ ಮುಳ್ಳುಗಳು ಸರಿಯಾಗಿ ಕಾಣದಂತೆ ಮೊಂಡಾಗಿಬಿಟ್ಟಿರುತ್ತವೆ, ನಮ್ಮ ರಾಜಕಾರಣಿಗಳ ಮನಸ್ಸಿನಂತೆ ಬುದ್ಧಿಯಂತೆ. ಹಾಗಲ್ಲದೆ ಒಳ್ಳೊಳ್ಳೆ ಮುಳ್ಳಾಗಬೇಕು, ಗರಿಯಾಗಿರಬೇಕೇ ಹೊರತು ಕಟಕಲಾಗಬಾರ್ದು. ಕಟಕಲಾದರೆ ಈ ಮುಳ್ಳುಗಳು ಮನೆಗಳಾಗಿ ಶೂಲಗಳಂತೆ ಚುಚ್ಚುತ್ತವೆ. ಹಾಗಲ್ಲದೆ ಅವು ಹದವಾಗಿ ನುರುಗಬೇಕು. ಗರಿಗರಿಯಾಗಿರುವಂಥ ಆ ಚಕ್ಕಲಿಯನ್ನು ಒಳ್ಳೆ ಸಣ್ಣ ಕಾವಲ್ಲಿ ಒಳ್ಳೆ ಎಣ್ಣೆಯಲ್ಲಿ ಹಿಂಡಿ ಅದನ್ನು ಹದವಾಗಿ ಬೇಯಿಸಿ ಅದು ಕೆಂಪಗಾಗೋಕ್ಕಿಂತ ಮುಂಚೆ ಹಸಕಾಗದಂತೆ ನಾರಾಗದಂತೆ ತೆಗೆದು ಸವಿಬೇಕು ಅಂತ ಇಷ್ಟು ಉಂಟು. ಇದು ದೀರ್ಘಶಷ್ಕುಲಿ ನಿರ್ಮಾಣ ನ್ಯಾಯ. ಹಾಗೆ ತಿನ್ನುವಾಗ ನಾಲಿಗೆಯ ಮೇಲೆ ಅದೊಂದು ಹಿತವಾದ ಅಕ್ಯುಪ್ರೆಷರ್ ಆಗ್ತಾ ಇರುತ್ತೆ ಆ ಚಕ್ಕುಲಿಯ ಮುಳ್ಳುಗಳಿಂದ. ಅವು ನಾಲಿಗೆ ಕೆರೆಸ್ತಾನೂ ಇಲ್ಲ, ತುರಿಸ್ತಾನೂ ಇಲ್ಲ, ನಾಲಿಗೆಗೆ ಸೊಗಸಾಗಿರ್ತಕ್ಕಂಥ ಒಂದು ವ್ಯಾಯಾಮ ಚಿಕಿತ್ಸೆಯನ್ನು ಮಾಡೋ ಥರ ಕಾಣಿಸ್ತಾ ಇರ್ತವೆ. ಕೆಲವೊಮ್ಮೆ ಚಕ್ಕಲಿಗಳು ಹಲ್ಲುಗಳಿಗೆ ವ್ಯಾಯಾಮ ಮಾಡೋ ಥರ ಆಗುತ್ತವೆ, ಅದು ಅಪಾಯಕಾರಿ. ಈ ನಾಲಿಗೆಗೆ ಒಂದು ಹಿತ ಬರಬೇಕು. ಮತ್ತು ಅದರ ಪರಿಮಳ, ಆ ಪರಿಮಳದಿಂದ ಮೂಗಿಗೆ, ನಾಲಿಗೆಯ ಮೂಲಕ ಸ್ಪರ್ಶೇಂದ್ರಿಯ ಆಯಿತು, ಪರಿಮಳದ ಮೂಲಕ ಘ್ರಾಣೇಂದ್ರಿಯ ಮೂಗಿಗಾಯಿತು. ಇನ್ನು ಕರುಂ ಕುರುಂ ಅಂತ ಶಬ್ದ ಬರುತ್ತದಲ್ಲ, ಕಟುಂ ಕುಟುಂಬ ಅಂತಲ್ಲ, ಮೂರ್ಧನ್ಯಾಕ್ಷರ ಅಲ್ಲ, ದಂತ್ಯ ಅವರ್ಗೀಯ ರೇಫ ಕರುಂ ಕುರುಂ ಅಂತ ಶಬ್ದ ಬಂದಾಗ ಅದು ಕಿವಿಗೆ ಇಂಪಾದ ನಾದವಾಗುತ್ತದೆ, ಅದು ಶ್ರವಣೇಂದ್ರಿಯಕ್ಕೆ ಆಗುತ್ತದೆ. ಮತ್ತಂತೂ ಅದರ ರುಚಿಯ ಕಾರಣ ರಸನೇಂದ್ರಿಯಕ್ಕೆ ಆಗ್ತಾನೇ ಇರುತ್ತೆ ತೃಪ್ತಿ. ಎಲ್ಲಕ್ಕಿಂತ ಮಿಗಿಲಾಗಿ ತಟ್ಟೆನಲ್ಲಿ ತಂದಾಗ ಅದು ವಿಷ್ಣುವಿನ ಚಕ್ರವೇ ಸಾಕ್ಷಾತ್ಕರಿಸಿದೆ ಎನ್ನುವ ರೀತಿಯಲ್ಲಿ ಅದು ಬೆಳ್ಳಗೆ ಸೊಗಸಾಗಿ ತೋರ್ಕೊಳ್ತಕ್ಕಂಥದ್ದು, ಮುಳ್ಳು ಮನೆಯಾಗಿ ಅದು ಎಂಥದ್ದು. ಅದು ಕುಮಾರವ್ಯಾಸ ಹೇಳ್ತಾನಲ್ಲ, ಆ ಬಗೆಯಲ್ಲಿ ಅಮಿತ ಶತಭಾನು ತೇಜಸ್ಸಿನಿಂದ ಕೂಡಿರತಕ್ಕಂಥದ್ದು ಕೃಷ್ಣನ ಸುದರ್ಶನ ಚಕ್ರ ಸುಕಂಠನ ಕಂಠದ ಬೆಸಗೆ ಬಿಡಿಸಿತು ಅಂತ ಹೇಳ್ಬಿಟ್ಟಂತಾನೆ. ಆ ನವ್ಯ ಶತಭಾನು ಹಸ್ತಕಲಿತ ಸುದರ್ಶನೋರ್ಧ್ವ ಗಭಸ್ತಿ ಲವ ಶಮಿತಾಕ್ಕ ಪರಿರುಢ ವಿಸ್ತರಣ ಅಂತೆಲ್ಲ ಹೇಳ್ತಾನೆ. ಆ ಮಟ್ಟದ ದಿವ್ಯ ಸುದರ್ಶನದಂತೆ ಸುದರ್ಶನವಾಗಿ ಕಾಣಿಸುವಂಥದ್ದು ಇದೆಯಲ್ಲ, ಅದು ತುಂಬ ಚೆನ್ನ. ಹೀಗೆ ನಯನೇಂದ್ರಿಯಕ್ಕೆ ಅಂದರೆ ಕಣ್ಣಿಗೆ, ಪಂಚೇಂದ್ರಿಯಗಳಿಗೂ ಹೀಗೆ ತೃಪ್ತಿ ಕರುಣಿಸುವಂತೆ ಯಾವ ಅನುಭವ ಆದರೆ ಅದನ್ನು ದೀರ್ಘಶಷ್ಕುಲಿ ಭಕ್ಷಣ ನ್ಯಾಯ ಅಂತ ಕರೀತಾರೆ. ಅಂದರೆ ನಮ್ಮ ಈ ನ್ಯಾಯ ನಿರ್ಮಾಣ ಮಾಡಿದವರ ಭಾವರಸಿಕತೆ, ಜೀವರಸಿಕತೆ ಎಂಥದ್ದು ಅಂತ ನೋಡಬೇಕು. ಒಂದು ಊಟವನ್ನು ಈ ಮಟ್ಟದ ರಾಸಿಕ್ಯದಿಂದ ಆಸ್ವಾದ ಮಾಡಿದ್ರೆ ಅದು ಒಂದು ಸಾಧನೆ, ಅದು ಒಂದು ಹೃದಯ ಪರಿಪಾಕ, ನೆಮ್ಮದಿ ಕೊಡುತ್ತದೆ. ಒಂದು ಮಟ್ಟದ ಯಾವುದು ಧರ್ಮ ವಿರುದ್ಧವಲ್ಲದ ಸುಖ ಅದನ್ನು ಅನುಭವಿಸಿದ್ರೆ ಜೀವಿಗೆ ಒಂದು ಸಂಸ್ಕಾರ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂದರೆ ಇನ್ನೇನು ಇದೇನೆ. ಹೀಗೆ ಈ ಆನಂದವನ್ನು ಕಾಣಿಸಬೇಕು ಅಂತ. ಇದು ವಿನೋದಕ್ಕೆ ಹೇಳಿದ್ರು ಅದು ಗಂಭೀರವಾದ ತತ್ವವೇ. ಕಾಳಿದಾಸ ಮೇಘದೂತದಲ್ಲಿ ಒಂದು ಕಡೆಗೆ ಆ ಶಿಪ್ರಾ ನದಿಯ ಮೇಲಿಂದ ಬೀಸಿ ಬರುವ ಮುಂಜಾನೆಯ ತಂಗಾಳಿ ಪಂಚೇಂದ್ರಿಯ ತೃಪ್ತಿಯನ್ನು ತಂದುಕೊಡುವಂತೆ ಇದೆ ಅಂತ ಹೇಳ್ತಾನೆ.
ಅದು ಉಜ್ಜಯಿನಿಯ ವರ್ಣನೆಯಲ್ಲಿ ಬರುವಂತಹ ಒಂದು ಪದ್ಯ. ದೀರ್ಘೀಕುರ್ವನ್ ಪಟುಮದ ಕಲಂ ಕೂಜಿತಂ ಸಾರಸಾನಾಂ ಪ್ರತ್ಯೂಷೇಷು ಸ್ಫುಟಿತ ಕಮಲಾಮೋದ ಮೈತ್ರೀ ಕಷಾಯ ಯತ್ರ ಸ್ತ್ರೀಣಾಂ ಹರತಿ ಸುರತ ಗ್ಲಾನಿ ಮಂಗಾನುಕೂಲ ಶಿಪ್ರಾವಾತಃ ಅಥವಾ ಕ್ಷಿಪ್ರಾವಾತಃ ಸಿಪ್ರಾವಾತಃ ಪ್ರೀತಮೈವ ಪ್ರಾರ್ಥನಾ ಚಾಟುಕಾರ ಅಂತ. ಅಲ್ಲಿ ದೀರ್ಘೀಕುರ್ವನ್ನಲ್ಲಿ ದೀರ್ಘಾಕ್ಷರವೇ ಸಿಪ್ರಾ ನದಿಯ ಮೇಲಿಂದ ಬೀಸಿ ಬರುವ ತಂಗಾಳಿ, ಬೆಳಗಿನ ಮುಂಜಾನೆಯ ತಂಗಾಳಿ ಅಲ್ಲಿರುವ ಜಲಪಕ್ಷಿಗಳ ನಾದವನ್ನು ಎಳೆದುಕೊಂಡು ಬರುತ್ತದೆ ಅಂತ. ನನಗೆ ಎಷ್ಟೋ ಬಾರಿ ಅನುಭವ ಆಗಿದೆ. ಎಲ್ಲಿಯೋ ಒಂದು ಹಾಡು ಬರ್ತಾ ಇದ್ದರೆ ಸರಕ್ಕನೆ ಗಾಳಿ ಒಂದು ಕಡೆಯಿಂದ ತಿರುಗಿ ಬಂದರೆ ಆ ಹಾಡೇ ಒಂದು ರೀತಿಯಾಗಿ ಎಡ್ಡಾದಿಡ್ಡಿ ಹೋದಂತೆ, ಕೊಯ್ದುಕೊಂಡು ಬಂದಂತೆ, ಒಂದು ಕಡೆ ಇದ್ದಕ್ಕಿದ್ದಂತೆ ತೀವ್ರವಾದಂತೆ. ಅದೊಂದು ಕ್ಷಣಕಾಲದ್ದು, ತುಂಬ ಹೊತ್ತಿಂದಲ್ಲ, ಯಾವಾಗಲೂ ಒಮ್ಮೆ ಆಗುವಂಥದ್ದು. ಬಯಲಿನಲ್ಲಿ ಯಾರೋ ಎಲ್ಲೋ ಕೂಗ್ತಾರೆ, ಒಮ್ಮೆ ಕೇಳಿಸುತ್ತೆ ಒಮ್ಮೆ ಕೇಳಿಸೋಲ್ಲ ಅನ್ನುವಂತೆ ನಮ್ಮ ನೆಟ್ವರ್ಕ್ಗಳು ವೀಕ್ ಆಗಿದ್ದಾಗ ಹೇಗೆ ಸಂದೇಶಗಳು ಕೇಳಿಸುತ್ತವೆಯೋ ಆ ರೀತಿಯಾಗಿ ಆಗುತ್ತದೆ. ಹಾಗೆ ಒಂದು ದಿಕ್ಕಿನಿಂದ ಎಳೆಯಲ್ಪಟ್ಟಂತೆ ದೀರ್ಘೀಕುರ್ವನ್ ಪಟು ಮದಕಲಂ ಕೂಜಿತಂ ಸಾರಸಾನಾಂ, ಎಲ್ಲೋ ಕಲಕಲ ಧ್ವನಿ ಮಾಡ್ತಾ ಇರುವ ಸಾರಸ ಜಲಪಕ್ಷಿಗಳ ಕ್ರೇಂಕಾರವನ್ನು ಇತ್ತ ಕಡೆಗೆ ಎಳೆದು ತರುವಂತೆ, ದಡದಲ್ಲಿರುವ ಎತ್ತರದ ಕರುಮಾಡಗಳ ಒಳಗಿರುವ ಜನತೆಗೆ ಕೇಳಿಸುವಂತೆ ಎಳೆದಂತೆ ಅಂತನ್ನುವಲ್ಲಿ ಗಾಳಿಯಲ್ಲಿ ಶ್ರವಣೇಂದ್ರಿಯ ತೃಪ್ತಿ ಇದೆ. ಕೂಜಿತಂ ಸಾರಸಾನಾಂ ಪ್ರತ್ಯೂಷೇಷು ಸ್ಫುಟಿತ ಕಮಲಾ ಮೋದ ಮೈತ್ರೀ ಕಷಾಯ. ಬೆಳಗ್ಗೆ ಒಂದು ರೀತಿಯಾಗಿ ಬರ್ಸ್ಟಿಂಗ್ ಔಟ್ ಅಂತೀವಲ್ಲ, ಆ ರೀತಿ ಸಿಡಿದು ಹೋಗುವಂತೆ ತೋರುವ ಕಮಲಗಳು, ಮೊಗ್ಗು ಬಿರಿತಾ ಇದೆ, ಅಲ್ಲಿ ದೃಶ್ಯ ಬಂತು. ಮತ್ತೆ ಮೋದ ಮೈತ್ರೀ ಕಷಾಯ, ಆ ಪರಿಮಳ, ಆಮೋದ, ಕಮಲಾಮೋದ, ಆ ಗಂಧ ಮೂಗಿಗೆ ಬಂತು. ದೀರ್ಘೀಕುರ್ವನ್ ಅಂತ ಹೇಳುವ ನಾದದಲ್ಲಿ ಕಿವಿ ಆಯಿತು, ಮತ್ತು ಸ್ಫುಟಿತ ಕಮಲ ಅನ್ನುವಲ್ಲಿ ಕಣ್ಣಿಗೆ ಆಯಿತು, ಮತ್ತು ಆಮೋದ ಅನ್ನುವಲ್ಲಿ ಮೂಗಿಗಾಯಿತು. ಮತ್ತು ಪರಿಮಳದ ರುಚಿ ಸಾಮಾನ್ಯವಾಗಿ ಕಹಿ. ನೀವು ಯಾವುದೇ ಒಳ್ಳೆಯ ಪರಿಮಳದ ವಸ್ತುವನ್ನು ಆ್ಯಸ್ ಇಟ್ ಈಸ್, ಪರಿಮಳ ದ್ರವ್ಯ ಬೆರೆಸಿದ ವಸ್ತು ಅಲ್ಲ, ಪರಿಮಳವನ್ನು ಸೇವಿಸೋಕ್ಕೆ ನೋಡಿದ್ರೆ ಅದು ಮಲ್ಲಿಗೆ ಇರಬಹುದು, ಕಸ್ತೂರಿ ಇರಬಹುದು, ಒಂದು ಕಹಿ ಇರುತ್ತದೆ. ಕೆಲವೊಮ್ಮೆ ಆ ಪರಿಮಳದ ಕಹಿ ನಮ್ಮ ನಾಲಿಗೆಗೆ ಬರುತ್ತದೆ. ತುಂಬ ಗಾಢವಾಗಿ ನೀವು ಒಂದು ಸೆಂಟನ್ನು ಹೀರ್ಕೊಂಡ್ರೆ ಮೂಗಿಂದ ಅದು ಒಂದು ಸ್ವಲ್ಪ ನಾಲಿಗೆಗೆ ಇಳಿದು ನಾಲಿಗೆ ಕಹಿ ಗೋಚರಕ್ಕೆ ಬರುತ್ತದೆ ಅಂತ ಅನಿಸುತ್ತೆ. ನನ್ನ ಅನುಭವಕ್ಕೆ ಹಾಗೆ ಬಂದಿದೆ. ಹಾಗೆ ಆ ಮೋದ ಮೈತ್ರಿ ಕಷಾಯ ಅಂತ ಹೇಳ್ತಾ ಇದ್ದೇನೆ, ಕಷಾಯ ನಾಲಿಗೆಗೆ ಬರ್ತಕ್ಕಂಥದ್ದು. ಹೀಗೆ ಆ ತಂಗಾಳಿಯ ಸ್ಪರ್ಶ, ತಂಗಾಳಿ ನಾದವನ್ನು ಸೆಳೆದದ್ರ ಮೂಲಕ ಧ್ವನಿ, ಆಮೇಲೆ ಅದರ ಕಷಾಯದಲ್ಲಿ ಆ ರುಚಿ, ಆಮೋದದಲ್ಲಿ ಗಂಧ ಪರಿಮಳ ಮತ್ತು ಅದರ ಕಮಲ ರೂಪಣ, ಹೀಗೆ ಪಂಚೇಂದ್ರಿಯಗಳಿಗೂ ಆಗತಕ್ಕಂಥ ತೃಪ್ತಿ. ಮತ್ತೊಂದು ಕಡೆ ಶೆಲ್ಲಿ ನೊರೆಯಾದಂತಹ ಒಂದು ದ್ರಾಕ್ಷಾರಸವನ್ನು ಕುರಿತು ವರ್ಣನೆ ಮಾಡ್ತಾನೆ. ಅಲ್ಲಿ ಹೇಗೆ ಆ ದ್ರಾಕ್ಷಾರಸದ ನೊರೆ ಸಿಡಿತಾ ಇರ್ತದೆ, ದಿ ಬಬಲ್ಸ್ ಬ್ರೇಕಿಂಗ್ ಅಂತಾರಲ್ಲ, ಅಲ್ಲಿ ಸದ್ದು, ಚಟಚಟನೆ ಬರುವ ಸದ್ದು, ಮತ್ತು ದ್ರಾಕ್ಷಾರಸದ ಆ ಒಂದು ಕೆನ್ನೀಲಿಯ ಬಣ್ಣ, ವೈಲೆಟ್ ಕಲರು, ಮತ್ತು ದ್ರಾಕ್ಷಾರಸದ ಪರಿಮಳ, ಮತ್ತು ಆ ದ್ರಾಕ್ಷಾರಸದ ಒಂದು ಸ್ನಿಗ್ಧವಾದ ಮಂದ ದ್ರವತ್ವ ಯಾವುದಿದೆ, ಅದರ ವಿಸ್ಕಾಸಿಟಿ ಒಂದು ಹದವಾಗಿರುತ್ತದೆ. MTR ಹೋಟೆಲ್ನಲ್ಲಿ ನಿಮಗೆ ದ್ರಾಕ್ಷಾರಸ ಅಂತ ಒಳ್ಳೆ ದ್ರಾಕ್ಷಿಯ ರಸವನ್ನು ಕೊಡ್ತಾರೆ ಜ್ಯೂಸ್ ಆಗಿ. ಅದು ಪುಣ್ಯದಿಂದ ಚೆನ್ನಾಗಿ ಮಾಡಿದ್ದ ದಿವಸಗಳಲ್ಲಿ ನಾಲಿಗೆ ಮೇಲೆ ನೀರಿಗಿಂತ ಮಂದವಾಗಿ, ರಸಮಲಾಯಿಗಿಂತ ತೆಳ್ಳಗೆ ಒಂದು ಹದವಾದ ಲೇಪದಂತಹ ಸೌಖ್ಯವನ್ನು ಕೊಡುತ್ತದೆ. ಆಗ ಗೊತ್ತಾಗುತ್ತದೆ ಅದರ ಸ್ಪರ್ಶ ಇಂಥದ್ದು ಅಂತಕ್ಕಂಥದ್ದು. ಆಮೇಲೆ ಅದರ ರುಚಿ ಇದ್ದೇ ಇರತಕ್ಕಂಥದ್ದು. ಹೀಗೆ ಪಂಚೇಂದ್ರಿಯ ತೃಪ್ತಿ ಎನ್ನುವುದನ್ನು ಶೆಲ್ಲಿ ಕೀಟ್ಸ್ ಹೇಳ್ತಾನೆ. ಈ ರೀತಿಯಲ್ಲಿ ಒಂದೊಂದು ನ್ಯಾಯದ ಹಿನ್ನೆಲೆಯಲ್ಲೂ ಕೆಲವೊಮ್ಮೆ ರಾಸಿಕ್ಕೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದೆ ಅನ್ನುವುದು ನಮಗೆ ಗೋಚರವಾಗುತ್ತದೆ. ಮತ್ತೆ ಧೇನುಪನ್ನಗ ನ್ಯಾಯ ಅಂತ ಒಂದು, ಹಾವಿಗೆ ಹಾಲೆರೆದೇನು ಫಲ ಅಂತೀವಲ್ಲ, ನಮಗೆ ಉಂಟು ಪಯಃಪಾನಂ ಭುಜಂಗಾನಾಂ ಕೇವಲಂ ವಿಷವೃದ್ಧಯೇ ಉಪದೇಶೋ ಹಿ ಮೂರ್ಖಾಣಾಂ ಪ್ರಕೋಪಾಯ ನ ಶಾಂತಯೇ ಅಂತ ಒಂದು ಸುಭಾಷಿತ ಉಂಟು. ಹಾವಿಗೆ ಹಾಲೆರೆದ ಮಾತ್ರಕ್ಕೆ ಅದರ ವಿಷ ಕಡಿಮೆ ಆಗೋಲ್ಲ, ಅದರ ವಿಷ ತೀಕ್ಷ್ಣವಾಗಿ ಇರುತ್ತದೆ ಅಂತ. ಇದನ್ನು ಧೇನುಪನ್ನಗ ನ್ಯಾಯ. ಹಸುವಿನ ಹಾಲನ್ನು ಎಷ್ಟು ಹಾವಿಗೆ ಎರೆದರೂ ಹಾವಿನ ಹಲ್ಲಿನ ವಿಷವೇನೂ ಕಡಿಮೆ ಆಗೋಲ್ಲ ಅಂತ. ಕೆಲವೊಮ್ಮೆ ಅವಿವೇಕಿಗಳಿಗೆ, ದುಷ್ಟರಿಗೆ ಎಷ್ಟು ನಾವು ಒತ್ತಾಸೆಯಾಗಿ ನಿಂತರೂ ಅವರಿಂದ ಸುಧಾರಣೆ ಬರುವಂಥದ್ದಲ್ಲ ಅಂತ. ಉಂಟಲ್ವಾ, ಬೆಳ್ಳುಳ್ಳಿಯ ದುರ್ವಾಸನೆಯನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿ ಯಾವನೋ ಕಸ್ತೂರಿಯ ಗೊಬ್ಬರವನ್ನು ಮಾಡಿ ಪಚ್ಚಕರ್ಪೂರದ ಪಾತಿಯನ್ನು ಕಟ್ಟಿ ಪನ್ನೀರನ್ನೇ ನೀರಾಗಿ ಸುರಿದನಂತೆ. ಅಷ್ಟಾದ ಮೇಲೆ ಅದು ನಾನು ವಾಸನೆ ಬಿಡೋದಿಲ್ಲ ಅಂತ. ಅದೇ ರೀತಿ ಇತ್ತು ಅಂತ. ಬೆಳ್ಳುಳ್ಳಿ ಪ್ರಿಯರು ಬೇಜಾರು ಮಾಡ್ಕೋಬೇಡಿ,
ನಿಖಿಲ ರಸಾಯನ ಮಹಿತ, ಎಲ್ಲ ರಸಾಯನ ಔಷಧಗಳ ಶಕ್ತಿ ಅದಕ್ಕಿದೆ. ಗಂಧೇನೋಗ್ರೇಣ ಲಶುನಃ, ಏನು ಮಾಡೋದು, ಹಾಗೆ ಉಂಟು ಅದನ್ನು. ಇನ್ನೊಂದು ನಹಿನಿಂದ ನ್ಯಾಯ ಅಂತ ಇದೆ. ಇದು ತುಂಬ ಒಳ್ಳೆ ಬೆನೇನಾದಂಥ ನ್ಯಾಯ. ಅಂದರೆ ಯಾರನ್ನು ನಾವು ಏನಾದರೂ ಸ್ವಲ್ಪ ಅಡ್ಡ ಮಾತಾಡಿ ನೋಯಿಸಿದ್ದಲ್ಲಿ ಅದು ನಿಮ್ಮನ್ನು ನೋಯಿಸೋಕ್ಕಲ್ಲಪ್ಪ, ಮತ್ತೊಂದು ದೊಡ್ಡದು ಅಂತ ಹೇಳೋದಕ್ಕೆ ಅಷ್ಟೇನೆ ಅಂತ. ಅಂದರೆ ತ್ಯಾಪೆ ಹಚ್ಚುವ ನ್ಯಾಯ ಅಂತ ಅನ್ಬೋದು. ಇದನ್ನು ಬೇಕಾಗುತ್ತದೆ. ಯಾವುದೋ ಒಂದನ್ನು ನಾವು ಎತ್ತಿ ಹಿಡಿಬೇಕಾದ್ರೆ ಮತ್ತೊಂದನ್ನು ಹಾಗಲ್ಲ ಅಂತ ಅನ್ನಬೇಕಾಗುತ್ತದೆ. ನೋಡಿ, ಈ ಏಕಾದಶಿ ಮಿಕ್ಕೆಲ್ಲ ಏಕಾದಶಿಗಳಿಗಿಂತ ದೊಡ್ಡದು ಅಂತಂದರೆ ಈ ಏಕಾದಶಿ ಪ್ರಶಂಸೆಯೇ ಅಷ್ಟೇ ಹೊರತುನುವೆ ಮಿಕ್ಕ ಏಕಾದಶಿಗಳು ನಿಷ್ಪ್ರಯೋಜನ ಅಂತ ಅಲ್ಲ. ಕವೀನಾಂ ಕಾಳಿದಾಸ, ಕವಿಷು ಕಾಳಿದಾಸ, ಕಾಳಿದಾಸನೇ ಕವಿ ಅಂತಂದರೆ ಮಿಕ್ಕವರು ಕವಿಗಳಲ್ಲ ಅಂತಲ್ಲ, ಇವನು ಉತ್ತಮನಾದ ಕವಿ ಅನ್ನೋದಷ್ಟೇನೆ. ನೋಡಿ, ಈ ಜಗತ್ನಲ್ಲಿ ನೀನೇ ಸುರಸುಂದರಾಂಗ ಅಂತಂದರೆ ನಿನ್ನ ಸೌಂದರ್ಯದ ಮೇಲೆ ನಮ್ಮ ಅವಧಾರಣೆ ಹೊರತು ಮಿಕ್ಕ ಜಗತ್ನಲ್ಲಿರೋರೆಲ್ಲ ಕುರೂಪಿಗಳು ಅನ್ನುವ ಭಾವ ಅಲ್ಲ ಅಂತ ಹೇಳಿ ಸಮನ್ವಯ ಮಾಡುವ, ಸಮಾಧಾನ ಮಾಡುವಂಥದ್ದು. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ವೇದಾನಾಂ ಸಾಮವೇದೋಸ್ಮಿ ಅಂತ ಕೃಷ್ಣ ಹೇಳಿದ್ದಾನೆ ವಿಭೂತಿ ಯೋಗದಲ್ಲಿ. ಹಾಗಂದ್ರೆ ಋಗ್ವೇದ ಏನು ಪಾಪ ಮಾಡಿತ್ತು, ಯಜುರ್ವೇದ ಏನು ಅನ್ಯಾಯ ಮಾಡಿತ್ತು ಅಂತಂದರೆ ಅಷ್ಟು ಹೇಳಿ ಕೇಳಿ ಕೃಷ್ಣನದು ಶಾಖೆ ಋಗ್ವೇದ ಅಂತಲೇ ಹೇಳ್ತಾರೆ. ಸಾಮವೇದಕ್ಕೆ ಅವನು ವಿಶೇಷ ಪ್ರಾಶಸ್ತ್ಯ ಕೊಟ್ಟಿದ್ದಕ್ಕೆ ಕಾರಣ ಏನು ಅನ್ನೋದನ್ನು ಕೆಲವು ವ್ಯಾಖ್ಯಾನಕಾರರು ತಿಳಿಸಿದ್ದಾರೆ. ಆದರೆ ಇಲ್ಲಿ ಸಾಮವೇದದ ಪ್ರಶಂಸೆಯೇ ಹೊರತು ಅನ್ಯ ವೇದಗಳ ನಿಂದೆ ಅಲ್ಲ ಅಂತ. ಈ ಬಗೆಯಲ್ಲಿ ನಹಿನಿಂದ ನ್ಯಾಯವನ್ನು ತುಂಬ ವ್ಯಾಪಕವಾಗಿ ಲೋಕಹಿತಕರವಾಗುವಂತೆ ಬಹಳ ಚೆನ್ನಾಗಿ ಮಾತಾಡುವಂಥದ್ದನ್ನು ನಾವು ನೋಡ್ತೀವಿ. ಇನ್ನೊಂದು ಮುಂಡಿತ ನಕ್ಷತ್ರ ಪರೀಕ್ಷಾ ಅಂತ ಸೊಗಸಾದ ವಿನೋದದ್ದು. ಗತಜಲ ಸೇತುಬಂಧನ ನ್ಯಾಯ ಅಂತಲೂ ಹೇಳ್ತಾರೆ. ಊರೆಲ್ಲ ಕೊಳ್ಳೆ ಹೋದ ಮೇಲೆ ಊರು ಬಾಗಿಲು ಹಾಕಿದ್ರು ಅಂತ ಕನ್ನಡದ ಗಾದೆ ಉಂಟಲ್ಲ. ಆ ರೀತಿಯಲ್ಲೇ ಗತಜಲ ಸೇತುಬಂಧ ಅಂದರೆ ನೀರೆಲ್ಲ ಹರಿದು ಹೋದ ಮೇಲೆ ಕಟ್ಟೆಯನ್ನು ರಿಪೇರಿ ಮಾಡಿದ್ರು. ಅದೇ ರೀತಿಯಲ್ಲಿ ತಲೆ ಕ್ಷೌರ ಮಾಡಿಸಿಕೊಂಡ ಮೇಲೆ ಇವತ್ತಿನ ನಕ್ಷತ್ರ ಯಾವುದು, ಇವತ್ತಿನ ತಿಥಿ ಯಾವುದು, ಇವತ್ತಿನ ವಾರ ಯಾವುದು ಅಂತ ನೋಡಿಕೊಂಡದ್ದು. ಪ್ರಯೋಜನವಿಲ್ಲ, ಮಾಡಿಕೊಂಡಿದ್ದಾಗೋಯ್ತು, ಏನು ಮಾಡುವಂತೆ ಇಲ್ಲ. ಆದದ್ರಿಂದ ಆದದ್ದು ಆಗಿ ಹೋಯಿತು. ಗತಂ ಗತಂ, ಗಾನ್ ಈಸ್ ಗಾನ್. ವರ್ತಮಾನವನ್ನು ಯೋಚನೆ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿಯೇ ವಿವಾಹಾನಂತರಂ ವ್ರತಪರೀಕ್ಷ ನ್ಯಾಯ, ವರಪರೀಕ್ಷ ನ್ಯಾಯ ಅಂತ ಕರೀತಾರೆ. ವಿವಾಹ ಅಂತ ವ್ರತಪರೀಕ್ಷ ನ್ಯಾಯ ಅಂತ. ಮದುವೆ ಆದಮೇಲೆ ವರ್ಣ ಗುಣದೋಷಗಳನ್ನು ಪ್ರಶ್ನೆ ಮಾಡೋದಂತೆ. ಈಗ ಮಾಡಬಹುದು, ತೊಂದರೆ ಇಲ್ಲ. ಡಿವೋರ್ಸ್ಗೆ ಅವಕಾಶ ಇದ್ದೇ ಇದೆ. ವಿವಾಹ ಪೂರ್ವ ರೂಪಂ, ಡೈವೋರ್ಸ್ ಉತ್ತರ ರೂಪಂ, ಕೋರ್ಟ್ ಕಚೇರಿ ಸಂಧಾನಂ ಅಂತೆಲ್ಲ ಬೇಕಾದಂತೆ ನಾವು ಅಭಿನವ ವೇದ ಮಂತ್ರಗಳನ್ನು ಮಾಡಬಹುದು. ಮತ್ತೊಂದು ಆಗದೇ ಇರತಕ್ಕಂಥ ಅಸಾಧ್ಯ ಕಾರ್ಯವನ್ನು ಮಾಡು ಅಂತ ಹೇಳಿಬಿಡೋದು. ಆಮೇಲೆ ಇನ್ನು ಮಾಡಲಿಲ್ಲ ಅಂತ ಚಂಡಿ ಹಿಡಿಯೋದು. ಆ ರೀತಿ ಆದದ್ದು. ಅದಕ್ಕೆ ಹಲವು ನ್ಯಾಯ ಇದೆ. ಒಂದೆರಡು ನ್ಯಾಯ. ಕಫೋಣಿ ಗುಡನ್ಯಾಯ ಅಂತ. ಕಫೋಣಿ ಅಂದರೆ ಮೊಳಕೈ ತುದಿ. ಆ ಮೊಣಕೈಯಲ್ಲಿ ಬೆಲ್ಲ ಹಚ್ಚಿಬಿಡೋದು, ನೀನು ಅದನ್ನು ನೆಕ್ಕಿಕೋ ಅಂತ ಅನ್ನೋದು. ಮೊದಲೇ ಅದು ಜುಗುಪ್ಸಾವಹ. ಆ ಜುಗುಪ್ಸೆಗೆ ತಕ್ಕಂತೆ ಅದು ದುಸ್ಸಾಧ್ಯ, ಅದನ್ನು ಮಾಡೋದು. ಮತ್ತೆ ಇನ್ನೊಂದು ಜಿಹ್ವಾಗ್ರೇಣ ಕರ್ಣಮೂಲ ಸ್ಪರ್ಶನ ನ್ಯಾಯ ಅಂತ. ಜಿಹ್ವಾಗ್ರೇಣ ಕರ್ಣಾಕರ್ಷಣ ನ್ಯಾಯ ಅಂತ ಹೇಳ್ತಾರೆ. ನಾಲಿಗೆ ತುದಿಯಿಂದ ಕಿವಿನ ಎಳಕೋ ಅಂತ. ಅದು ಯಾರಿಗೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಗೊತ್ತಿಲ್ಲ. ಎಂಥ ಉದ್ದ ನಾಲಿಗೆ ಇದ್ದವ್ರಿಗೂ, ಎಷ್ಟು ಜಗತ್ತಿನ ಜೊತೆ ಜಗಳ ಆಡದವ್ರಿಗೂ ಸಾಧ್ಯ ಇಲ್ಲ. ಅದೇ ಥರದ್ದೇನೆ ಮತ್ತೊಂದು ನಾಸಿಕಾಗ್ರೇಣ ಕರ್ಣಮೂಲ ಕರ್ಷಣ ನ್ಯಾಯ ಅಂತ. ಮೂಗಿನ ತುದಿಯಿಂದ ಕಿವಿನ ಮುಟ್ಟೋದು ಅಂತಲೂ ಹೀಗೆಲ್ಲ ಬೇರೆ ಬೇರೆ ನ್ಯಾಯಗಳು ಬೆಳೆದಿವೆ. ಅಸಂಭಾವ್ಯವಾದದ್ದನ್ನು ಈ ಕಾಲದಲ್ಲಿ ಈ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲೆಲ್ಲ ಟಾರ್ಗೆಟ್ಗಳನ್ನು ಇಡ್ತಾರಲ್ಲ, ಇಂಪಾಸಿಬಲ್ ಟಾರ್ಗೆಟ್ಸನ್ನು ಇಟ್ಬಿಡೋದು. ನೀನು ಅದನ್ನು ರೀಚ್ ಮಾಡು, ನಿನಗೆ ಏನು ಬೇಕಾದ್ರೂ ಬೋನಸ್ ಕೊಡ್ತೀನಿ, ಆನಸ್ ಕೊಡ್ತೀನಿ ಅಂತೆಲ್ಲ ಅಂದ್ಬಿಡೋದು. ಕಡೆಗೆ ಯಾವುದೂ ಆಗೋದಿಲ್ಲ. ಈ ರೀತಿಯಾಗಿ ಅದೇ ಕೆಲವರಿಗೆ ಅಸಾಧ್ಯವಾದ ಕೆಲಸಗಳನ್ನು ಹೇಳ್ತಕ್ಕಂಥದ್ದು. ಎಣ್ಣೆ ಬೆಣ್ಣೆ ಹಚ್ಚಿ ನುಣುಪಾಗಿ ಮಾಡಿದ ಕಂಬವನ್ನು ಮೇಲಕ್ಕೆ ಹತ್ತಬೇಕು ಅಂತ, ಹತ್ತಕ್ಕೆ ಮುನ್ನೆ ಎಷ್ಟೋ ಬಾರಿ ಜಾರತಾ ಇರ್ತಾನಲ್ಲ, ಆ ಬಗೆಯ ಕನ್ನಡದ ಗಾದೆ ಮಾತುಗಳೆಲ್ಲ ತುಂಬ ಉಂಟು. ಮತ್ತೊಂದು ಪಂಕ ಪ್ರಕ್ಷಾಲನ ನ್ಯಾಯ ಅಂತ. ಪ್ರಾಯಶಃ ಇದರ ಮೂಲ ವ್ಯಾಸ ಮಹಾಭಾರತದಲ್ಲಿ ಬರುವ ಒಂದು ಶ್ಲೋಕ. ಧರ್ಮಾರ್ಥಂ ಯಸ್ಯ ವಿತ್ತೇಹ ವರಂ ತಸ್ಯ ನಿರೀಹತ ಪ್ರಕ್ಷಾಲನಾಧಿ ಪಂಕಸ್ಯ ದೂರಾದ ಸ್ಪರ್ಶನಂ ವರಂ ಅಂತ. ನಾನು ಒಳ್ಳೆಯ ಕೆಲಸ ಮಾಡೋದಕ್ಕೆ ದುಡ್ಡು ಸಂಪಾದಿಸಬೇಕು ಅಂತ ನೀನು ಹೋದರೆ ಅದರೊಳಗೆ ಯದ್ವಾ ತದ್ವಾ ಕೆಟ್ಟ ಕೆಲಸಗಳನ್ನೇ ಮೊದಲು ಮಾಡಬೇಕಾಗ್ಬಿಡುತ್ತದೆ ಅಂತ. ಕೆಲವೊಮ್ಮೆ ಕೆಲವರು ನನಗೆ ತುಂಬ ಒಳ್ಳೆ ಸ್ಥಾನ ಬಂದ್ಬಿಡ್ಲಿ, ಲೋಕಕ್ಕೆಲ್ಲ ಒಳ್ಳೇದು ಮಾಡ್ತೀನಿ ಅಂತ.
ಒಳ್ಳೆಯ ಸ್ಥಾನ ಬರೋದಕ್ಕೆ ನೀನಿಷ್ಟು ಕೆಟ್ಟ ಮನುಷ್ಯ ಆಗಬೇಕು ಮೊದಲು ಅನ್ನೋದನ್ನು ನೋಡಬೇಕಲ್ಲಪ್ಪ ಅಂತ ನೋಡಿದಾಗ ನಮ್ಮ ಎಷ್ಟೆಷ್ಟೋ ರಾಜಕೀಯ ವ್ಯಕ್ತಿಗಳು ಒಳ್ಳೆಯವರು ಅಂತಾದವರು ಗೋಮುಖ ವ್ಯಾಘ್ರರೇ ಆಗಿಬಿಟ್ಟಿರ್ತಾರಲ್ಲ. ಆಮೇಲೆ ಅದನ್ನು ಕಂಡಾಗ ಇದು ಗೊತ್ತಾಗುತ್ತದೆ. ಪಂಕ ಪ್ರಕ್ಷಾಳನ ನ್ಯಾಯ, ಕೆಸರನ್ನು ಮುಟ್ಟಿ ಕಾಲು ತೊಳ್ಕೊಳ್ಳೋಕೆ ಬದಲಾಗಿ ಕೆಸರನ್ನೇ ಮುಟ್ಟದೇ ಇರುವುದು ಮೇಲು ಅಂತ. ನಿಜ, ಇವಕ್ಕೆಲ್ಲದಕ್ಕೂ ಬೇರೆ ಕರಾಲರಿ ಉಂಟು. ಕೊಳೆ ಆಗುತ್ತೆ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಕೊಳೆ ಆಗ್ತಾನೇ ಇರುತ್ತೆ. ಮೊದಲೆಲ್ಲ ಕೊಳೆಯನ್ನು ತೊಳೆದು ಆಮೇಲೆ ನಮ್ಮ ಕೈಯನ್ನು ತೊಳ್ಕೋಬೇಕು ಅಂತ. ಕೆಲವೊಮ್ಮೆ ಮುಂದಿಷ್ಟು ಕೆಲಸ ಆಗಬೇಕು ಅಂದಾಗ ಜಿದ್ದು ಹಿಡಿದು ಪಟ್ಟು ಹಿಡಿದು ಕೆಲಸ ಮಾಡಿ ಆಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳದಿದ್ರೆ ಮಾಡಿಕೊಳ್ಳಬೇಕು. ಸರ್ವನಾಶೆ ಸಮುತ್ಪನ್ನೆ ಅರ್ಧಂ ತ್ಯಜತಿ ಪಂಡಿತ ಅಂತ ಪಂಚತಂತ್ರದ್ದೇ ಒಂದು ಮಾತು ಉಂಟು. ಸಂದರ್ಭ ಶುದ್ಧಿ ಇದ್ದಲ್ಲಿ ದೃಷ್ಟಾಂತಕ್ಕೆ ಅರ್ಥವಂತಿಕೆ ಬರುತ್ತದೆ. ಸಂದರ್ಭವೇ ಶುದ್ಧವಾಗಿಲ್ಲದೆ ಇದ್ದಾಗ ಯಾವ ದೃಷ್ಟಾಂತಗಳು ಏನೇನೂ ಮಾಡೋಕ್ಕಾಗೋದಿಲ್ಲ. ಅದನ್ನು ನಾವು ಗಮನಿಸಿಕೊಳ್ಳಬೇಕು. ವಿಕ್ರಿಯಂತೆ ನ ಘಂಟಾಭಿ ಗಾವ ಕ್ಷೀರ ವಿವರ್ಜಿತಾ ಗುಣೇಶು ಯತ್ನ ಕ್ರಿಯತಾಂ ಕಿಮಾಟೋಪಿ ಪ್ರಯೋಜನಂ. ಸದ್ಗುಣಗಳಲ್ಲಿ ಪ್ರಯತ್ನ ಮಾಡೋಣ, ಆಟಾಟೋಪದಲ್ಲಿ ಏನು ಪ್ರಯೋಜನವಿಲ್ಲ. ಗೊಡ್ಡೆಮ್ಮೆಗಳ ಕೊರಳಿಗೆ ಗಂಟೆ ಕಟ್ಟಿಬಿಟ್ಟು ಹಾಲು ಕರೆಯುವಂಥ ಕಾಮಧೇನುಗಳು ಅಂತ ಯಾರು ಬಿಕರಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ಬಗ್ಗೆಯಲ್ಲಿ ನಾವು ನೋಡಬೇಕು. ಇನ್ನೊಂದು ಪಾಠಚ್ಚರ ಲುಂಠಿತ ವೇಶ್ಮನಿ ಯಾಮಿಕ ಜಾಗರಣ ನ್ಯಾಯ ಅಂತ. ಊರೆಲ್ಲ ಕೊಳ್ಳೆ ಹೋದ ಮೇಲೆ ಊರು ಬಾಗಿಲು ಹಾಕಿದ್ರು ಅಂತ ಇದು ಕನ್ನಡದಲ್ಲಿ ನಾವು ಹೇಳ್ತೀವಿ. ಮನೆಯಿಂದೆಲ್ಲ ಪಾಠಚ್ಚರ ಕಳ್ಳ ದೋಚದ ಮೇಲೆ ಯಾಮಿಕ ಜಾಗರಣ, ಬೀಟ್ ಪೊಲೀಸನು ಎಚ್ಚರ ಇದ್ದು ನೋಡ್ಕೊಳ್ತಕ್ಕಂಥದ್ದು, ಗೂರ್ಖಾ ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಕಾಯ್ತಕ್ಕಂಥದ್ದು ಅಂತ. ಇದು ಶಟಿಂಗ್ ದಿ ಸ್ಟೇಬಲ್ ಡೋರ್ ವೆನ್ ದಿ ಹಾರ್ಸ್ ಹ್ಯಾಸ್ ಗಾನ್ ಔಟ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆಯಲ್ಲ, ಅದಕ್ಕೆ ಇದು ಸಮೀಚೀನವಾಗಿ ಅನ್ವಿತವಾಗತಕ್ಕಂಥದ್ದು. ಮತ್ತೆ ಇನ್ನೊಂದು ಪಿಪೀಲಿಕಾ ಗತಿ ನ್ಯಾಯ, ಮಂಡೂಕ ಪ್ಲುತಿ ನ್ಯಾಯ, ಶುಕ ಡಯನ ನ್ಯಾಯ, ಹಂಸೋಡ್ಡಯನ ನ್ಯಾಯ ಅಂತೆಲ್ಲ ಬೇರೆ ಬೇರೆ ಹಂತದ ನ್ಯಾಯಗಳು ಇವೆ. ಇವುಗಳನ್ನು ಕೆಲವರು ನ್ಯಾಯವಾಗಿ ಬಳಸುವಲ್ಲ, ದೃಷ್ಟಾಂತವಾಗಿ ಕೊಡ್ತಾರೆ. ಅಂದರೆ ಸಾಧಕನ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ರೀತಿಯದ್ದು ಗತಿ ಇರುತ್ತೆ. ಕೆಲವು ದಾರಿಗಳು ಕ್ರಮವಾಗಿ ಇರವೇ ಇದ್ದಂತೆ ಸಣ್ಣ ಸಣ್ಣ ಹೆಜ್ಜೆಯನ್ನು ಕ್ರಮಿಸಿ ಸಾಗಬೇಕಾದದ್ದು. ಗಚ್ಚತ್ ಪಿಪೀಲಿಕಾಯಾತಿ ಯೋಜನಾನಿ ಶತಾನ್ಯಪಿ ಅಂತ ಸೋಮದೇವ ಯಶಸ್ತಿಲಕದಲ್ಲಿ ಹೇಳುವಂತೆ, ನಡೆದರೆ ಇರುವೆ ನಡೀತಾ ನಡೀತಾ ಎಷ್ಟು ಯೋಜನೆಗಳನ್ನು ನಡೆದೀತು ಅಂತ. ಹಾಗೆ ಕೆಲವೊಂದು ನಿಧಾನಕ್ಕೆ ಇರುವಂತೆ ಹೋಗಬೇಕಾದ ಮಾರ್ಗ, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅಂತ. ಅಂದರೆ ಕೆಲವರು 1ನೇ ಕ್ಲಾಸು 2ನೇ ಕ್ಲಾಸು ಅಂತ ಎಲ್ಲ ಕೋರ್ಸನ್ನು ಓದ್ಕೊಂಡು ಹೋಗ್ತಾರೆ. ಇನ್ನು ಕೆಲವರು ಡಬಲ್ ಪ್ರಮೋಷನ್ ತಗೋತಾರೆ. ಮಂಡೂಕ ಪ್ಲುತಿ ನ್ಯಾಯ, ಕಪ್ಪೆ ಎಗರಿ ಎಗರಿ ಹೋಗುತ್ತದೆ, ಕೆಲವು ಸ್ಟೆಪ್ಸನ್ನು ಜಂಪ್ ಮಾಡುತ್ತದೆ. ಅದಕ್ಕಿಂತ ಮೇಲೆ ಅದು ಶುಕಡಯನ ನ್ಯಾಯ, ಗಿಳಿ ಸ್ವಲ್ಪ ಮೇಲೆ ಮೇಲೆ ಹಾರುತ್ತದೆ, ಇನ್ನು ಮೇಲೆ. ಆದರೆ ಅದು ಮರಗಿಡಗಳಿಗಿಂತ ಎಲ್ಲದಕ್ಕಿಂತ ತುಂಬ ಮೇಲೆ ಹಾರೋಕ್ಕಾಗೋಲ್ಲ. ಅದರ ರೆಕ್ಕೆಗಳಲ್ಲಿ ಅಷ್ಟು ಬಲ ಇಲ್ಲ, ಅವುಗಳ ರೆಕ್ಕೆಗಳ ವ್ಯಾಪ್ತಿಯೂ ಅಷ್ಟಿಲ್ಲ. ನೀವು ನೋಡಿರಬಹುದು, ಯಾವುದು ವಲಸೆ ಬರುತ್ತವೆ ಸೈಬೀರಿಯಾ ಮೊದಲಾದ ದೂರ ಪ್ರದೇಶಗಳಿಂದ, ಆ ಪಕ್ಷಿಗಳು ಸಾಮಾನ್ಯವಾಗಿ ಕೊಕ್ಕರೆ ಜಾತಿಯ ಜಲಪಕ್ಷಿಗಳು. ಅವುಗಳಿಗೆ ವಿಂಗ್ ಸ್ಪ್ಯಾನ್ ಅಂತೀವಲ್ಲ, ರೆಕ್ಕೆಗಳ ವ್ಯಾಪ್ತಿ ತುಂಬ ದೊಡ್ಡದಾಗಿರುತ್ತವೆ, ಕಾಲುಗಳು ಮೈಯೆಲ್ಲ ಬಲಿಷ್ಠವಾಗಿರುತ್ತವೆ, ರೆಕ್ಕೆಗಳ ಗರಿಗಳು ತುಂಬ ಪಟುವಾಗಿರುತ್ತವೆ. ಹಾಗಾಗಿ ಅವುಗಳು ತುಂಬ ದೀರ್ಘವಾದ ದೂರವನ್ನು ಕ್ರಮಿಸುತ್ತವೆ, ಸಾವಿರಾರು ಕಿಲೋಮೀಟರ್ಗಳು ಹಾರಿ ಬರುತ್ತವೆ ಅಂತ. ಆದರೆ ಈ ಗಿಣಿಗಷ್ಟಿಲ್ಲ. ಅದಕ್ಕಿಂತ ಮೇಲೆ ಹಾರತಕ್ಕಂಥದ್ದು ಗರುಡ, ಅದಕ್ಕೂ ಮೇಲೆ ಹಾರತಕ್ಕಂಥದ್ದು ಹಂಸ. ಅದನ್ನು ಹಂಸೋಡ್ಡಯನ ನ್ಯಾಯ ಅಂತ. ಹಂಸ ಒಮ್ಮೆ ಹಾರಿದ್ರೆ ಹಿಮಾಲಯದಿಂದಲೂ ಆಚೆಗೆ ಹೋಗುತ್ತದೆ, ಹಿಮಾಲಯವನ್ನು ದಾಟಿಕೊಂಡು ಮೇಲೆ ಹೋಗುತ್ತದೆ ಅಂತ. ಹಿಮಾಲಯದಲ್ಲಿ ಒಂದು ಭಾಗ ಈಗಲೂ ಕಾಣಸಿಗುತ್ತದೆ, ಹರ್ಷಿಲ ಅಂತ ಗಂಗೋತ್ತರಿಯ ದಾರಿಯಲ್ಲಿ ಸಿಗುವ ಒಂದು ಜಾಗ. ಅಲ್ಲಿಂದ ನೋಡಿದ್ರೆ ನಿಮಗೆ ಅದು ಕ್ರೌಂಚರಂಧ್ರ ಅಂತ ಕರೀತಾರೆ. ಆ ಕ್ರೌಂಚರಂಧ್ರ ಕಾಣಿಸುತ್ತದೆ, ಅಲ್ಲಿ ಮೂಲಕವಾಗಿ ಪಕ್ಷಿಗಳು ಹೋಗ್ತಾ ಇದ್ವು ಅಂತ ಈಗಲೂ ಕೂಡ ಕೆಲವು ಸಂಶೋಧಕರು ತೋರ್ಪಡಿಸಿದ್ದಾರೆ. ಕಾಳಿದಾಸ ಅದನ್ನು ಮೇಘದೂತದಲ್ಲಿ ಉಲ್ಲೇಖ ಮಾಡ್ತಾನೆ. ಅಂದರೆ ಅದು ಎತ್ತರದ್ದು. ಕೆಲವು ಸಾಧಕರಿಗೆ ತುಂಬ ಎತ್ತರದಲ್ಲಿ ನಿಂತು ಎಷ್ಟೋ ಹಂತಗಳನ್ನು ಮೀರಿ ನಡೆದಿರ್ಕೋದು ಉಂಟು. ಅವ್ರಿಗಾಯಿತು ಅಂತ ನಮಗಾಗೋಲ್ಲ. ಹಾಗಾಗಿ ಹುಲಿ ಮೈ ಮೇಲೆಲ್ಲ ಪಟ್ಟೆ ಇದೆ ಅಂತ ನರಿನೂ ಮೈಗೆ ಬರೆ ಇಟ್ಕೊಳ್ತು ಅಂತ ಒಂದು ಗಾದೆ ಇದೆ. ಆ ರೀತಿ ಮಾಡಬಾರದು. ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಏನು, ವೇರ್ ವಿ ಫಿಟ್ ಅಂತನ್ನುವಂಥದ್ದನ್ನು ಕಾಣಬೇಕು ಅನ್ನುವುದು ಈ ನ್ಯಾಯದ ತಾತ್ಪರ್ಯ. ಇನ್ನೊಂದು ಪ್ರಧಾನಮಲ್ಲ ನಿಬರ್ಹಣ ನ್ಯಾಯ ಅಂತ. ಜಟ್ಟಿಯ ಕಾಳಗದಲ್ಲಿ ಒಬ್ಬ ಅನೇಕ ಪ್ರಾಂತಗಳಿಗೆ ಹೋಗಿ, 100 ಊರುಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ಮಲ್ಲರನ್ನೆಲ್ಲ ಗೆದ್ದು ಬಂದಿದ್ದಾನೆ. ಅಂಥವನನ್ನು ಇನ್ಯಾರು ಗೆದ್ದರೆ ಇವರನ್ನೆಲ್ಲರನ್ನೂ ವರ್ಚುವಲಿ ಗೆದ್ದಂತೆ, ತಾತ್ವಿಕವಾಗಿ ಗೆದ್ದಂತೆ. ಹಾಗಾಗಿ
ಎಲ್ಲರಿಗೂ ಉತ್ತರ ಕೊಟ್ಟಂಥವನನ್ನು ನಾವು ವಾದದಲ್ಲಿ ಸೋಲಿಸಿದ್ರೆ ಮಿಕ್ಕವ್ರನ್ನೆಲ್ಲರನ್ನೂ ತಾತ್ವಿಕವಾಗಿ ಗೆದ್ದಂತೆ. ಒಂದು 100 ರೂಪಾಯಿ ನೋಟ್ನಲ್ಲಿ 100 ಒಂದೊಂದು ರೂಪಾಯಿಗಳು ಇವೆ. ಅವು ದ್ರವ್ಯವಾಗಿಲ್ಲ, ಮೌಲ್ಯವಾಗಿವೆ. ನಾಟ್ ಇನ್ ಕೈಂಡ್ ಬಟ್ ಇನ್ ಕ್ಯಾಶ್ ಅದು ಇರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಪ್ರಧಾನವಲ್ಲ ನಿಬರ್ಹಣ ಅಂತ ಶಂಕರರು ಬಳಸ್ತಾರೆ ಈ ನ್ಯಾಯವನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಸಾಂಖ್ಯ ದರ್ಶನವನ್ನು ಎದುರಿಸಿದರೆ ಅದು ರಿಯಲಿಸ್ಟಿಕ್ ಫಿಲಾಸಫಿ, ಅದನ್ನು ಎದುರಿಸಿದರೆ ಐಡಿಯಲಿಸ್ಟಿಕ್ ಫಿಲಾಸಫಿಯಾದ ವೇದಾಂತ ನಿಲ್ಲುತ್ತದೆ. ಅದು ಪ್ರಧಾನವಲ್ಲ ನಿಬರ್ಹಣ. ಎಲ್ಲರನ್ನೂ ಉತ್ತರಿಸಿ ಗೆಲ್ಲಬಲ್ಲವರು ಸಾಂಖ್ಯರು, ಅವರನ್ನು ಗೆದ್ದರೆ ಈ ವೇದಾಂತಕ್ಕೆ ಪ್ರತಿಷ್ಠೆ ಬರುತ್ತದೆ ಅನ್ನುವಂತೆ ಆ ಬಗೆಯ ನ್ಯಾಯ. ಇನ್ನೊಂದು ಈ ಅರಣ್ಯರೋಧನ ನ್ಯಾಯದಂತೆ ಬಧಿರಕರ್ಣ ಜಪನ್ಯಾಯ ಅಂತ. ಕಿವುಡನಿಗೆ ಹೋಗಿ ಕಿವಿನಲ್ಲಿ ಹೇಳಿದ್ರು ಅಂತ. ಏನು ಗುಟ್ಟು ಹೇಳುವಾಗ ಮೆತ್ತಗೆ ವಿಸ್ಪರಿಂಗ್, ಪಿಸುಗುಟ್ಟಬೇಕು. ಅವನು ಮೊದಲೇ ಬ್ರಹ್ಮ ಕಿವುಡು, ಏನು ಮಾಡೋದು, ಸ್ಟೋನ್ ಡೆಫ್. ಕೆಲವೊಮ್ಮೆ ಆ ಥರ ಆಗುತ್ತದೆ. ನಮ್ಮ ಮಂತ್ರಿ ಮಹೋದಯರಿಗೆ, ದೊಡ್ಡ ದೊಡ್ಡ ಸ್ಥಾನಮಾನದಲ್ಲಿದ್ದವರಿಗೆ ಏನು ಹೇಳಿದ್ರು ಏನೂ ಗೊತ್ತಾಗೋಲ್ಲ ಅಂತ ನಟಿಸಿಯೂ ನಟಿಸ್ತಾರೆ ಅವರು. ಹಾಗಾಗಿ ಅರಣ್ಯರೋಧನ ಇದ್ದಂತೆ, ಶವೋದ್ವರ್ತನೆ ಇದ್ದಂತೆ ಆ ಬಗೆಯಲ್ಲಿ ತೋರ್ಕೊಳ್ತಕ್ಕಂಥದ್ದು ಅಂತ. ಕೆಲವು ವಿನೋದಕಾರಿಯಾದಂಥ ನ್ಯಾಯಗಳಲ್ಲಿ ಒಂದು ಬ್ರಾಹ್ಮಣ ಶ್ರಮಣ ನ್ಯಾಯ ಅಂತ. ಒಬ್ಬ ಬ್ರಾಹ್ಮಣ ಬೌದ್ಧ ಭಿಕ್ಷುವಾಗಿದ್ದಾನೆ. ಅವನನ್ನು ಆ ಬ್ರಾಹ್ಮಣ ಬೌದ್ಧ ಭಿಕ್ಷು ಅಂತಾರೆ. ಬ್ರಾಹ್ಮಣ್ಯ ಹೋಗಿ ಆಯಿತು ಬೌದ್ಧಕ್ಕೆ ಹೋದ ಮೇಲೆ. ಆದರೆ ಗುರುತಿಸ್ಬೇಕಾದ್ರೆ ಹಾಗೇನೆ. ನನಗೆ ಬೆಂಗಳೂರಿನಲ್ಲಿ ಈ ಬಸ್ ಸ್ಟಾಪ್ಗಳನ್ನು ಕಂಡಾಗ ಇದು ಜ್ಞಾಪಕಕ್ಕೆ ಬರುತ್ತೆ. ಈ ಹನುಮನ್ ನಗರದಲ್ಲಿ ನಿರ್ಮಲಾ ಸ್ಟೋರ್ಸ್ ಯಾರಿಗೆ ಅಂತ, ನಿರ್ಮಲಾ ಸ್ಟೋರ್ಸ್ ಹೋಗಿ ಶತಮಾನಗಳಾಯಿತು. ಹಾಗೆ ಓಲ್ಡ್ ಪೊಲೀಸ್ ಸ್ಟೇಷನ್ ಅಂತ, ಆ ಓಲ್ಡ್ ಪೊಲೀಸ್ ಸ್ಟೇಷನ್ ಸ್ಟಾಪು ಅದು ಹೋದ್ಮೇಲೆ ಓಲ್ಡ್ ಪೊಲೀಸ್ ಸ್ಟೇಷನ್ ಸ್ಟಾಪ್ ಅಂತ. ಈಗ ಓಲ್ಡ್ ಏರ್ಪೋರ್ಟ್ ರೋಡ್ ಅಂತ, ಓಲ್ಡ್ BEL ರೋಡ್, ಹೀಗೆ ಹೇಳ್ತಾನೆ ಇರ್ತಾರೆ. ಆ ಜಾಗ ಎಂದೂ ಹೊರಟೋಗಿರುತ್ತದೆ. ಆದರೂ ಅದು ಜ್ಞಾಪಕಕ್ಕೆ ಬೇಕು, ವ್ಯವಹಾರಕ್ಕೆ ಬೇಕು ಅಂತ. ಅಂದರೆ ಮಗು ಸತ್ರು ತೊಟ್ಲ ಬಟ್ಟೆ ವಾಸನೆ ಹೋಗಲಿಲ್ಲ ಅಂತ ಒಂದು ಗಾದೆ ಇದೆಯಲ್ಲ, ಹಾಗೆ ಉಳ್ಕೊಳ್ಳುತ್ತೆ. ಈ ರೀತಿಯಾಗಿ ಎಷ್ಟೊಂದು ನ್ಯಾಯಗಳು ಬಗೆ ಬಗೆಯಲ್ಲಿ ನಮಗೆ ಜನ ಸಂಸ್ಕೃತಿಯನ್ನು, ಜೀವನ ವೈಚಿತ್ರ್ಯವನ್ನು, ದೃಷ್ಟಾಂತ ಸೌಂದರ್ಯವನ್ನು, ಪ್ರಜ್ಞಾ ಪಾಠವನ್ನು ತೋರಿಸ್ತಾ ಇರ್ತವೆ. ಇವುಗಳ ಅಧ್ಯಯನ ಶ್ರಮವಿಲ್ಲದ ಸ್ವಾರಸ್ಯ. ಅದು ಸಂಸ್ಕೃತ ಭಾಷೆಯನ್ನು ಸಂವಾದ ರೂಪದಲ್ಲಿ ಬೆಳೆಸ್ಕೊಳ್ಳೋಕ್ಕೆ, ಶಾಸ್ತ್ರ ಕಾವ್ಯಾದಿಗಳ ರಚನೆಗೆ ತುಂಬ ಫಲಕಾರಿಯಾಗಿ ಒದಗಿ ಬರಬಲ್ಲದು. ಭಾಷೆಗೆ ಒಂದು ಬೆಡಗನ್ನು, ಭಾವಕ್ಕೆ ಒಂದು ಕಸುವನ್ನು ತಂದುಕೊಡುತ್ತವೆ. ಅಂಥದ್ದು ಹೆಚ್ಚು ಜನಪ್ರಿಯವಾಗಲಿ, ನಮ್ಮ ಜನಕ್ಕೆ ಗೋಚರವಾಗಲಿ ಅನ್ನೋ ಆಶಯದಿಂದ ಈ ನನ್ನ ಆಸೆಯನ್ನು ನೆರವೇರಿಸಿದಂಥ ನನ್ನ ಗೆಳೆಯರಾದ ರಂಗನಾಥ್ ಪ್ರಸಾದ್ ಅವರಿಗೆ, ತಮ್ಮೆಲ್ಲರಿಗೆ ಕೂಡ ಮಳೆಯಲ್ಲಿಯೂ ಪಾಪ ಇಷ್ಟು ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಿದ್ದೀರಾ. ಎಲ್ಲರಿಗೆ ವಂದನೆ, ಧನ್ಯವಾದ, ನಮಸ್ಕಾರ.